ಗೊತ್ತಾಗುತ್ತೆ ಆತನೇನಾದ ಬಲಹೀನನಾದನಂತೆ. ಬಲಹೀನನಾದನೆಂದು ಕಂಡು ಬಂತು. ಆತನ ಪ್ರಭಾವವು ಹೊರಟು ಹೋಯ್ತಂತ ನಾವು ನೋಡ್ತೇವೆ. ನಂತರ ಆತನು ಆಕೆಯನ್ನು ಕಂಡುಕೊಳ್ಳುವವರೆಗೂ ಸುತ್ತಲೂ ಆತನು ನೋಡಿದನು. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ಆ ಕತೆ? ನಾವು ನೋಡ್ತೇವೆ ಯೇಸು ನಿನ್ನೆ ಇಂದು ಏಕರೀತಿಯಾಗಿದ್ದಾನೆ. ಅಲ್ಲೆಲ್ಲೂಯಾ. ಆ ಒಂದು ರಕ್ತ ಕುಸುಮ ರೋಗಿಯ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ಮುಟ್ಟಿದ ಕೂಡಲೇ ಸ್ವಸ್ಥತೆ ಆತೋ, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ದೇವರು ತನ್ನ ಆಶೀರ್ವಾದಗಳನ್ನು ಏನ್ ಮಾಡಕ್ಕಿದ್ದಾನೆ, ಕೊಡ್ಲಿಕ್ಕಿದ್ದಾನೆ. ಯಾಕಂದ್ರೆ ಆತನು ಅವತ್ತು ರಕ್ತ ಕುಸುಮ ರೋಗಿಯನ್ನು ಮುಟ್ಟಿದಂತ ದೇವರು ಅದೇ ದೇವರು ಇವತ್ತು ಇಲ್ಲಿ ಇದ್ದಾನೆ. 13-8ನೇ ವಚನ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೇ ಇರುವನು. ಸಾಕ್ಬಿಟ್ರೆ ನಾವು ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗ ಇವತ್ತು ನಿರಂತರವೂ ಏಕ ರೀತಿಯಾಗಿ. ನಿನ್ನೆ ಅಂದ್ರೇನು? ನಿನ್ನೆ ಇದ್ದಂಗೆ ಇವತ್ತು ಎಂದೊಂದು ಏಕ ರೀತಿಯಾಗಿ ಇದ್ದಾನೆ. ಇದಾನ? ನಿನ್ನೆ ಅಂದ್ರೇನು? ನಿನ್ನೆ ಅಂದ್ರೆ ನಿನ್ನೆ ಅಲ್ಲ, ಆದಿಕಾಂಡದಲ್ಲಿ ಯೇಸುಸ್ವಾಮಿ ದೇವರನ್ನ ಯಾವ ರೀತಿ ಲೋಕ ಸೃಷ್ಟಿ ಮಾಡಿದ್ನೋ, ಆದಾಮನ ಯಾವ ರೀತಿ ಸೃಷ್ಟಿ ಮಾಡಿದ್ನೋ, ಅದೇ ದೇವರು ಇವತ್ತು, ಅದೇ ಸೇಮ್ ದೇವರು ಅದೇ ರೀತಿ ಕಾರ್ಯ ಮಾಡಂತ ಇವತ್ತು ಕೂಡ ದೇವರು ಸೃಷ್ಟಿ ಮಾಡಂತ ದೇವರು ಇವತ್ತು ಇದ್ದಾನೆ. ಆತನೇ ನಮ್ಮ ಶರೀರ ಬಲಹೀನತೆಗಳನ್ನು ಅನುಭವಿಸೋದ್ರ ಮೂಲಕ ಸ್ಪರ್ಶಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ನೋಡಿದ್ವಿ ಇಲ್ಲಿ ಶರೀರದ ಬಲಹೀನತೆಗಳನ್ನು ಆತನು ಅನುಭವಿಸಿದ್ರಿಂದ, ಆತನು ಕಷ್ಟ ಅನುಭವಿಸಿದ್ರಿಂದ ಕಷ್ಟಪಡುವವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಕ್ರಿಸ್ತನ ಆರಾಮಾಗಿ ಕುಂತು ಏನು ನಮ್ಮಂತೆ ಆರಾಮಾಗಿ ಕುಂತು ಅಥವಾ ಏನೋ ರಾಜನ ಮನೆಗೆ ಬೆಳೆದು ಏನಿಲ್ಲ, ಆತನು ಹುಟ್ಟಾನೇ ದನದ ಕೋಟಿಗೆ. ಆ ರೀತಿ ದನದ ಕೋಟಿಗೆ ಹುಟ್ಟಿದಾರ ಕೈ ತರ ನೋಡೋಣ, ಯಾರು ಹುಟ್ಟಿದ್ರನ್ನ? ನಿಮ್ಮಲ್ಲಿ ಯಾರು ದನದ ಕೋಟಿಗೆ ಹುಟ್ಟಿದಿರಾ? ನಮಗೇನು ಗೊತ್ತ್ರಿ ಅಂತ? ನಮಗೆ ಗೊತ್ತು, ನಿಮಗೆ ಗೊತ್ತಲ್ಲ. ಹೇಳಿರ್ತಾರಲ್ಲ ಎಲ್ಲಿ ಹುಟ್ಟಿದೆ, ಏನು ಕತೆ, ಹಾಸ್ಪಿಟ್ಲಿಗೆ ಹುಟ್ಟಾರ ಕೆಲವರು, ಮನೆಗಳಿಗೆ ಹುಟ್ಟಾರ ಕೆಲವರು. ಆದರೆ ದನದ ಕೊಟ್ಟಿಗೆ ಮಾತ್ರ ಯಾರು ಹುಟ್ಟಿಲ್ಲ. ತಿಳಿದ ಮಟ್ಟಿಗೆ ದನದ ಕೊಟ್ಟಿಗೆಗೆ ಯಾರು ಹುಟ್ಟಿಲ್ಲ. ಅಲ್ಲೆಲ್ಲೂಯಾ. ಕ್ರಿಸ್ತನೊಬ್ಬನೇ ಹುಟ್ಟಿರೋದು. ನಮಗೆಲ್ಲ ನಮ್ಮ ಮನೆಗಳು ಅದಾವೆ, ನಮಗೆಲ್ಲ ಸ್ವಂತ ಮನೆಗಳು. ಎಂಥವ ಗುಡಿಸ್ಲೋ, ಸೋರೋದೋ, ಇನ್ನೊಂದು ಆಪುಲ್ಲೋ, ಬಾದೆ ಹುಲ್ಲೋ, ಯಾವುದೋ ಒಂದು ಭತ್ತದಲ್ಲೋ, ಯಾವುದೋ ಒಂದು ಮನೆ ಕೊಟ್ಟಿಗೆ ಅದು ಒಟ್ಟು ನಾವು ಇದ್ವಿ. ಅಲ್ಲೆಲ್ಲೂಯಾ. ಆಮೇಲೆ ಹುಲ್ಲು ಹೋದ್ಮೇಲೆ ಹೆಂಚು ಬಂದವು, ಹೆಂಚಿನ ಮನೆಗೆ. ಆಮೇಲೆ ಈಗೆಲ್ಲ RCC ಬಂದಾವೆ. ಈಗ ಹೆಂಚು ತೆಗೆದೆಲ್ಲ RCC ಮಾಡ್ತಿದ್ದಾರೆ. ಅಲ್ಲೆಲ್ಲೂಯಾ. ದೇವ್ರ ಸ್ತೋತ್ರ. ಯಾವುದೋ ಒಂದು ಮನೆಗೆ ಹುಟ್ಟಿದ್ವಿ ನಾವು. ಆದರೆ ಯೇಸು ಸ್ವಾಮಿಗೆ ಮನೆಯೇ ಇರಲಿಲ್ಲ. ಯಾರು ಸ್ಥಳನೇ ಕೊಡಲಿಲ್ಲ ಮನೆಗೆ. ಮನೆಗೆ ಹುಟ್ಟಬೇಕಂತ ಭಾಳ ಪ್ರಯತ್ನ ಮಾಡಿದ್ರು ಅವರು. ಹೆರಿಗೆ ಆಗ್ತೈತೆ, ಮನೆಗೆ ಆಗಬೇಕು ಅಂತ. ಅಲ್ಲಿ ಜನಕ್ಕೆ ಆ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ, ಅದೇ ಇದು ಯಾವುದು ಜನಗಣತಿ, ಗಣೇಶ್ ಕುಮಾರಿ ಅಂತ ಕರೀತಾರೆ ಅದಕ್ಕೆ. ಜನಗಣತಿ ಇದ್ದುದ್ರಿಂದ ಅಲ್ಲಿ ಯಾರು ಕೂಡ ಸ್ಥಳ ಅವರಿಗೆ ಕೊಡಲಿಲ್ಲ. ಸ್ಥಳ ಕೊಡಲಿಲ್ಲ. ಸಿಕ್ಕಿದ್ ಲಾಸ್ಟಿಗೆ ದನದ ಕೊಟ್ಟಿಗೆ. ಅಲ್ಲೆಲ್ಲೂಯಾ. ಆ ರೀತಿ ಬಹಳ ಕಷ್ಟದಲ್ಲಿ ಹುಟ್ಟಿದ ಕ್ರಿಸ್ತನು. ಕಷ್ಟ ಅನುಭವಿಸಿದ, ಕಷ್ಟದಿಂದಲೇ ಲೋಕ ಬಿಟ್ಟ. ಕಷ್ಟದಿಂದ ಹುಟ್ಟಿದ, ಕಷ್ಟದಿಂದಲೇ ಬೆಳೆದ, ಬಡಿ ಕೆಲಸ ಮಾಡ್ತಾ. ಅವಾಗಿದ್ದಂಗೆ ಇವಾಗಿದ್ದಂಗೆ ಅವಾಗೇನಿಲ್ಲ ಮಿಷಿನ್ಗಳು. ಬಟ್ಟೆ ಕೊಯ್ಬೇಕಪ್ಪ ಅಂದ್ರೆ ಕರಗಾಸ ತಗೊಂಡು ಇಬ್ರು ದೊಡ್ಡ ಕರಗಾಸ ತಗೊಂಡು ಆ ಕಡೆ ಒಬ್ರು ಎಳಿತಾ ಇದ್ರು. ಈಗ ಸ್ವಿಚ್ ಹಾಕಿ ಎಳೆದ್ಬಿಡ್ತಾರೆ. ಅವಂದೇನಾದ್ರು ದೊಡ್ಡ ಬಾಚ್ ಇರ್ತದೆ, ಅಷ್ಟುದ್ದ ಅವ್ನು ತಗೊಂಡು ಈ ರೀತಿ ಕೆತ್ತುದ್ದ. ಬಾಚಿಗಳು ನೋಡಿದ್ರಾ? ಅಲ್ಲೆಲ್ಲೂಯಾ. ಅಂಥದ್ದೆಲ್ಲ ಬೆವರು ನೀರು ಸುರಿಸಿ ಕಷ್ಟಪಟ್ಟು ದುಡಿದು. ಅಲ್ಲೆಲ್ಲೂಯಾ. ಕ್ರಿಸ್ತನು 30 ವರ್ಷ, ಸುಮಾರು ಒಂದು 20 ವರ್ಷ ಅಂತೂ ಬಡಗಿತನ ಮಾಡಿದಾನ. 10 ವರ್ಷದಿಂದ ಅದು ಇದು ಹೆಲ್ಪ್ ಮಾಡೋಕ್ಕೆ ಕರ್ಕೊಂಡು, ಮತ್ತೆ 20 ವರ್ಷದಾಗ ಯವನ ಸ್ವಲ್ಪ ಎಲ್ಲ ಬಾಚಿ ಗೀಚಿ ತಗೊಂಡು ಕುದುಗಳೆಲ್ಲ ಹಾಕಿ ಕಿಟಿಕಿ ಭಾಗಗಳೆಲ್ಲ ಮಾಡಿದಾನೆ. ಕಿಟಿಕಿ ಭಾಗಗಳೆಲ್ಲ ಏನು ಮಾಡಿದಾನೆ? ಕಷ್ಟ ಅನುಭವಿಸಿದ. ಬೆವರು ನೀರು ಭೂಮಿಗೆ ಬಿದ್ದಿದ್ದಾವೆ. ದೇವರು ಆ ಕಷ್ಟವನ್ನು ಆಶೀರ್ವದಿಸಿದ. ದೀಕ್ಷೆ ಸಂತ ಹೋಗ್ಬೇಕಾದ್ರೆ, ಪ್ರಿಯನಾದ ನನ್ನ ಮಗನು
ಈತನ ನಾನು ಮೆಚ್ಚಿದ್ದೇನೆ. ಆಮೆನ್. ಆಕಾಶವಾಣಿ ಆಯ್ತು. ಅಲ್ಲೆಲೂಯ. ಆಮೆನ್. ಆಕಾಶವಾಣಿ ಅಷ್ಟು ಸುಲಭ ಆಗುತ್ತಾ? ಯಾರು ಶ್ರಮೆ ಪಡ್ತಾರೋ, ಯಾರು ಕಷ್ಟಪಡ್ತಾರೋ, ಮೈಗಳ್ತಾನಲ್ಲ, ಯಾರು ನಿಜವಾಗ್ಲೂ ಕಷ್ಟಪಡ್ತಾರೋ ದೇವರ ಆಶೀರ್ವಾದ ಇದ್ದೇ ಇರ್ತದೆ. ಸೋಮಾರಿಗಳಿಗೆ ದೇವರ ಆಶೀರ್ವಾದ, ಸೋಮಾರಿಗಳಿಗೆ ಏನೂ ಇಲ್ಲ. ಸೋಮಾರಿಗೆ ಊಟ ಮಾಡೋಕ್ಕೂ ಅರ್ಹತೆ ಇಲ್ಲ. ಆಮೆನ್. ನಾವು ಕಷ್ಟಪಡೋದನ್ನು, ನಾವು ಬೆವ್ರನ್ನ ಸುರಿಸೋದನ್ನು ದೇವ್ರು ನೋಡ್ತಾನೆ. ಯಾರು ಕಷ್ಟಪಡ್ತೀರಿ, ಯಾರು ಸುಮ್ಮನೆ ಕುಂತು ತಿಂತೀರಿ, ಎಲ್ಲವನ್ನು ದೇವ್ರು ಇವತ್ತು ಏನು ಮಾಡ್ತದಾನೆ, ಗಮನಿಸ್ತಾ ಇದ್ದಾನೆ. ಆಮೆನ್. ಕೆಲ್ಸಕ್ಕೆ ಹೋದ್ರು ಕೂಡ ಅಲ್ಲಿ ಸೋಮಾರಿತನ ಮಾಡಿ ಹಂಗೆ ಹಿಂಗೆ ಅವ್ರ ತೆಗಿರ್ತಾ ಮಾತಾಡ್ಕೊಂತ ಕಾಲ ಕಳೆದ, ಅಲ್ಲಿ ಫೋನ್ ಬಂತ, ಅಲ್ಲೊಂದು ಅರ್ಧ ಗಂಟೆ ಮಾತಾಡಿ ಸಮಯ, ಫೋನ್ ಮಾತಾಡೋಕೆ ಅವಕಾಶ ಇಲ್ವ ನಿಮ್ಮ ಹೊಲ್ದಾಗ? ಬರಲ್ಲಪ್ಪ ನಾಳೆ ನಾನು. ನಾವು ಇಂಥದ್ದು ಸರಿಯಾಗಲ್ಲ, ನಮಗೆ ನೆಂಟರು ಬೀಗರಲ್ಲಿ ಆರಾಮಿಲ್ಲ ಅಂತ. ಏನು ಹುಲಿ ಹೆಚ್ಚಾತ ನಿಂದು ಕೆಲಸ, ಬಿದ್ದಿರಲಿಲ್ಲ ಸ್ವಲ್ಪ ಕೆಲಸ, ಆಮೇಲೆ ಸಾಯಂಕಾಲ ಎಷ್ಟು ಕೂಲಿ? 400 ರೂಪಾಯಿ. ಬಡಿಯಪ್ಪ, ಕೂಲಿ ಮಾಡೋರು ಕುದುರೆ ಏರಿದ್ರು, ಹೊಲ ಮಾಡೋರು ನೆಲ ಹತ್ತಿದ್ರು ಅಂತ. ಏನಿಲ್ಲ, ಹೋಗಿ ಆ ಥರ ಈ ಥರ ಕೆಲವ್ರು ಅಡಿಕೆ ಹಾಕೋದು ಇದಿರ್ತತೆ, ಅಲ್ಲಿ ಸುಣ್ಣ ಹಚ್ಚಿ ಇಲ್ಲಿ ಸುಣ್ಣ ಹಚ್ಚಿ ಅದಕ್ಕೆ ಅಡಿಕೆ ಕೊಡು ಸುಣ್ಣ ಕೊಡು, ಅದ್ರಾಗ ಒಂದು ಅರ್ಧ ಗಂಟೆ, ಊಟ ಮಾಡಿದ್ರಾಗ 1 ಗಂಟೆ, ಫೋನ್ ಬಂತು ಅದ್ರಾಗ ಒಂದು ಅರ್ಧ ಗಂಟೆ, ಎಲ್ಲ ಕೆಲಸ ಮಾಡೋದು 4 ಗಂಟೆ. ಹೋಗಿರ್ತಾರೆ 8 ಗಂಟೆಗೇನೆ, ಮಾಡೋದು 3 ಗಂಟೆನೇ ಕೆಲಸ. ಸಾಯಂಕಾಲಕ್ಕೆ 400 ರೂಪಾಯಿ ಬರಲೇಬೇಕು. ಓ ದೇವ್ರ ಸ್ತೋತ್ರ. ಕಷ್ಟಪಡೋದನ್ನ ದೇವ್ರು ನೋಡ್ತಾನೆ. ಆಮೆನ್. ಜಜ್ಮನ್ ನೋಡ್ಲಿ ಬಿಡ್ಲಿ, ನಮ್ಮನ್ನು ಕರೆದವರು ನೋಡ್ಲಿ ಬಿಡ್ಲಿ, ನಮಗೆ ನಮ್ಮ ಕೆಲಸ ಏನೈತೆ ನಮ್ಮ ಒಂದು ಕೂಲಿಗೆ ತಕ್ಕಂತೆ ಕೆಲಸ ಮಾಡ್ಬೇಕು. ಆಮೆನ್. ಅದೇ ದೇವ್ರು ಇಷ್ಟಪಡೋದು. ಅಲ್ಲಿ ಕಾಲ ಕಳೆದು ಸೋಮಾರಿತನ ಮಾಡಿ ದುಡ್ಡು ಇಸ್ಕೊಂಡ್ರೆ ದೇವ್ರು ಅದನ್ನ ಆಶೀರ್ವಾದ, ದುಡ್ಡನ್ನು ದೇವರ ಆಶೀರ್ವಾದ ಮಾಡಲ್ಲ. ಆಮೆನ್. ಅಲ್ಲೆಲೂಯ. ಅಂತ ಸೋಮಾರಿತನ ದುಡ್ಡಿನಿಂದ ನೀವು ಕಾಣಿಕೆ ಕೊಟ್ರು, ದಶಂಬ ಕೊಟ್ರು ಅದು ಆಶೀರ್ವಾದ ಆಗಲ್ಲ. ಅಲ್ಲೆಲೂಯ. ಆಮೆನ್. ನಾಲ್ ದಪ್ಪ ಬರ್ಬೇಕಂತೇಳಿ ಅದು ಇದು ಏನೋ ಹಾಕಿ ದಪ್ಪ ಬರಂಗ್ ಮಾಡಿ ಮೋಸ ಮಾಡಿ ದುಡ್ಡು ಗಳಿಸೋದು, ಅದು ದುಡ್ಡು ಇರಲ್ಲ. ಅಲ್ಲೆಲೂಯ. ಆಮೆನ್. ಪ್ರಾಂಪ್ಟಾಗಿ ದೇವ್ರು ಏನು ಕೊಟ್ಟ ಅದನ್ನ ಕೊಡೋದು. ಅದು ಸ್ವಲ್ಪ ಇಷ್ಟು ನೀರು ಅಂತ ಇರ್ತದೆ, ಅಷ್ಟು ಎಷ್ಟು ಮಿನಿಮಮ್ ಇರ್ತದೆ ಅಷ್ಟು ಹಾಕ್ಬೇಕು, ಕೊಡ್ಬೇಕು. ಅದ್ರಾಗ ಏನೇನ ಹಾಕಿ ಅದ್ರಾಗ ಹಿರಿಯ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆ ಮಾರ್ಗಗಳು ದೇವ್ರ ಮಕ್ಳು ಏನು ಮಾಡಬಾರ್ದು, ಹಿಂಬಾಲಿಸಬಾರ್ದು. ಆಮೆನ್. ಹಾಲು ದಪ್ಪ ಬರ್ಬೇಕಂತಾನೆ ಇವತ್ತು ಇದು ಏನೋ ಬಂದೈತಂತೆ, ಅದನ್ನ ದನಗಳಿಗೆ ತಿನ್ನಿಸೋದು, ಹಾಲು ದಪ್ಪ ಬರ್ಲಂತ ಮಾರೋದಕ್ಕೆ ಬಿಸ್ನೆಸ್ ಅದು ಕೂಡ ಮಾಡಬಾರ್ದು ದೇವ್ರ ಮಕ್ಕಳು. ಅಲ್ಲೆಲೂಯ. ಆಮೆನ್. ಅದಕ್ಕೆ ನಿಮಗೆ ಒಂದು ತಿಂಗಳಿಗೊಂದು 2,000 ಜಾಸ್ತಿ ಬರ್ಬೋದು ಅದರಿಂದ ನಿಮಗೆ ತಂದಿಟ್ಟು 2,000 ಜಾಸ್ತಿ ಬಂದರೆ ಅದು ಲಾಭನ ದೇವ್ರು ನೋಡ್ತಾನೆ, ಎಲ್ಲ ನೋಡ್ತಾನೆ. ನಮ್ಮ ಒಳಗಳ ಮನಸ್ಸು ನೋಡ್ತಾನೆ, ಏನು ಮಾಡ್ತಾರೆ ಇವರು, ಏನಕ್ಕೋಸ್ಕರ ಅದನ್ನ ಮಾಡ್ತಾರೆ. ಆಮೆನ್. ಅಲ್ಲೆಲೂಯ. ಆಮೆನ್. ನಾವು ಹಿಂದೆ ಹಾಲು ನಿಂತಿದ್ವಿ, ಎಮ್ಮೆ ಇದ್ವಿ ನಮ್ಮವು, ಎಮ್ಮೆ ಸಾಕಿ ಭಾಳ. ನಾನು ಎಮ್ಮೆ ಹೊಡ್ಕೊಂಡು ಹೋಗ್ತಿದ್ದೆ ಶಾಲೆ ಬಿಟ್ಟ ಮೇಲೆ, ಅಂದರೆ ಶನಿವಾರ ರಜೆ ಇರ್ತಿತ್ತಲ್ಲ, ಕರೆಕ್ಟಾಗಿ 11 ಗಂಟೆಗೆ ಬಿಟ್ಟರೆ ಓಡಿ ಬಂದು ಅದು ಎಮ್ಮೆ ತೊಗೊಂಡು ಅಡಿಗೆ ಹೋಗಿ ಮೇಯ್ಸ್ಕೊಂಡು ಸಾಯಂಕಾಲಕ್ಕೆ 2 ಚಮ್ನಿ ಹಾಲು ಕೊಡೋದು. ಅಲ್ಲೆಲೂಯ. ಆಮೆನ್. ಏನಿಲ್ಲ ನೋಡ್ರಿ, ಹುಲ್ ತಿನ್ನೋದು ಹಾಲು ಕಡಿಯೋದು ಅಷ್ಟೇ. ನಮ್ಮ ತುಪ್ಪಕ್ಕೆ ಭಾಳ ಬೇಡಿಕೆ ಇತ್ತು. ಸಂತೆ ಒಳಗೆ ಹೋಗಿ ಸಂತೆಗೆ ಹಾಕಿ ಅಲ್ಲಿ ಮಾರಿ ಅದರಿಂದನೇ ಸಂತೆ ಮಾಡ್ಕೊಂಬರ್ತಿದ್ವಿ. ಅವ್ರು ಕಾಂಪಿಟೇಷನಲ್ಲಿ ನಮ್ಮ ಹತ್ರ ತಗೊಂಡು ಬರ್ತಿದ್ವಿ, ಇಲ್ಲಿ ಬರ್ರಿ ಇಲ್ಲಿ ನಾನು ಸ್ವಲ್ಪ ತುಪ್ಪ ತಿಂದು ಹೊರಗಡೆ ಹೋದ್ನಿ ಅಂದರೆ ಆ ಚಾನಲ್ ಹತ್ರ ಇರೋರಿಗೆ ವಾಸನೆ ಬರ್ತಿತ್ತು. ಇವತ್ತಿನ ತುಪ್ಪ ಮುಷ್ಣ ನೋಡಿದ್ರು ವಾಸನೆ ಇಲ್ಲ. ಯಾಕೆ ಹೇಳ್ರಿ? ಎಲ್ಲ ಅದೇನೋ ಹಾಕ್ತಾರಲ್ಲ ಎಲ್ಲ ಕೆಟ್ಟ ಹೋತಲ್ಲ, ಕುಲಗೆಟ್ಟು ಹೋತು, ತುಪ್ಪನೂ ಕುಲಗೆಟ್ಟು ಹೋತು, ಹಾಲು ಕುಲಗೆಟ್ಟು ಹೋತು, ಮೊಸರಂತೂ ಹೇಳಕ್ಕಬಾರ್ದು. ಅಲ್ಲೆಲೂಯ. ಅಂತ ವೇಸು ಕೂಡ ನೀನು ಹಾಲು ಕುಡಿದ್ರು ಇನ್ನು ಒಣಕ್ಯಂದು ಹೋಗ್ತೀಯ ಹೊರತು ಉದ್ಧಾರ ಅಂತೂ ಇಲ್ಲ. ಒರಿಜಿನಾಲಿಟಿ ಹುಲ್ ತಿನ್ನಿಸ್ಬೇಕು, ಹಾಲು ಕರಿಬೇಕು. ಅಲ್ಲೆಲೂಯ. ಅಂಥದ್ದು ಹಾಲು ಕುಡೀರಿ, ನೀವು ಎಷ್ಟು ಅದ್ಭುತವಾಗಿ ಆರೋಗ್ಯ ಇರ್ತೀರಿ ಅಂತ. ಏನೇನೋ ಬಂದತೆ ದೇವ್ರ ಲೆಕ್ಕದಾಗ ನೀವು ಇರ್ರಿ. ಜನ ಏನು ಮಾಡ್ತಾರೆ ಅದನ್ನ ಮಾಡಕ್ಕೆ ಹೋಗ್ಬೇಡ್ರೆ.
ಒರಿಜಿನಲ್ ಹಾಕ್ರಿ, ಎಷ್ಟೇ ಬರಲಿ, ಒಂದು 100 ರೂಪಾಯಿ, ಒಂದು 500 ರೂಪಾಯಿ ಕಡಿಮೆ ಆಗಲಿ ಸಾಕು, ಅದೇ ದೇವರಿಗೆ, ದೇವ್ರ ಆಶೀರ್ವಾದ ಮಾಡ್ತಾನೆ. ಆಮೆನ್. ಅನ್ಯರಿಗೆ ಪಾಪ ದೇವರಿಲ್ಲ ಏನಿಲ್ಲ, ಅವ್ರು ಏನಾದರೂ ಮೋಸ ಮಾಡಿ ಏನಾದರೂ ಅನ್ಯಾಯ ಮಾಡಿ ದುಡ್ಡು ಗಳಿಸ್ಲೇಬೇಕು. ಅವ್ರು ಆಮೆನ್. ಹೀರೆ ಗೊಬ್ಬರ ಹಾಕ್ತಿದ್ದ ಅವ್ರ ಜೀವನ ನಡೆಯಲ್ಲ, ಯಾಕಂದ್ರೆ ಅವ್ರ ದೇವರಿಲ್ಲ ಏನಿಲ್ಲ. ಅವ್ರು ಯಾವುದೋ ದೇವ್ರ ಆಶೀರ್ವಾದ ಮಾಡಿ ಏನು ಎಷ್ಟಕ್ಕಂದದ ಅವು ಆಶೀರ್ವಾದ ಮಾಡಕ್ಕೆ ಯಾರು ಮಾಡ್ತಾರೆ? ಅವ್ರು ನಂಬಿಕೆ ಇಲ್ಲ. ನಮ್ಗೆ ಒಬ್ಬನೇ ದೇವ್ರಿದ್ದಾನೆ, ಆಮೆನ್. ಆಶೀರ್ವಾದ ಕಟ್ಟಿಟ್ಟು ಬುತ್ತಿ ನಮ್ಗೆ. ಆಮೆನ್. ನೀವು ಕರೆಕ್ಟಾಗಿ ಪ್ರಾಂಪ್ಟಾಗಿ ನಿಮ್ಮ ಮನಸ್ಸು ಕರೆಕ್ಟಾಗಿ ಇಟ್ಕೊಂಡು ಯಾವುದೇ ಲಾಭಕ್ಕಲ್ಲ, ಜನರ ಆರೋಗ್ಯಕ್ಕೆ ಅಂತೇಳಿ ನಾವು ಯೋಚನೆ ಮಾಡಿ ಅದನ್ನ ಇದು ಮಾಡೋದ್ರಿಂದ ನಮಗೆ ಒಳ್ಳೆ ಆಶೀರ್ವಾದ ಸಿಕ್ಕುತ್ತೆ. ಆಮೆನ್. ಇಲ್ಲ ಅಂದರೆ ಏನಾಯ್ತು ಅಷ್ಟೇ, ಮುಂದಕ್ಕಂತೂ ಬರಲ್ಲ, ಅಲ್ಲೇದಲ್ಲಿಗೆ ಒಟ್ಟಿಗೆ ಇಟ್ಟಿಗೆ. ಅಲ್ಲೆಲ್ಲೂಯಾ. ಆಮೆನ್. ಎಲ್ಲ ವಿಷಯದಲ್ಲಿ ಅಷ್ಟೇ ಭಾಳ ಕೇರಾಗಿ ದೇವ್ರು ನಮಗೆ ಏನೇನು ಕೆಲಸ ಕೊಟ್ಟನೋ ಅದರಲ್ಲಿ ನಂಬಿಕೆಸ್ತರಾಗಿ ಇರಬೇಕು. ಸೋಮಾರಿಗಳಾಗಿ ಆಗಲಿ ಇನ್ನೊಂದಾಗಲಿ ಇರಬಾರ್ದು. ಬರೀ ಕೂಲಿಗೋಸ್ಕರ ದುಡಿಯೋಕ್ಕೋಸ್ಕರ ಅಲ್ಲ, ಅವ್ರಿಗೆ ಕೆಲಸ ಆಗ್ಬೇಕು, ನಮ್ಗೆ ದುಡ್ಡು ಕೊಡ್ಬೇಕು. ಆ ಲೆಕ್ಕದಾಗ ನೀವು ಕೆಲಸ ಮಾಡಬೇಕು. ಅಲ್ಲೆಲ್ಲೂಯಾ. ಆಮೆನ್. ಅವ್ರಿಗೆ ಕೆಲಸ ಆಗ್ಬೇಕು, ನಮ್ಗೆ ದುಡ್ಡು ಬರೋ. ಅವ್ರಿಗೆ ಕೆಲಸ ಏನಾದರೂ ಆಗಲಪ್ಪ, ಹಾಳಾಗೋಗಲ್ಲ, ಅವರು ನಮಗೆ ದುಡ್ಡು ಬರಲಿ ಅನ್ನೋದು ಮೆಥಡ್, ಅದು ಲೌಕದ್ದು. ಅಲ್ಲೆಲ್ಲೂಯಾ. ಆಮೆನ್. ಭಾಳ ಜಾಗ್ರತೆಯಾಗಿರ್ರಿ. ದೇವ್ರಿಗೆ ಸಿಕ್ಕಬೇಡ್ರಿ. ಮನುಷ್ಯರು ನೋಡಲ್ಲ, ನಮ್ಮನ್ನ ದೇವ್ರು ನೋಡ್ತಾರೆ. ಆಮೆನ್. ಮನುಷ್ಯರು ನಮಗೆ ಆಶೀರ್ವಾದ ಮಾಡರಲ್ಲ, ದೇವ್ರ ಆಶೀರ್ವಾದ ಮಾಡಿ. ಆಮೆನ್. ಆಶೀರ್ವಾದ ಮಾಡದಿರತಕ್ಕಂಥ ಜನ ಮುಖ್ಯನಾ, ಆಶೀರ್ವಾದ ಮಾಡುವ ದೇವ್ರು ಮುಖ್ಯನಾ? ಮಾಡು ದೇವರು. ಚೆನ್ನಾಗಿರ್ರಿ, ಯಾವ್ದು ಮಿಕ್ಸ್ ಮಾಡಬೇಡ್ರಿ. ಕೆಲ್ಸಕ್ಕೆ ಹೋದ್ರೆ ನಂಬಿಕಸ್ತರ ಕೆಲಸ ಮಾಡ್ರಿ, ಎಷ್ಟೇ ಬರಲಿ ದೇವ್ರು ಅದನ್ನ ಏನು ಮಾಡ್ತಾನೆ? ಆಶೀರ್ವಾದ. ಆಮೆನ್. ಅಲ್ಲೆಲ್ಲೂಯಾ. ಆಮೆನ್. ಕ್ರಿಸ್ತ ನೋಡಿ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ, ಆಶೀರ್ವಸ್ತ ದೇವ್ರು ಅದನ್ನ. ದೀಕ್ಷೆ ತಗೋಬೇಕಾದ್ರೆ ಏನು ಮಾಡಿದ ದೇವರು? ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚುತ್ತೇನೆ. ಎಲ್ಲ ವಿಷಯದಲ್ಲಿ ಮೆಚ್ಕೊಂಡ. ಕೆಲಸ ಮಾಡೋ ವಿಷಯದಲ್ಲಿ, ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ದೇವರಿಗೂ ನಂಬಿಕಸ್ತನು, ಮನುಷ್ಯರಿಗೂ ನಂಬಿಕಸ್ತನಾಗಿದ್ದ. ಆಗಿದ್ನಾ? ವಾಕ್ಯ ನೋಡ್ರಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಲೂಕ 2:50. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚುತ್ತಾ ಬಂತು. ಏನಂತೆ? ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದ. ಮತ್ತು ಇದಲ್ಲದ ಇಷ್ಟೇ ಅಲ್ಲ, ಜ್ಞಾನ, ದೇಹದ ಬಲ, ಇದೊಂದು ಎರಡಲ್ಲ. ದೇವರ ಮತ್ತು ಮನುಷ್ಯರ ದಯೆ. ದೇವರ ದಯೆನೂ ಇತ್ತು, ಮನುಷ್ಯರ ದಯೆನೂ ಇತ್ತು. ಆಮೆನ್. ಮನುಷ್ಯರ ದಯೆನೂ ಬೇಕು ನಮಗೆ. ಬರೇ ದೇವರ ದಯ ಅಷ್ಟೇ ಅಲ್ಲ. ಮನುಷ್ಯರ ದಯೆ ಅಂದ್ರೆ ಏನು? ನಾವು ಮಾಡಿದ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಅವ್ರು ಕೂಲಿ ಕೊಡ್ತಾರೆ. ಒಳ್ಳೆನಪ್ಪ ಹುಡುಗ, ಇಷ್ಟ. ಅಲ್ಲೆಲ್ಲೂಯಾ. ಆಮೆನ್. ಅವನು ಮನೆಯಾಳ, ಅವನ್ನೇ ಕರ್ಕಂದ್ರೆ ಕೆಲಸಕ್ಕೆ ಬರೀ ಕೆಲಸ ಮಾಡಲ್ರೇನು, ಅಲ್ಲಿ ಇಲ್ಲಿ ಅಟೆ ಹೊಡೆದು ದುಡ್ಡು ಅಂತಾನೆ. ಈ ಥರ ಕೆಟ್ಟ ಹೆಸರು ನಮಗೆ ಬರಬಾರ್ದು. ಅಲ್ಲೆಲ್ಲೂಯಾ. ಆಮೆನ್. ಕೆಟ್ಟ ಹೆಸರು ಏನು ಮಾಡಬಾರ್ದು? ಬರಬಾರ್ದು. ಭಾಳ ನಂಬಿಕೆಸ್ತಾಗಿರ್ಬೇಕು ನಾವು. ಇಲ್ಲಿ ಮನುಷ್ಯರೇನು ಲೆಕ್ಕ ಅಲ್ಲ ಬಿಟ್ರೆ ನಮಗೆ, ಆದರೆ ದೇವ್ರು ನೋಡ್ತಾನಂತ ನಮ್ಮ ಕೆಲಸ ನಾವು ಮಾಡಬೇಕು. ಆಮೆನ್. ನಮಗೆ ಕೊಟ್ಟಂತ ಕೆಲಸ ಏನು ಮಾಡಬೇಕು. ಅಲ್ಲೆಲ್ಲೂಯಾ. ಆಮೆನ್. ಕೊಟ್ಟಂತ ಕೆಲಸ ಏನಂತ ನಾವು ಮಾಡಬೇಕು. ಸ್ವಾಮಿ ಏನು ಮಾಡ್ದ? ಜನರ ಲೆಕ್ಕದಲ್ಲಿ ಕೆಲಸ ಮಾಡ್ದ. ಆತನು ದುಡ್ಡು ಇಸ್ಕಂದ, ಕಿಟಕಿ ಮಾಡಿ ಬಾಗಿಲ ಮಾಡಿ ದುಡ್ಡು ಇಸ್ಕಂದ. ಅದು ಅಕ್ರಮವಾಗಿಲ್ಲ, ಕರೆಕ್ಟಾಗಿ ಕೆಲಸ ಮಾಡಿಕೊಟ್ಟ, ಕರೆಕ್ಟಾಗಿ ದುಡ್ಡು ಇಸ್ಕೊಂಡ. ಜನನು ನೆನೆಸಿದ್ರು, ಅವಾಗ ದೇವ್ರನ್ನು ಕೂಡ ಆಶೀರ್ವಾದ. ಆಮೆನ್. ಜನನು ನೆನೆಸಿದ್ರು, ದೇವ್ರನ್ನು ನೆನೆಸಿದ. ಆಮೆನ್. ಅದಕ್ಕೆ ದೇವರೇ ಕೇಳ್ತೆ, ಮನುಷ್ಯರ ದಯೆಯು ದೇವರ ದಯೆ ಮೊದಲು ದೇವರ ದಯೆ ಮತ್ತು ಮನುಷ್ಯರ ದಯೆ. ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಅಲ್ಲೆಲ್ಲೂಯಾ. ಆಮೆನ್. ಹೆಚ್ಚಾಗ್ತಾ ಸೋಮಾರಿಗಳಂತ ನಾವು ಬಯಸ್ಕೋಬಾರ್ದು ಯಾರ ಹತ್ರ. ಅಲ್ಲೆಲ್ಲೂಯಾ. ಆಮೆನ್.
ಯೂಸ್ಲೆಸ್ ಫೆಲೋಸ್ ಅಂತ ನಾವು ಏನು ಮಾಡ್ಬಾರ್ದು, ಕೆಲ್ಸಕ್ಕೆ ಬರ್ದವ್ರು ಅಂತ ಏನು ಮಾಡ್ಬಾರ್ದು, ಬಯಸ್ಕೋಬಾರ್ದು. ಏನಾಗಿ ದೇವ್ರ ನಮ್ಮನ್ನ ಏನು ಮಾಡ್ತಾನೆ, ಇವ್ರು ದುಡ್ಡಿಗೋಸ್ಕರ ದುಡಿತದಾರ, ಕೆಲಸ ಮಾಡಿ, ಕೆಲಸ ಫಸ್ಟ್ ಆಮೇಲೆ ದುಡ್ಡು ಅಂತಾರ, ದುಡ್ಡು ಫಸ್ಟ್ ಕೆಲಸ ಆಮೇಲೆ ಅಂತಾರ. ನೋಡ್ತಾನೆ ದೇವ್ರು ನಮ್ಮ ಮನೋಭಾವನೆಗಳನ್ನ. ದೇವ್ರು ಏನು ಮಾಡ್ತಾನೆ, ನೋಡುವನಾಗಿದೆ. ಚೆಕ್ ಮಾಡುವನಾಗಿದ್ದ. ಲೆಲುಯಾ. ನೋಡ್ರಿ, ಕೊಟ್ಟು ಬಟ್ಟೆಗಳನ್ನ ಕರೆಕ್ಟ್ ಟೈಮ್ ಕೊಡ್ಬೇಕು. ಎಲ್ಲರಿಗೂ ಸುಳ್ಳು ಹೇಳೋದಕ್ಕೂ ಜಾಸ್ತಿ. ನಾಳೆನೇ ಕೊಡ್ತಾನೆ, ಇನ್ನು 2 ದಿನ ಹೇಳ್ಬಿಡ್ರಿ. ನಾಳೆನೇ ಕೊಡಂಗಿರ್ತೀಯ, ಇನ್ನು 2 ದಿನ ಟೈಮ್ ಹೇಳ್ರಿ. ಅದ್ರೊಳಗೆ ಅವ್ನು ಫೋನ್ ನಂಬರ್ ಕೊಟ್ಟಾಗಿರ್ತಾನ, ಅಣ್ಣ ಬಂದು ರೆಡಿ ಆಗಿರ್ತಾವ. ಎಷ್ಟು ಚೆನ್ನಾಗಿ, ಭಾಳ ಒಳ್ಳೆ ಟೈಲ್ರಿ ಬರ್ರಿ. ನಾನು ಹೇಳಿದ ಟೈಮ್ಗಿಂತ ಮುಂಚೆನೇ ಕೊಡ್ತಾರಪ್ಪ. ಜನರ ದಯೆಯನ್ನು ನಮಗೆ ಇರಬೇಕು. ಜನರು ನಮ್ಮನ್ನ ಏನು ಮಾಡ್ಬೇಕು, ದೇವ್ರ ಮಕ್ಕಳಪ್ಪ, ಕರೆಕ್ಟ್ ಲೆಲುಯಾ ಆಮೆನ್. ಅಂತ ದೇವ್ರ ದಯೆನು ಮನುಷ್ಯರ ದಯೆನು ಇರ್ಬೇಕು. ಆಮೆನ್. ಜನ ಏನಾದ್ರಾಗಲಿ ದೇವ್ರ ದಯ ಹೆಂಗಿರ್ತತೆ. ದೇವ್ರು ಕಾಣಲ್ಲಪ್ಪ, ದೇವ್ರ ಮಾಡಿ ಸೃಷ್ಟಿ ನೋಡಿ, ದೇವ್ರ ಸೃಷ್ಟಿ ಅವೆಲ್ಲ ಎಲ್ಲ ಮನುಷ್ಯರು ದೇವ್ರ ಸೃಷ್ಟಿನೇ. ದೇವ್ರವ್ರನ್ನ ಸೃಷ್ಟಿ ಮಾಡಿರುತ್ತೆ. ದೇವ್ರವ್ರ ಸೃಷ್ಟಿ ಮಾಡೋಣ ಅಂದಾಗ ದೇವ್ರು ಕಾಣಲ್ಲ. ಇವತ್ತು ದೇವ್ರ ಸೃಷ್ಟಿನೇ ಕಾಣ್ತೈತಿ ಇವತ್ತು ನಾವು. ಆಮೆನ್. ದೇವ್ರ ಸೃಷ್ಟಿಗೆ ಏನಾದ್ರು ನಾವು ಮೋಸ ಮಾಡಿದ್ರೆ ದೇವ್ರಿಗೆ ಮಾಡ್ದಂಗೆ ಅದು. ಆಮೆನ್. ಅಲ್ಲೆಲ್ಲೂಯಾ. ಹೌದಲ್ಲ, ಮಗನಿಗೆ ಮಾಡಿದ್ರೆ ಮೋಸ, ತಂದೆಗೆ ಮಾಡಿದ್ರೆ ಎರಡು ಒಂದೇ ಅವು. ಅದು ನಮಗೆ ತಂದೆ, ನಾವೆಲ್ಲ ಹತ್ತು ಮಕ್ಕಳು. ಅಲ್ಲೆಲ್ಲೂಯಾ. ಆಮೆನ್. ಕರೆಕ್ಟಾಗಿ ನಂಬಿಗಸ್ತರಾಗಿ ಒಳ್ಳೆ ಹೊಲಿಗೆ, ಬಿಸಿಲಿಲ್ಲದಂಥ ಹೊಲಿಗೆ, ಒಳ್ಳೆ ಕ್ಯಾನ್ವಾಸು, ಡೂಪ್ಲಿಕೇಟ್ ಆದಂಗಾಗಲೇ ಆ ಮದುವೆ ಯಾರ್ದು ಅಂತಾರಲ್ಲ ಹಂಗಲ್ಲ. ಅವ್ರು ಕೊಟ್ಟದ್ದು ಒಂದು ಕ್ಷಣ ಖರ್ಚು ಮಾಡೋದು. ಅವ್ರು ಕೊಟ್ಟದ್ದು ದುಡ್ಡು 5 ನಿಮಿಷ ಇರಲ್ಲ ನಮ್ಮ ಕಡೆ. ಅವ್ರು ನಿನ್ನ ಕೊಟ್ಟಿದ್ದು ಹೊಲ್ಕೊಟ್ಟಿದ್ದು ಹರಿಯ ಮಠ ಬೈತಾರ ಅವ್ರು. ಕಣ್ರಿ, ಬೈದು ನೀನು ದುಡ್ಡು ಇಸ್ಕೊಂಡು ತಿಂದ್ರೆ ಏನಾಗತ್ತೆ? ಆಶೀರ್ವಾದ ಆಗುತ್ತಾ? ಆಗಲ್ಲ. ಅದಕ್ಕೆ ನಾವು ನಂಬಿಗಸ್ತರಾಗಿದ್ರೆ ದೇವ್ರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಕರೆಕ್ಟಾಗಿ ನಾವೇನು ದುಡ್ಡು ಇಸ್ಕೊಂತೀವಿ ಅದು ಕರೆಕ್ಟಾಗಿ. ಅಲ್ಲೆಲ್ಲೂಯಾ. ಆಮೆನ್. ಬೈಲಿಲ್ದಂಗೆ ಕರೆಕ್ಟಾಗಿ, ಸೋಮಾರಿ ತಂದಿಂದಲ್ಲ, ಆಸಕ್ತಿಯಿಂದ ನಂಬಿಗಸ್ತರಾಗಿ ಹೊಲಿಗೆಗಳನ್ನು ಹಾಕ್ಬೇಕು. ಇದು ಮುದುಕಿ ತಗ, ಇದಕ್ಕೆ ನಡೀತದೆ ಅಂತೇಳಿ ಅಡ್ಡ ಬಡ್ಡ ಹೊಲ್ಕೊಟ್ರೆ ಮುದುಕಿ ಎಲ್ಲ ತೆಗಾಡ್ತತೆ ಕುತ್ಕೊಂಡು. ಟೈಲರಪ್ಪ, ಎಂತ ಟೈಲರ, ಮಣ್ಣು ಹಾಕ್ಲ ಅಂದ್ಬಿಡ್ತತೆ. ಲೇಡೀಸ್ ಟೈಲರ್ ಏನಂತತೆ, ಮುದುಕಿದಂತನೂ ಅಲ್ಲ, ಹುಡುಗಿಯರ್ದಂತನೂ ಅಲ್ಲ. ಎಲ್ಲರದು ನಂಬಿಗಸ್ತರಾಗೆ ನಾವು ಏನು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ಬೇಕು. ಆಮೆನ್. ಯಾವುದಕ್ಕೂ ನಮಗೇನು ಬಾಯಾಗ ಮಣ್ಣು ಹಾಕ್ಬಾರ್ದು. ಕ್ರಿಸ್ತನು ಬಾಯಿಗೆ ಮಣ್ಣು ಹಾಕಿ ಹೇಳಿಲ್ಲ, ಆತನು ಸೋಷಿಯಲ್ ಜನರ ಕೆಲಸ ಮಾಡಿಕೊಟ್ಟ. ನಿಮಗಿಂತ ಹಾರ್ಡ್ ಕೆಲಸ ಮಾಡಿದಾನೆ. ನೀವು ಕುತ್ಕೊಂಡು ಹಿಂಗೆ ರಾಟಿ ಹೊಲಿಯೋದು ಅಲ್ಲ. ಆತನು ಬಡಗಿತಾನ ಅಂದ್ರೆ ಭಯಂಕರ ಶ್ರಮೆ ಕೆಲಸ. ಆಮೆನ್. ಈಗ ಸ್ವಲ್ಪ ಹಗುರ ಆಗೈತಿ, ಮಿಷಿನ್ಗಳು ಬಂದಿರೋದು. ಆಮೆನ್. ಭಯಂಕರ ಟೇಬಲು ಕುರ್ಚಿ ಇದುವರೆಗೂ ಇರ್ಬೋದು, ಇರ್ತಾವ. ಅವಕ್ಕೇನಾಗಲ್ಲ, ಕರೆಕ್ಟಾಗಿ ಇಟ್ಕೊಂಡ್ರೆ ಇದುವರೆಗೆ ಇರ್ತಾವೆ. ಇನ್ನೂ 50 ವರ್ಷ ಇರ್ತಾವೆ. ಕ್ರಿಸ್ತನ್ ಮಾಡಿಕೊಟ್ಟದ್ದು ವಸ್ತುಗಳು ಇಸ್ರಾಯೇಲ್ ದೇಶದಲ್ಲಿ ಇನ್ನೂ ಇರ್ಬೋದೇನೋ ಗೊತ್ತಿಲ್ಲ. ಆಮೆನ್. ಈ ರೀತಿ ನಂಬಿಗಸ್ತನ ಕೆಲಸ ಮಾಡಿ ದೇವ್ರ ಮೇಲೆ ದೇವ್ರ ದಯನು ಹೊಂದಿದ ಮತ್ತು ಮನುಷ್ಯರ ದಯನು ಹೊಂದಿಕೊಂಡನು. ಹೆಚ್ಚಾಗುತ್ತಾ ಬಂದಂತೆ, ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಬೆಳೀತಾ ಬಂದ. ದೇವರ ದಯ ಮತ್ತು ಮನುಷ್ಯರ ದಯ ಎರಡು ಕೂಡ ಆತನಿಗೆ ಇತ್ತು. ಆಮೆನ್. ಆಯ್ತಾ? ನಂಬಿಗಸ್ತರಾಗಿರೋದು ಎಷ್ಟು ಅದ್ಭುತವಾದದ್ದು ನೋಡಿ. ನಂಬಿಗಸ್ತರಾಗಿದ್ದರಿಂದ ಕ್ರಿಸ್ತನಿಗೆ ದೊಡ್ಡ ಜವಾಬ್ದಾರಿಯನ್ನು ದೇವ್ರು ಕೊಟ್ಟ. ಆಮೆನ್. ಸಣ್ಣ ವಿಷಯದಲ್ಲಿ ನಂಬಿಗಸ್ತನಾಗಿದ್ದರಿಂದ, ಬರೀ ಕೆಲಸ ನಂಬಿಗಸ್ತನಾಗಿದ್ದರಿಂದ ದೇವ್ರ ದೊಡ್ಡ ಕೆಲಸವನ್ನು ಏನು ಮಾಡ್ದ, ಕೊಟ್ಟ. ಹಲ್ಲೆಲೂಯಾ. ಜಗತ್ತಿಗೆ ಪಾಪ ಪರಿಹಾರ ಮಾಡುವಂಥ ಒಂದು ಅದ್ಭುತವಾದಂಥ ಮಹಿಮೆಯಾದಂಥ ಕೆಲಸವನ್ನು ಕೊಟ್ಟು ಇವತ್ತು ಅನೇಕ ಜನರು ಆತನನ್ನು ಕೊಂಡಾಡುವಂಥ ರೀತಿಯಲ್ಲಿ ಆತನ ಇದ್ದಾನೆ ಇವತ್ತು. ಆಮೆನ್. ಕೊಂಡಾಡ್ತದಾರ. ಆಮೆನ್. ನೋಡಿ, ನಿಜವಾಗ್ಲೂ ನಾವು ನೋಡ್ತೇವೆ ಏನಂದ್ರೆ ವಾಕ್ಯ ಹೇಳ್ತದೆ, ಇನ್ನು ಆತನು ಮಹಾಯಾಜಕನು,
ಆತನ ಶಾರೀರಿಕ ಬಲಹೀನತೆಗಳ ಅನುಭವದ ಮೂಲಕ ಆತನು ಹಾದು ಹೋಗಿದ್ದಾನೆ. ಆಮೆನ್. ಶರೀರದ ಬಲಹೀನತೆಗಳ ಮೂಲಕ ಹಾದು ಹೋಗ್ಯಾನ. ಬಹಳ ಬಲಹೀನತೆ, ನಿದ್ದೆ, ಹಸಿವಂದ್ರೆ ಏನು ಗೊತ್ತೈತೆ ಆತನಿಗೆ, ನಿದ್ದೆ ಕಟ್ಟದಂದ್ರೆ ಏನು ಗೊತ್ತೈತೆ ಆತನಿಗೆ, ಮತ್ತೆ ಓಡಾಡಿ ದಣಿಯಾದಂದ್ರೆ ಏನು ಗೊತ್ತೈತೆ ಆತನಿಗೆ, ಮಾತಾಡಿ ಯಾವ ರೀತಿ ಜನರ ಮನಸ್ಸುಗಳನ್ನ ಆಶೀರ್ವಾದ ಮಾಡೋದು ಗೊತ್ತೈತೆ. ಹಲ್ಲೆಲೂಯಾ. ಆಮೆನ್. ಜನರ ಹೊಟ್ಟೆ ಹಸುವು ಕೂಡ ಗೊತ್ತಿದೆ ಆತನಿಗೆ. ಜನರ ಹೊಟ್ಟೆ ಹಸುವು ಗೊತ್ತಿದೆ. ಅವತ್ತು ದಾರಿ ನೀಡೋದು ಆ ಹೆಣ್ಮಕ್ಳು ಸುವಾರ್ತೆ ಹೇಳಿದ ಮೇಲೆ ಭಾಳ ಹೊಟ್ಟೆ ಹಸುವಾಗಿತ್ತು ಆತನಿಗೆ. ಶಿಷ್ಯರು ಊಟ ತಗೊಂಬರಕ್ಕೆ ಹೋಗಿದ್ದು ಊರೊಳಗೆ. ಆದರೆ ಆತನು, ನೀವು ನೆನೆಸದಿರುವಂಥ ಊಟ ಬೇರೆ ಒಂದು ಊಟ ನನಗುಂಟು, ನಿಮ್ಮ ಊಟ ನನಗೆ ಬೇಡ ಅಂತ ಹೇಳಿದ್ನು. ಹಲ್ಲೆಲೂಯಾ. ಆಮೆನ್. ಈ ರೀತಿ ನಂಬಿಕೆಸ್ತನಾಗಿ ಎಲ್ಲ ವಿಷಯದಲ್ಲಿ ಕ್ರಿಸ್ತನಿದ್ದನು. ನಾವು ಕೂಡ ಕ್ರಿಸ್ತನಂತೆ ಎಲ್ಲ ವಿಷಯದಲ್ಲಿ ನಂಬಿಕೆಸ್ತರಾಗಿ ಇರಬೇಕು. ಆಮೆನ್. ಎಲ್ಲ ವಿಷಯದಲ್ಲಿ ನಾವು ಕೂಡ ಏನು ಮಾಡಬೇಕು, ಜವಾಬ್ದಾರಿಯುತವಾಗಿ ನಂಬಿಕೆಸ್ತರಾಗಿ ಕೆಲಸ ಮಾಡಿದ್ರೆ ಇನ್ನು ದೇವರೇ ಆಶೀರ್ವಾದ ಮಾಡ್ತಾನೆ. ನಮಗೇನೇನು ಬೇಕೋ ಎಲ್ಲ ಅವಶ್ಯಕತೆಗಳನ್ನು ದೇವರು ಒದಗಿಸ್ಕೊಡ್ತಾನೆ. ಆಮೆನ್. ನೀವು ದುಡಿಯೋದೇ ಒಂದು ದೊಡ್ಡ ಪ್ಲಾನಿಂಗ್ ಇಟ್ಕೊಂಡು ಮೋಸಗಳು ಸ್ಟಾರ್ಟ್ ಆಗ್ತಾವಲ್ಲಿ. ಹಲ್ಲೆಲೂಯಾ. ಆಮೆನ್. ಅವ್ರಿಗೆ 2,000 ಬಂದರು, ವಾರಕ್ಕೆ 2,000 ಬಂದರು ಸಮಾಧಾನ ಇರಲ್ಲ, ವಾರಕ್ಕೆ 10,000 ಬಂದರು ಸಮಾಧಾನ ಇರಲ್ಲ, 10,000 50,000 ದುಡಿಬೇಕು ನಾನು ವಾರಕ್ಕೆ ಅನ್ನೋ ಬಂದ್ಬಿಡ್ಬೇಕು ಮನಸ್ಸು. ಆ ರೀತಿ ವಾರಕ್ಕೆ 50,000 ದುಡಿಬೇಕಪ್ಪ ಅಂದ್ರೆ ಏನು ಮಾಡಬೇಕು, ಟೋಪಿ ರೆಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ಟೋಪಿ ರೆಡಿ ಮಾಡ್ಕೊಂಡ್ರೆ ವಾರಕ್ಕೆ 50,000 ದುಡಿಯೋಕೆ ಈ ರೀತಿ ದುಡಿಯೋದೇ ನಮ್ದೊಂದು ಸಾಹಸ ಅಲ್ಲ. ದುಡ್ಡಿಗೆ ಯೋಗ್ಯರಾಗಿ ನಾವು ಇರೋದೇ. ಹಲ್ಲೆಲೂಯಾ. ಆಮೆನ್. ದುಡ್ಡು ಕರೆಕ್ಟ್ ಆಗಿರ್ಬೇಕು. ಕೆಲಸ ಮಾಡಿದ್ದೀನಿ, ದುಡ್ಡು ಕೊಟ್ಟದ್ದು ಸಮಾಧಾನ. ಹಲ್ಲೆಲೂಯಾ. ಆಮೆನ್. ಆ ರೀತಿ ನಮ್ಮ ಒಂದು ಮನಸ್ಥಿತಿಗಳು ದೇವ್ರ ಮಕ್ಕಳು ಇರಬೇಕು. ದೇವ್ರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಮನುಷ್ಯರಲ್ಲ, ದುಡ್ಡು ಅಲ್ಲ, ಲೋಕ ಅಲ್ಲ, ಆಸ್ತಿ ಅಲ್ಲ, ಯಾವುದು ನಮ್ಮನ್ನು ಆಶೀರ್ವಾದ ಮಾಡಲ್ಲ. ನಮ್ಮನ್ನು ಆಶೀರ್ವದಿಸುವರು ಯಾರು? ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳ ನಿರ್ಮಾಣಿಕನಾದ ಯೆಹೋವನಿಂದಲೇ ನನ್ನ ಆಶೀರ್ವಾದ. ಆಮೆನ್. ಲೋಕದಿಂದ ಅಲ್ಲ, ಬೇರೆ ಏನೊಂದು ಕೂಡ ಅಲ್ಲ. ದೇವ್ರ ಮಕ್ಕಳು ಡೈರೆಕ್ಟಾಗಿ ಬರೋದು ಆಶೀರ್ವಾದ ಎಲ್ಲಿಂದ? ದೇವರಿಂದಲೇ. ಆಮೆನ್. ಅದಕ್ಕೆ ದೇವರಿಗೆ ಎಷ್ಟು ನಂಬಿಕೆಸ್ತರಾಗಿರೋದು ನಾವು ಅವಶ್ಯ ನೋಡ್ರಿ. ನಂಬಿಕೆಸ್ತರಾಗಿರೋದು ಅವಶ್ಯನಾ ಸಹೋದರ ಸಹೋದರಿ? ಹಲ್ಲೆಲೂಯಾ. ಆಮೆನ್. ನೀನು ಆ ಕಲ್ವಾರಿಯನ್ನು ನೋಡು. ಕಲ್ವಾರಿಯನ್ನು ಏನು ಮಾಡು? ನೋಡು. ಕ್ರಿಸ್ತನ್ ಏನಾಗಿದ್ದಾನ ನೋಡು. ಎಷ್ಟು ಶ್ರಮೆ ಅನುಭವಿಸಿದ ನೋಡು. ನಾವು ಅಂದ್ಕೊಂತೀವಿ ನಮ್ಮದೇ ದೊಡ್ಡ ಶ್ರಮೆ ಅಂತ. ನಮ್ಮ ಶ್ರಮೆಗಿಂತ ಆತನ ಶ್ರಮೆ ನೋಡ್ರಲ್ಲಿ. ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದಂಥ ಶ್ರಮೆ, 3 ದಿವಸ ಹಗಲು ರಾತ್ರಿ ಆತನಿಗೆ ಕೊಟ್ಟಂಥ ಹಿಂಸೆಗಳು. ನಮಗೆ ಯಾವ ಕೆಲಸ ಮಾಡಿದ್ರು ಕೂಡ ಅಷ್ಟು ಹಿಂಸೆ ಆಗಲ್ಲ, ಎಂಥದ್ದೇ ಕೆಲಸ ಇರಲಿ. ಹಲ್ಲೆಲೂಯಾ. ಆಮೆನ್. ಅಷ್ಟೊಂದು ಹಿಂಸೆ ಯಾವುದು ಕೂಡ ಇಲ್ಲ. ಭಯಂಕರ ಹಿಂಸೆ ಅನುಭವಿಸ್ತವ್ರಂದ್ರೆ ಯೇಸು. ಅದೆಲ್ಲ ಅಷ್ಟು, ಅದೇ ಫಸ್ಟ್. ಇನ್ನು ಆತನಿಗಿಂತ ಹಿಂಸೆ ಅನುಭವಿಸ್ತಾರೆ ಲೋಕದಲ್ಲಿ ಯಾರು ಕೂಡ ಅಲ್ಲ. ಕಲ್ವಾರಿಯನ್ನು ನೋಡ್ರಿ ಅಂತ ಪ್ರವಾದಿ ಹೇಳ್ತಾರೆ. ಕ್ರಿಸ್ತನ್ ಏನಾಗಿದ್ದಾನ ನೋಡ್ರಿ. ನಿಜವಾಗಲೂ ಕಲ್ವಾರಿ. ಹಲ್ಲೆಲೂಯಾ. ಕಲ್ವಾರಿ ಅಂದ್ರೆ ಏನು? ಅಲ್ಲಿ ಬೆಲೆ ಕಟ್ಟಲಾಗಿದೆ. ನಮ್ಮ ಪಾಪಕ್ಕೆ ಪರಿಹಾರ ದುಡ್ಡು ಕಟ್ಟಲಾಗಿದೆ, ಅಲ್ಲಿ ದಂಡ ಕಟ್ಟಲಾಗಿದೆ. ಕಲ್ವಾರಿಯಲ್ಲಿ ಏನು ಕಟ್ಟಲಾಗಿದೆ? ನಮ್ಮ ಪಾಪ, ನಾವು ಪಾಪ ಮಾಡಿದ್ವ, ತಪ್ಪು ಮಾಡಿದ್ವ, ತಪ್ಪಿಗೆ ದಂಡ ಅಲ್ಲಿ ಕಟ್ಟಲಾಗಿದೆ. ಆಮೆನ್. ಈ ದಿನ ಕಲ್ವಾರಿಯನ್ನು ದಾಟಿ ಹೋಗ್ತಾ ಇದ್ದಾನೆ. ಆತನು ದೇವರ ಸನ್ನಿಧಾನದಲ್ಲಿದ್ದಾನೆ. ನಮ್ಮ ಅರಿಕೆ ಮಾಡುವುದನ್ನು ನೋಡಿ ಆತನು ಮಧ್ಯವರ್ತಿತ್ವ ವಹಿಸಿಕೊಳ್ಳುವುದಕ್ಕೆ ನಿತ್ಯವೂ ಜೀವಿಸ್ತಾ ಇದ್ದ. ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದನ್ನು, ನಮ್ಮನ್ನು ಗಮನಿಸೋದಕ್ಕೆ, ನಮ್ಮನ್ನು ನೋಡೋದಕ್ಕೆ ಆತನು ನಿತ್ಯವೂ ಏನು ಮಾಡ್ತದಾನೆ? ದೇವ್ರ ಮುಂದೆ ಶಿಫಾರಸು ಮಾಡುವನಾಗಿದ್ದ. ನಮ್ಮ ಬಗ್ಗೆ ಶಿಫಾರಸು ಮಾಡ್ತಾನ ಕ್ರಿಸ್ತನ ಆತ್ಮ. ಅದೇ ಕ್ರಿಸ್ತನ ಆತ್ಮ ನಮ್ಮನ್ನು ರೆಕಮೆಂಡ್ ಮಾಡುವಂಥ, ನಮಗೆ ದೇವ್ರ ಮುಂದೆ ಸಹಾಯ ಮಾಡುವಂಥ, ದೇವರ ಒಂದು ಪರಲೋಕಕ್ಕೆ ತೆಗೆದುಕೊಳ್ಳುವಂತೆ ಅದನ್ನು ಮಾಡೋದ್ರಲ್ಲಿ, ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಳ್ಳೋಕೆ ದೇವ್ರು ಏನು ಮಾಡ್ಬೇಕು ಅದನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾನೆ. ಆಮೆನ್. ದೇವ್ರಿಗೆ ಏನೇನು ಸಲ್ಲಿಸ್ಬೇಕಾಗಿತ್ತು ಅದೆಲ್ಲ ಸಲ್ಲಿಸ್ತಾ ಅಲ್ಲಿದ್ದಾನೆ. ಅದೇ ಕ್ರಿಸ್ತನು ಇಲ್ಲಿ ನಮ್ಮ ಮಧ್ಯದಲ್ಲಿ ಕೂಡ ಇದ್ದಾನೆ. ಆಮೆನ್. ನಮ್ಮ ಮಧ್ಯದಲ್ಲಿದ್ದಾನ. ಕ್ರಿಸ್ತನು ಭೂಮಿಯಲ್ಲಿದ್ದಾಗ ಹಲ್ಲೆಲೂಯಾ ಏನು ಹೇಳ್ದ?
ನಾನು ದೇವರ ಬಳಿಯಿಂದ ಬಂದಿದ್ದೇನೆ, ನಾನು ದೇವರ ಬಳಿಗೆ ಹೋಗ್ತೇನೆ. ಹಲ್ಲೆಲೂಯಾ. ಆಮೆನ್. ಅದರ ಸತ್ಯ ನಿಮಗೆ ಗೊತ್ತಾ? ದೇವ್ರ ಬಳಿಯಿಂದ ಬಂದೆ ದೇವ್ರ ಬಳಿಗೆ ಹೋಗ್ತೇನೆ ಅನ್ನೋ ಸತ್ಯ ಏನು ಗೊತ್ತಾ? ಅದರ ಅರ್ಥ ಏನು ಗೊತ್ತಾ ನಿಮಗೆ? ಇಸ್ರಾಯೇಲರ ಸಂತತಿಯೊಂದಿಗೆ, ಹಲ್ಲೆಲೂಯಾ, ಅರಣ್ಯದಲ್ಲಿ ಇಸ್ರಾಯೇಲರೊಂದಿಗೆ ಇದ್ದಾತನು ಯೇಸು ಕ್ರಿಸ್ತನೇ ಆಗಿದ್ದ. ಆಮೆನ್. ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇದ್ದಾತರು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನೇ ಆಗಿದ್ದಾನೆ ಅಂತ ನೀವು ನಂಬುತ್ತೀರಾ? ಆಮೆನ್. ಆಮೆನ್. ಇಸ್ರಾಯೇಲ್ ಸಂತತಿಯೊಂದಿಗೆ ಕ್ರಿಸ್ತನು ಇದ್ದಾನೆಂದು ಎಷ್ಟು ಜನರಿಗೆ ಗೊತ್ತು? ಎಷ್ಟು ಜನ ನಂಬ್ತೀರಿ? ಅಗ್ನಿಸ್ತಂಭದ ಮೂಲಕ ನಾಯಕತ್ವವನ್ನು ವಹಿಸಿದ್ದು ಯಾರು? ಮೋಶೆ. ಕ್ರಿಸ್ತನೇ. ಹಗಲಲ್ಲಿ ಮೇಘಸ್ತಂಭವಾಗಿ, ಇರಳಲ್ಲಿ ಅಗ್ನಿಸ್ತಂಭವಾಗಿ ಆಮೆನ್. ಆತನೇ ಆತನು. ಯಾರಾತನು? ಕ್ರಿಸ್ತನೇ ಆಗಿದ್ದ. ಬಿಸಿಲು, ಜನರಿಗೆ ಛತ್ರಿ ಇಲ್ಲ, ಏನಿಲ್ಲ. ಹಗಲು ನಡಿಬೇಕಾಗಿದ್ರೆ ಬಹಳಷ್ಟು ಬಿಸಿಲು. ಅಲ್ಲಿ ಒಂದು ಮೋಡವಾಗಿ ಸೂರ್ಯನಿಗೆ ಏನ್ ಮಾಡ್ತಿತ್ತಂಥದ್ದು? ನೆರಳಾಗಿ ಬರ್ತಿತ್ತು, ಅಡ್ಡ ಬರ್ತಿತ್ತು. ಆಮೆನ್. ರಾತ್ರಿ ಕತ್ಲು ನಡಿಬೇಕಂದ್ರೆ ಕತ್ಲ ಒಂದು ಆ ಜನರಿಗೆ ಅವು ಚೇಳುಗಳಿರೋಂಥ ಸ್ಥಳ ಅದು. ಆಗ ಬೆಳಕಾಗಿ ಬರ್ತಾ ಇತ್ತು. ಆಮೆನ್. ಆ ಅಗ್ನಿಸ್ತಂಭ ಮೇಘಸ್ತಂಭ ಅಂತ ಕರೀತಾರ ಅವನ್ನ. ಅಗ್ನಿಸ್ತಂಭ ಮೇಘಸ್ತಂಭ ಕ್ರಿಸ್ತನಾಗಿದ್ದಾನಂತ ನೀವು ನಂಬ್ತೀರಾ? ಆಮೆನ್. ಮುಂದೆ ಹೋಗ್ತಾ ಇದ್ದದ್ದು ಯಾವುದು? ಅಗ್ನಿಸ್ತಂಭ ಮುಂದೆ ಹೋಗ್ತಾ ಇದ್ರೆ ಹಿಂದೆ ಜನ ಬರ್ತಾ ಇದ್ರು. ಆಮೆನ್. ಮೇಘಸ್ತಂಭ ಮುಂದೆ ಹೋಗ್ತಾ ಇದ್ರೆ ಜನ ಹಿಂದೆ ಬರ್ತಾ ಇದ್ರು. ಆಮೆನ್. ಅದೇ ನಾಯಕತ್ವ ಅದು. ಹಲ್ಲೆಲೂಯಾ. ಆಮೆನ್. ಕ್ರಿಸ್ತನ ಮುಖಾಂತರ ಮೋಸೆ ನಾಯಕತ್ವದಲ್ಲಿ ಅವರು ನಡೆದರು. ಆಮೆನ್. ದೂತ ಆ ಉರಿಯುವ ಪೊದೆಯಲ್ಲಿ ಇದ್ದು ಒಡಂಬಡಿಕೆ ಮಾಡಿತಂತ ನೀವು ನೋಡಿದ್ರಲ್ಲ, ಆಮೆನ್. ಅದು ಯಾರು ಗೊತ್ತಾ? ಆತನು ಮೋಸೆಯೊಂದಿಗೆ ಮಾತಾಡಿದ್ನಲ್ಲ, ಪೊದೆ ಉರಿತಾ ಇತ್ತು, ಕ್ರಿಸ್ತನೇ. ಆದ್ರೆ ಸುಡ್ತಾ ಇರ್ಲಿಲ್ಲ ಅದು. ಆ ದೂತ ಅಲ್ಲಿಂದ ಮಾತಾಡ್ದ, ನೀನ್ ನಿಂತಿರೋ ಸ್ಥಳ ಅದು ಪರಿಶುದ್ಧ ಸ್ಥಳ, ನೀನ್ ಚಪ್ಪಲಿಯನ್ನ ಬಿಡು, ಚಪ್ಪಲಿಯನ್ನ ಬಿಡಂತ ಮೋಸೆಗೆ ಹೇಳ್ದ. ಇವತ್ತು ಆ ಚಪ್ಪಲಿಗೆ ಹೋಲಿಕೆ ಏನೈತಿ ನಮ್ಮಲ್ಲಿ? ಚಪ್ಪಲಿ ಬಿಡಂತ ಅವತ್ತು ಹೇಳ್ದ, ಪರಿಶುದ್ಧ ಸ್ಥಳ, ಕೆರೆಗಳನ್ನ ಏನ್ ಮಾಡು? ಬಿಡು. ದೂರ ಇಡು. ಇವತ್ತು ಕೆರೆಗಳಿಗೆ ಸಮಾನವಾದದ್ದು ನಮ್ಮಲ್ಲಿ ಏನಿದೆ? ಕೆರೆ ಅಂದ್ರೆ ಏನು? ನಮ್ಮಲ್ಲಿ ಈಗ ಪಾಪಗಳು. ಹಲ್ಲೆಲೂಯಾ. ಆಮೆನ್. ಆಮೆನ್. ಪಾಪಗಳನ್ನು ದೂರ ಇಡು ಅಂತ ನಮಗೆ ಹೇಳ್ತಾನೆ. ಆಮೆನ್. ಅವತ್ತು ಮೋಸೆ ಕೆರೆಗಳನ್ನು ದೂರ ಇಡು ಅಂತ ಹೇಳ್ದ, ಇವತ್ತು ನಮಗೆ ಪಾಪಗಳನ್ನು ದೂರ ಇಡು. ಇಡ್ರಿ ಅಂತ ಹೇಳ್ತಾನೆ. ಆಮೆನ್. ಅದಕ್ಕಾಗಿ ಆ ಉರಿಯುವ ಪೊದೆಯಲ್ಲಿ ಮೋಸೆ ಮೋಸೆ ಅಂತ ಮಾತಾಡಿದ್ದು ಯಾರಂದ್ರೆ ಕ್ರಿಸ್ತನಾಗಿದ್ದ. ಆಮೆನ್. ಆಮೆನ್. ಅಲ್ಲಿ ದೇವರ ದೂತ ಅಂತ ಬರೆಯಲ್ಪಟ್ಟಿದೆ. ದೇವರ ದೂತನೇ ಕ್ರಿಸ್ತನಾಗಿದ್ದ. ಆಮೆನ್. ಆಮೆನ್. ಅದನ್ನ ಒಡಂಬಡಿಕೆಯನ್ನು ಮಾಡಿಕೊಂಡಿತ್ತೆಂದು ನೀವು ನಂಬುತ್ತೀರಾ? ಅದು ಆತನೇ ಎಂದು ಆತನೇ ಹೇಳಿದ. ನಾನೇ ಅಂತ ಕ್ರಿಸ್ತನ ಸ್ವತಃ ಹೇಳಿದ. ಆಮೆನ್. ಯೇಸುಸ್ವಾಮಿ ಹೇಳ್ದ, ಅಬ್ರಾಹ್ಮಗಿಂತ ಮುಂಚೆ ಇದ್ದೇನು. ಆಮೆನ್. ನಾನು ಅಬ್ರಾಹ್ಮಗಿಂತ ಮುಂಚೆ ಇದ್ದೆ. ಅದಕ್ಕೆ ಅವರು ಇಸ್ರಾಯೇಲ್ರಿಗೆ ಅದೆಲ್ಲ ಪರಿಸರ ಸದ್ದಕಾರಿ ಕಲ್ ತಗೊಂಡ್ರು. ಇನ್ನು 32 ವರ್ಷ ಆಗಿಲ್ಲ ನಿನಗೆ? ಆಗಲ್ಲ ಅಬ್ರಾಹ್ಮನಿಗಿಂತ ದೊಡ್ಡವನ ನೀನು? ಅಬ್ರಾಹ್ಮನಿಗಿಂತ ಮುಂಚೆ ಇದ್ದ ಅಂತ ಹೇಳ್ತಾ ಇದೆಯಲ್ಲ, ಸುಳ್ಳಲ್ಲ ಇದು, ಮೋಸ ಅಲ್ಲ ಇದು. ಅಯೋಗ್ಗಿಂತ ಅಂದು ಇನ್ನು ಹುಟ್ಟಿ 30 ವರ್ಷ ಕೂಡ ಆಗಿಲ್ಲ. ಅಬ್ರಾಹ್ಮ ಯಾಕೊಬ್ರು ಸತ್ತ ಈಗ 6000 ವರ್ಷ ಆತು. ಅದಕ್ಕಿಂತ ಮುಂಚೆ ಇದ್ದ ಅಂತ ಹೇಳ್ತಿ, ಅಂತ ಅಯೋಗ್ಯ ಇದೀನಿ ಅಂತೇಳಿ ಕಲ್ಗಳು ತಗೊಂಡ್ರು. ಹಲ್ಲೆಲೂಯಾ. ಆಮೆನ್. ಆದ್ರೆ ಮೋಸೆ ಪೊದೆಯಲ್ಲಿ ಮಾತಾಡಿದ್ ನಾನೇ. ದೇವರು ಪಾಪಗಳನ್ನು ತೆಗೆದುಹಾಕೋದಕ್ಕೆ ಶರೀರಧಾರಿಯಾಗಿ ಬಂದನು. ಆಮೆನ್. ಅದೇ ದೇವ್ರೇ ಮೋಸೆಯೊಂದಿಗೆ ಮಾತಾಡಿದ, ಅಬ್ರಾಹ್ಮನೊಂದಿಗೆ ಮಾತಾಡಿ ಅಬ್ರಾಹ್ಮ ಗುಡಾರಕ್ಕೆ ಹೋಗಿ ಮಗನನ್ನು ಕೊಟ್ಟದ್ದು ಎಲ್ಲ ಯಾರಂತ ತಿಳ್ಕೊಂಡ್ರಿ? ಅದೇ ಕ್ರಿಸ್ತನೇ. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ಅಬ್ರಾಹ್ಮಗಿಂತ ಮುಂಚೆ ನಾನಿದ್ದೆ ಅಂತ ಹೇಳಿದ್ದು. ಹಲ್ಲೆಲೂಯಾ. ಆಮೆನ್. ಅಬ್ರಾಹ್ಮಗಿಂತ ಮುಂಚೆ ಅಲ್ಲ, ಸೃಷ್ಟಿಗಿಂತ ಮುಂಚೆ ಇದ್ದದ್ದೇ ಆತನು. ಆದಾಮನಿಗಿಂತ ಮುಂಚೆ ಇದ್ದದ್ದೇ ಆತನು. ಆದಾಮನ ಸೃಷ್ಟಿ ಮಾಡಿದ್ದು ಕೂಡ ಆತನೇ. ಹಲ್ಲೆಲೂಯಾ. ಆಮೆನ್. ಆಮೆನ್. ನಾವು ನೋಡ್ತೀವಿ, ಅಬ್ರಾಹ್ಮಗಿಂತ ಮುಂಚೆ ಇದ್ದೆನು, ಮೋಸೆಯೊಂದಿಗೆ ಪೊದೆಯಲ್ಲಿ ಮಾತಾಡಿದ್ದು ನಾನೇ, ನಂತರ ದೇವರೇ ಪಾಪಗಳನ್ನು ತೆಗೆದುಹಾಕುವುದಕ್ಕೆ ಶರೀರಧಾರಿಯಾಗಿ ಬಂದದ್ದು ನಾನೇ. ಆಮೆನ್. ಅದು ಆತನು ತನ್ನ ಕುಮಾರನ ಶರೀರದಲ್ಲಿ ಇದ್ದನು. ಕ್ರಿಸ್ತನು ಯಾಕೆಂದ್ರೆ ತನ್ನನ್ನು ತಾನು ಪ್ರಪಂಚವನ್ನು ಪುನರುದ್ಧರಿಸುವುದಕ್ಕಾಗಿ ದೇವರು ಕ್ರಿಸ್ತನಲ್ಲಿದ್ದನು. ಪುನಃಸ್ಥಾಪಿಸೋದಕ್ಕೋಸ್ಕರ ದೇವರೇನ್ ಮಾಡ್ದ? ಈ ಸೃಷ್ಟಿಯನ್ನು ಪುನಃಸ್ಥಾಪಿಸೋದಕ್ಕೋಸ್ಕರ, ಪಾಪಗಳನ್ನು ಅಳಿಸೋದಕ್ಕೋಸ್ಕರ ಮಾನವ ಶರೀರದಲ್ಲಿ ಮಗನಾಗಿ ಬಂದ. ಆಮೆನ್. ಆಮೆನ್.
ಮಗನಾಗಿ ಬರೋದು ಬಿಟ್ಟು ಬೇರೆ ಏನಾದ್ರು ಆಪ್ಷನ್ ಇದ್ವಾ, ಏನಾದ್ರು ಅವಕಾಶ ಇದ್ವಾ? ಆತನು ಮಗನಾಗಿ ಬಂದನು, ದೇವರಾಗಿ ಬರಲಿಲ್ಲ ಈ ಲೋಕಕ್ಕೆ. ಶರೀರ ಧರಿಸ್ಯಾನ ಅಂದಾಗ ದೇವರಾಗಕ್ಕೆ ಬರಲ್ಲ. ಯಾಕಂದ್ರೆ ದೇವರಿಗೆ ಮರಣ ಇಲ್ಲ, ದೇವರಿಗೆ ಹಸಿವೆ ಇಲ್ಲ, ದೇವರಿಗೆ ಬಾಯಾರಿಕೆ ಇಲ್ಲ, ದೇವರು ನಿದ್ರೆ ಮಾಡಂಗಿಲ್ಲ. ಅವೆಲ್ಲ ಈ ಶರೀರದಲ್ಲಿ ಅದಾವೆ. ಅದಕ್ಕಾಗಿ ಮಗನ ಸ್ಥಾನವನ್ನು ತೆಗೆದುಕೊಂಡು ಬಂದನು. ಆಮೆನ್. ಆಮೆನ್. ಅದಕ್ಕೆ ದೇವ್ರ ಮಗ ಮನುಷ್ಯ ಕುಮಾರ ಅಂತೇಳಿ ಹೇಳ್ಕೊಂತಿದ್ದ. ಮನುಷ್ಯ ಕುಮಾರ, ಮನುಷ್ಯರೆಲ್ಲರಿಗೂ ಅಣ್ಣ ನಾನು. ಅಲ್ಲೆಲುಯ್ಯ. ಆಮೆನ್. ಆಮೆನ್. ಯೇಸು ಕ್ರಿಸ್ತನ್ ನಮ್ಮ ಹಿರಿಯ ಅಣ್ಣ, ಜ್ಯೇಷ್ಠ ಪುತ್ರ ಅಂತ ಬರೆಯಲ್ಪಟ್ಟಿದೆ. ಆಮೆನ್. ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು. ಆಮೆನ್. ಹೇಳಿದ್ರಿ ವಾಕ್ಯನ? ಆಮೆನ್. ಜ್ಯೇಷ್ಠ ಪುತ್ರ ಆತ, ದೇವರಿಗೆ ಜ್ಯೇಷ್ಠ ಪುತ್ರ ಆತ. ನಮ್ಮೆಲ್ಲರಿಗೂ ಅಣ್ಣ ಯೇಸು ಕ್ರಿಸ್ತನು, ನಮ್ಮ ಸಹೋದರ. ಆತನ ಹೆಂಗ ರಕ್ತ ಮಾಂಸಧಾರಿಯಾಗಿ ಬಂದಿದ್ದು, ನಾವು ಹಂಗೆ ರಕ್ತ ಮಾಂಸಧಾರಿಯಾಗಿ ಬಂದಿದ್ದೀವಿ. ಈಗ ಆತ ನಮ್ಮ ರಕ್ತ ಸಂಬಂಧಿ. ಆಮೆನ್. ರಕ್ತ ಸಂಬಂಧಿ ಆದ್ದರಿಂದ ನಮ್ಮನ್ನು ವಿಮೋಚಿಸೋದಕ್ಕೆ ಬಂದಿದ್ದಾನೆ. ನಿಮ್ಮ ರಕ್ತ ಸಂಬಂಧಿ ಆಗಿದ್ದರಿಂದ ಆತ ನಿಮ್ಮನ್ನು ಕರೆದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ನಾವು ಮೊನ್ನೆ ನಮ್ಮ ರಕ್ತ ಸಂಬಂಧಿ ಹತ್ರ ಹೋಗಿದ್ವಿ, ವಾಕ್ಯ ಎಲ್ಲ ಹೇಳಿದ್ವಿ. ಚೆನ್ನಾಗೈತೆ ಅಂದ್ರು. ಯಾವಾಗ ಹೆಣ್ಮಕ್ಳ ಬಗ್ಗೆ ಕೆಲವೊಂದು ಮಾತುಗಳು ಹೇಳಿದ್ವೋ ಅವಾಗ ಅಲ್ಲಿ ಅವರಿಗೆ ಫೀಸು ಔಟ್ ಆಯ್ತು. ಇಂಥ ಲವಲಕ್ಕಿ ಕಾಲದಲ್ಲಿ, ಇಂಥ ಒಂದು ಡ್ರೆಸ್ ಹಾಕ್ಯಂದು, ಇಂಥ ಒಂದು ಮಾಡರ್ನ್ ಕಾಲದಲ್ಲಿ ಉಗುರು ಬಣ್ಣ ಹಚ್ಕೊಂಡು ತುಟಿಗಳಿಗೆಲ್ಲ ಪೈಂಟ್ ಹೊಡ್ಕೊಂಡು ಮರಿ ಅಂತ ಕಾಲದಲ್ಲಿ, ಐಟ್ ಚಪ್ಪಲಿ ಹಾಕ್ಯಂತ ತಿರುಗಾಡಂತ ಕಾಲದಲ್ಲಿ ಮೊಣಕಲೆ ಹತ್ಕನ ಬರ್ಲಿ, ಕಾಲೇ ಹತ್ಕನ ಬರ್ಲಿ. ಅಲ್ಲೇಲುಯ್ಯ. ಆಮೆನ್. ಫಾರಿನ್ ದೇಶದಾಗಲ್ಲ ಬರೀ ಇಮ್ಡಿ ನೋವು ಭಾಳ ಅಂತ ಹೆಣ್ಮಕ್ಳಿಗೆ. ಯಾಕೆ ಹೇಳ್ರಿ? ರೈಟ್. ಐಟ್ ಚಪ್ಪಲಿ ಹಾಕ್ಯಂದು ಇಮ್ಡಿ ನೋವು ಇವತ್ತು ಯಾವ ಡಾಕ್ಟ್ರು ವಾಸಿ ಮಾಡಕ್ ಆಗಿಲ್ಲ. ಅಲ್ಲೇಲುಯ್ಯ. ಆಮೆನ್. ಅಂತ ಮಾಡರ್ನ್ ಕಾಲದಲ್ಲಿ, ನವನಾಗರಿಕತೆ ಕಾಲದಲ್ಲಿ ನಾವು ಇಂದಿನ ಓಲ್ಡ್ ಬುಡ್ಡಿ ಹಂಗಿರ್ಬೋದಾ? ಸಾಧ್ಯ ಇಲ್ಲ. ನನ್ನಿಂದ ಸಾಧ್ಯ. ಅವೆಲ್ಲ ನಡ್ಕೊಂಡು ಬರ್ತಾ ಇದೀವಿ. ಆಗಲಿ ಅವ್ರು ಹೇಳಿದ್ದೇನೆಂದ್ರೆ ನಡ್ಕೊಂಡು ಬರ್ತಾ ಇದೀವಿ. ನಾವು ಹುಟ್ಟಿದಾಳಿಂದ ಅದರಲ್ಲೇ ಇದ್ದೀವಿ, ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಡೆಯಂಥದ್ದು ಏನಿಲ್ಲ ಅಂತೆ. ಅಲ್ಲೆಲುಯ್ಯ. ಆಮೆನ್. ಆ ರೀತಿ ಆದರೆ ಕ್ರಿಸ್ತನು ನಮ್ಮ ರಕ್ತ ಸಂಬಂಧಿ ಆದ್ದರಿಂದ ರಕ್ತ ಸಂಬಂಧಿ ಬಳಿಗೆ ಬಂದನು. ರಕ್ತ ಸಂಬಂಧಿ ಬಳಿಗೆ ನಮ್ಮ ಬಳಿಗೆ ಏನು ಮಾಡ್ದ? ಬಂದನು. ಇವತ್ತು ನಮಗೂ ಕೂಡ ಅವ್ರಿಗೆ ಯಾವ ರೀತಿ ಸುವಾರ್ತೆ ಹೇಳಲ್ಪಡ್ತೋ ಅದೇ ರೀತಿ ನಮಗೂ ಹೇಳಲ್ಪಟ್ಟಿದೆ. ಆಮೆನ್. ಯೇಸು ಹೇಳಿದನು, ನಾನು ದೇವರ ಬಳಿಯಿಂದ ಬಂದಿದ್ದೇನೆ, ದೇವರ ಬಳಿಗೆ ಹೋಗ್ತೇನೆ. ಆಮೆನ್. ಅಗ್ನಿಸ್ತಂಭದಿಂದ ಬಂದಿದ್ದೇನೆ, ಮತ್ತೆ ಅಗ್ನಿಸ್ತಂಭಕ್ಕೆ ಹೋಗ್ತೇನೆ. ಆಮೆನ್. ಅದೇ ಸ್ಥಿತಿಗೆ ಹೋಗ್ತೇನೆ. ನಾನು ಮೃತ್ಯು ಹೊಂದಿದ ನಂತರ ಉಣಲ್ಪಟ್ಟು ಮತ್ತು ಪುನರುತ್ಥಾನ ಹೊಂದುತ್ತೇನೆ. ಆತನು ತಿರುಗಿ ಬೆಳಕಾಗಿ ಬದಲಾದನು. ಆಮೆನ್. ಪೌಲನು ದಮಸ್ಕ ದಾರಿಯಲ್ಲಿ ಅದನ್ನೇ ನೋಡಿದ್ದು, ಕ್ರಿಸ್ತನನ್ನು ನೋಡಿದ್ದಲ್ಲಿ. ಆಮೆನ್. ಆತನ ಅಗ್ನಿಸ್ತಂಭ ಕಂಡಿತಲ್ಲಿ. ಮೋಶೆ ಗ್ರಂಥದಲ್ಲಿ ಅಗ್ನಿಸ್ತಂಭ ಅಂತೇಳಿ ಅಗ್ನಿಸ್ತಂಭದಲ್ಲಿ ದೇವರು ಮೋಶೆಯೊಂದಿಗೆ ಮಾತಾಡ್ತಿದ್ನಲ್ಲ, ಅದೇ ಅಗ್ನಿಸ್ತಂಭ ಅಲ್ಲಿ ಪೌಲನ ಹತ್ರ ಬಂದಾಗ ಪೌಲ್ ಅದನ್ನು ಕಂಡುಕೊಂಡ. ಆಮೆನ್. ಕಂಡಿಡದ. ಓ ಕರ್ತನೇ ನೀನು ಯಾರು ಅಂತ ಕೇಳ. ಆಮೆನ್. ಅವಾಗ ಯೇಸು ಏನ್ ಹೇಳ್ದ? ನೀನು ಹಿಂಸೆ ಪಡಿಸ್ತಿರುವ ಕ್ರಿಸ್ತನೇನ. ಆಮೆನ್. ಓ ಗೊತ್ತಾಯ್ತು ಪೌಲನಿಗೆ. ಯೆಹೋವ ಹಿಂದೆ ಅಗ್ನಿಸ್ತಂಭದಲ್ಲಿ ಮಾತಾಡಿದ, ಇವತ್ತು ಅದೇ ಯೇಸುನೇ ಇವತ್ತು ಅಗ್ನಿಸ್ತಂಭದಲ್ಲಿ ಇದ್ದಾನೆ. ಆಮೆನ್. ಅದೇ ಯೇಸುನೇ ಯೆಹೋವ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಂದ ಸುವಾರ್ತೆ ಪ್ರಾರಂಭ ಮಾಡ. ಆಮೆನ್. ಆಮೆನ್. ಸುವಾರ್ತೆ ಹೇಳೋರ್ನ ತೊಂದರೆ ಪಡಿಸಿ ಸಾಯಿಸಿದ್ ಮಾತ್ರ ಅಲ್ಲ, ಈಗ ಆತನು ಸಾಯೋದಕ್ಕೂ ಸಿದ್ಧ ಆಗನು. ಕ್ರಿಸ್ತನಿಗೋಸ್ಕರ ಎಂತ ಶ್ರಮೆಯನ್ನು ತಾಳ್ಕೊಳ್ಳೋದಕ್ಕೂ ಕೂಡ ಸಿದ್ಧನಾಗ. 3 ದಿವಸ ಹಗಲು ರಾತ್ರಿ ನೀರ್ನಾಗಿದ್ನ, ಸಮುದ್ರದ ನೀರ್ನಾಗ. 3 ದಿವಸ ಹಗಲು ರಾತ್ರಿ ಸಮುದ್ರದ ನೀರ್ನಾಗಿದ್ರೆ ಮೊಸಳೆ ಸುಮ್ಮನೆ ಬಿಡ್ತಾವೇನ್ರಿ? ತಿಮಿಂಗ್ಲಿಗೆ ಸುಮ್ಮನೆ ಬಿಡ್ತಾವೇನ್ರಿ? ಸಾಧ್ಯ ಇಲ್ಲ. ಎಷ್ಟು ಅದ್ಭುತವಾದದ್ದು. ಅಂತ ಕಷ್ಟದಲ್ಲಿ, ಪ್ರಾಣ ಅಪಾಯದಲ್ಲಿ ಕೂಡ ದೇವ್ರು ಏನ್ ಮಾಡ್ದ? ಕಾಪಾಡಿದನು. ಆಮೆನ್. ಕಾಪಾಡಿ ಏನ್ ಮಾಡ್ದ? ಹೊರಗೆ ತಂದ. ಆಮೆನ್. ಆಮೆನ್. ಈ ರೀತಿ ಅನ್ನ ಇಲ್ದಿರೋದು, ಬಟ್ಟೆ ಇಲ್ದಿರೋದು, ವಸ್ತ್ರ ಇಲ್ದಿರೋದು, ಚಳಿಯಾಗಿ ಮಳೆಯಲ್ಲಿಯೂ ಏನು ಬಹುಶ್ರಮೆಯನ್ನ ಅನುಭವಿಸ್ಬಿಟ್ಟ. ಆಮೆನ್. ದಿಲ್ದಾರಾಗಿ ಜೀವನ ಮಾಡಿದಂಥವನು,
ಬೇಕಾಬಿಟ್ಟಿ ರೌಡಿಸಮ್ ಮಾಡಿ ಎಷ್ಟೋ ಕಡೆಯಿಂದ ಲಂಚಗಳು ಬರ್ತಿದ್ವು ಅವನಿಗೆ. ಏನಂತಾರೆ ಅದಕ್ಕೆ? ರೌಡಿಸಮ್ ಮಾಡಿ ವಸೂಲಿ ಮಾಡ್ತಾರಲ್ಲ. ಅಪ್ತ. ಹಾ, ಹಪ್ತ ವಸೂಲಿ ಎಷ್ಟೋ ಕೋಟಿ ಬರ್ತಿತ್ತು ಅವನಿಗೆ. ಆಮೆನ್. ಸುಮ್ಮನೆ ಅವನ ಹೆಸರು ಹೇಳದೆ ಕೊಡ್ತಾ ಇದ್ರು. ಸೌಲ, ಹಾ ಸರ್ ತಗೋ, ರೋಲ್ ಕಾಲ್. ಎಷ್ಟೋ ಜನ ರೌಡಿಗಳಿದ್ರು ಅವನ ಜೊತೆಲೆ. ಇಂಥವ್ರು ಕೊಡು, ಮೀಟಿಂಗ್ ಮಾಡ್ತಾನೆ ಇವತ್ತು, ಕೊಡು 2 ಲಕ್ಷ ಕೊಡ್ಬೇಕು ಅವನು. ಅಲ್ಲೆಲ್ಲೂಯ್ಯ. ಈ ತರ ಬದುಕಿದವನು ಕೊನೆಗೆ ಏನಾದಂತೆ? ಕ್ರಿಸ್ತನ ಕೈದಿಯಾದ. ಅನ್ನ ವಸ್ತ್ರಗಳು ಇಲ್ದಂತ ಸ್ಥಿತಿಗೆ ಬಂದ್ಬಿಟ್ಟ. ಆಮೆನ್. ಎಂತ ಭಯಂಕರ ಸ್ಥಿತಿಗೆ ಬಂದ ನೋಡ್ರಿ. ಅಲ್ಲೆಲ್ಲೂಯ್ಯ. ಆಮೆನ್. 2 ಕೊರಿಂಥ 11ನೇ ಅಧ್ಯಾಯ 22 ಓದ್ರಿ. 11:22 2 ಕೊರಿಂಥಿ. ಇದನ್ನು ಬುದ್ಧಿಹೀನತೆಯಿಂದ ಹೇಳ್ತೇನೆ. ಅವರು ಇಬ್ರಿಯರು, ನಾನು ಇಬ್ರಿಯನು. ಅವರು ಇಸ್ರಾಯೇಲರು, ನಾನು ಇಸ್ರಾಯೇಲನು. ಅವರು ಅಬ್ರಹಾಮನ ವಂಶದವರು, ನಾನು ಅದೇ ವಂಶದವನು. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಹೆಚ್ಚಾಗಿ ಜೈಲೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಗಿಂದ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 5 ಸಾರಿ ಅಂತೆ. ಕ್ರಿಸ್ತನಿಗೆ ಎಷ್ಟು ಸಾರಿ ಬಿದ್ದು? 1 ಸಾರಿ 48, ಒಂದು ಕಡಿಮೆ 48 ಬಿದ್ದಿದ್ದು ಕ್ರಿಸ್ತನಿಗೆ. ಇವನಿಗೆ 5 ಸಾರಿ 1 ಕಡಿಮೆ 48. ಎಷ್ಟಾಯ್ತು? 195 ಏಟುಗಳು ಬಿದ್ದು. ಕ್ರಿಸ್ತನಿಗೆ ಬರೀ 1 ಕಡಿಮೆ 48 ಅಷ್ಟೇ ಬಿದ್ದು. ಆಮೆನ್. ಕ್ರಿಸ್ತನಿಗಿಂತ ಹೆಚ್ಚಾಗಿ ಶ್ರಮೆಯನ್ನು ಅನುಭವಿಸ್ತಾನೆ ಪೌಲ. ಆಮೆನ್. 5 ಸಾರಿ 1 ಕಡಿಮೆ 48. ಗೊತ್ತಾಗುತ್ತದು ಅರ್ಥ? 5 ಸಾರಿ 1 ಕಡಿಮೆ 48 ನನಗೆ ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. ಮತ್ತೆ ಅದು ಮಾತ್ರ ಅಲ್ಲ, 3 ಸಾರಿ ಸರ್ಕಾರದವರು ಎಳ್ಕೊಂಡು ಹೋಗಿ ಚೆನ್ನಾಗಿ ರುಬ್ಬಿದ್ರಂತೆ. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 1 ಸಾರಿ ಜನರು ಕೊಲ್ಲೆಸದ್ರಂತೆ, ಕೊಲ್ಲೋದಕ್ಕೆ. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 3 ಸಾರಿ, ನಾನು 1 ಸಾರಿ ಅಂತ ಹೇಳಿ 3 ಸಾರಿ ಆತನಿದ್ದಂತ ಹಡಗು ಒಡೆದು ಹೋಯ್ತಂತೆ. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ನೋಡು, ಒಂದು ರಾತ್ರಿ ಒಂದು ಹಗಲು ಸಮುದ್ರ 24 ತಾಸು ಸಮುದ್ರದ ನೀರಿನಲ್ಲಿ ಕಳೆದನಂತ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಜನರೇ ಅಪಾಯ ಉಂಟು ಮಾಡಿದ್ರಂತ. ಅನ್ಯ ಜನರಿಂದ ಅಪಾಯಗಳು, ಅನ್ಯ ಜನರು ಅಪಾಯ ಉಂಟು ಮಾಡಿದ್ರು. ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಸಹೋದರಗಳು ಅವರು ತೊಂದರೆ ಕೊಟ್ರು ಅವನಿಗೆ. ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಆಮೆನ್. ಆಮೆನ್. ಇದು ಇತನ ಹೆಗ್ಗಳಿಕೆ. ಪೌಲನ ಹೆಗ್ಗಳಿಕೆನು? ಈಗಿನ ಪಾಸ್ಟರ್ಗಳ ಹೆಗ್ಗಳಿಕೆನು? ಹಲ್ಲೆಲೂಯಾ. ಆಮೆನ್. ನಾನು ಅಷ್ಟು ಕೋಟಿ ಗಳಿಸಿಟ್ಟಿದ್ದೇನೆ, ಇಷ್ಟು ಕೋಟಿ ಗಳಿಸಿಟ್ಟಿದ್ದೇನೆ, ಇಷ್ಟು ಆಸ್ತಿ ಮಾಡಿದ್ದೇನೆ. ಹೇಳ್ಕೊಳೋದು ಹೆಂಗೆ? ಮುದುಕರು ಒಂದು ಮುದುಕ ಪಾಸ್ಟ್ ಹತ್ರ ಹೋಗ್ರಿ, ಏನು ಹೇಳ್ಕೊಂತಾರಂತ? 5 ಕಾರಿವೆ, 4 ಬಿಲ್ಡಿಂಗ್ ಇವೆ, ಒಂದು 10 ಸೈಟ್ ಇದಾವೆ. ಇಷ್ಟು ಪ್ರಯಾಸ ಪಟ್ಟು ಜೀವನದಾಗೆ ತಲೆ ಕೂದಲೆಲ್ಲ ಹೋಗ್ಬಿಟ್ಟು ಕಣೆ. ಇದು ಪೌಲನದೊಂದು ಚರಿತ್ರೆ. ಯಾರ ಮೇಲೆ ಸಾಲ ಹೊರಿಸೋದಂಥದ್ದಲ್ಲ, ಯಾರ ಮೇಲೆ ಸಾಲಗಾರನ ಮಾಡೋಂಥದ್ದಲ್ಲ, ಯಾರ ಹತ್ರ ಸೈನ್ ಹಾಕ್ಸಿ ಅಂತ ಏನೋ ಆಸ್ತಿ ಮಾಡಕ್ಕೆ ಹೋಗ್ಲಿಲ್ಲ. ಈತಂದು ಸಾಕ್ಷಿ. ಈಗಿನ ಪಾಸ್ಪೋರ್ಟ್ ಸಾಕ್ಷಿ ಏನು? ಬರೀ ಇಂಥವೇ. ಅರ್ಜೆಂಟ್ಗೆ ಯಾರನ್ನ ಸೈನ್ ಹಾಕ್ಸೋದು ಗೊಟ್ಟಕ್ಕೆ ಅಂದ್ಬಿಟ್ರೆ ಎಲ್ಲ ಅವ್ರ ಮೇಲೆ ಬಂದ್ಬಿಡೋದು. ಆಮೆನ್. ಈ ರೀತಿ ಭಯಂಕರ ಜನಗಳು. ಇವ್ರದ್ದು ಇಂಥ ಸಾಕ್ಷಿ ಆದರೆ ಪೌಲಂದು ನೋಡ್ರಿ ಅಂತ ಸಾಕ್ಷಿ. ಹಲ್ಲೆಲೂಯಾ. ಆಮೆನ್. ಅದಕ್ಕಾಗಿ ಪೌಲನನ್ನು ಅದ್ಭುತವಾದ ರೀತಿಯಲ್ಲಿ ದೇವರು ಉಪಯೋಗಿಸಿಕೊಂಡ. ಬಹಳ ಶ್ರಮೆ ಪಟ್ಟ, ಅಷ್ಟೇ ಕಷ್ಟ ಕೊಟ್ಟ ನಂಬಿದವರಿಗೆ. ಮತ್ತು ಲಾಸ್ಟ್ ಅಷ್ಟೇ ಕಷ್ಟಕ್ಕೊಳಗಾಗಿ ಲೋಕಯಾತ್ರೆನ ಮುಗಿಸ್ತಾರೆ. ಆಮೆನ್. ಎಂಥ ಅದ್ಭುತ ಸಾಕ್ಷಿಗಳು.
ಈ ರೀತಿ ಸಾಕ್ಷಿಗಳಿರ್ಬೇಕ ಹೊರತು ಯಾರಿಗೇ ಮೋಸ ಮಾಡಿ ಯಾರಿಗೆ ಅನ್ಯಾಯ ಮಾಡಿ ಆಮೆನ್. ಆಸ್ತಿಗೆ ಮಾಡೋದಲ್ಲ. ಸರಿಯಾದ ದಾರಿಯಲ್ಲಿ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಅದೇ ಅನ್ಯಾಯ ಮಾಡಿ ಮೋಸ ಮಾಡಿ ಇನ್ನೊಬ್ರು ತಲೆ ಹೊಡೆದು ಮೋಸ ಮಾಡೋದಲ್ಲ. ಈ ರೀತಿ ಭಯಂಕರವಾದಂಥ ಸ್ಥಿತಿಗೆ ತಿಳಿವತ್ತು ಜನರ ಆಸೆಗಳು ಒಂದೊಂದಲ್ಲ. ಇನ್ನು ತಗೊಂಡೋಗೋದಿದ್ರೆ ಇನ್ನೂ ಏನೇನು ಆಗ್ತೈತೆ ಗೊತ್ತಿಲ್ಲ. ತಗೊಂಡೋಗಲ್ಲ ಆದರೂ ಏನೆಲ್ಲ ಆಸೆಗಳು ಮೋಸಕ್ಕೊಳಗಾಗೋದು. ಒಟ್ಟು ಆ ದೀಪಕ್ಕೆ ಹುಳ ಬಿದ್ದಂಗೆ ಹುಳ ಬಂದಂಗೆ ಸಾಯ್ತಾವ ಹಂಗೆ ಪೌಲನಂತ ಸಾಕ್ಷಿ ಹೊಂದಿಕೊಳ್ಳೋದು ಬಹಳ ಕಷ್ಟ. ಕ್ರಿಸ್ತನು ಮೃತಿ ಹೊಂದಿದ ನಂತರ ಉಣಲ್ಪಟ್ಟು ಮತ್ತು ಪುನರುತ್ಥಾನ ಹೊಂದಿದ್ದು ಮತ್ತೆ ಬೆಳಕಾದನು. ಪೌಲನಿಗೆ ದಮಸ್ಕ ದಾರಿಯಲ್ಲೇ ಭೇಟಿಯಾಗಿದ್ದು ಅದೇನೆ. ನಿಜವೆಂದು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಕ್ರಿಸ್ತನ ಅಗ್ನಿಸ್ತಂಭವಾಗಿ ಪೌಲನ ಜೀವಿತದಲ್ಲಿ ಬಂದು ದಮಸ್ಕ ದಾರಿಯಲ್ಲಿ ಭೇಟಿಯಾಗಿದ್ದು ಕ್ರಿಸ್ತನೇ ಅಂತ ನಿಮಗೆ ಎಷ್ಟು ಜನರಿಗೆ ಗೊತ್ತು? ಹಲ್ಲೆಲೂಯಾ. ಆಮೆನ್. ಒಳ್ಳೆಯದು. ಯಾವುದೇ ಆತ್ಮವಾದರೂ ಅದಕ್ಕೆ ಸಾಕ್ಷಿ ಕೊಡುತ್ತದೆ. ಯಾವುದೇ ಜೀವಿತ ಆದರೂ ತನ್ನನ್ನು ತಾನೇ ಸಾಕ್ಷಿ ಹೇಳುತ್ತದೆ. ಒಂದು ಜೀವಿತ ನಾನು ಮುಂಚೆ ಹೇಳಿದಂತೆ ಹಲ್ಲೆಲೂಯಾ ಆಮೆನ್. ದ್ರಾಕ್ಷಿ ಬೆಳೆ ದ್ರಾಕ್ಷಿ ಹಣ್ಣು ಬಿಡ್ತದೆ, ಮುಳ್ಳು ಕಂಟೆ ಮುಳ್ಳು ಬೀಜ ಮುಳ್ಳು ಫಲನ ಬಿಡ್ತದೆ. ಹಲ್ಲೆಲೂಯಾ. ಆಮೆನ್. ಮತ್ತೇನು ಇಲ್ಲ. ಯೇಸು ಕ್ರಿಸ್ತನು ಹೇಳಿದ ನಾನು ದ್ರಾಕ್ಷಿ ಬೆಳೆ ನೀವು ಕೊಂಬೆಗಳು ಅಂತ. ನಿಮ್ಮಲ್ಲಿರುವ ಜೀವಿತ ಹಲ್ಲೆಲೂಯಾ ಆಮೆನ್. ನಿನ್ನಲ್ಲಿ ನಿಷೇಧಿಸಲ್ಪಟ್ಟ ಅದರ ಆತ್ಮ ಇದೆ ಎಂದು ಒಂದು ವೇಳೆ ನಿನಗೆ ಹೇಳುವುದಾದರೆ ನನ್ನ ಹತ್ರ ದೊಡ್ಡ ತುಪಾಕಿ ಇದೆ. ಹಲ್ಲೆಲೂಯಾ. ಆಮೆನ್. ಎಷ್ಟೋ ಭಯಂಕರ ನೀವು ಯೋಚಿಸ್ತಿ. ನನ್ನಲ್ಲಿ ಒಂದು ಚಿತ್ರಕಾರನ ಆತ್ಮ ಇರೋದಾದ್ರೆ, ಒಂದು ಚಿತ್ರಕಾರನ ಆತ್ಮ ನನ್ನಲ್ಲಿ ಇತ್ತಂದ್ರೆ ಏನ್ ಮಾಡ್ತೀನಿ ನಾನು? ಚಿತ್ರಕಾರನ ಆತ್ಮ ಇತ್ತಂದ್ರೆ ಏನ್ ಮಾಡ್ತೀನಿ ನಾನು? ಚಿತ್ರಗಳನ್ನ ಬಿಡಿಸ್ತೀನಿ. ಯೇಸು ಕ್ರಿಸ್ತನ ಆತ್ಮ ಇತ್ತಂದ್ರೆ ಯೇಸು ಕ್ರಿಸ್ತನ ಕಾರ್ಯಗಳನ್ನ ಮಾಡ್ತೀನಿ. ಆಮೆನ್. ಒಂದು ವೇಳೆ ನಾವು ಕ್ರಿಸ್ತನ ಆತ್ಮ ನಮ್ಮಲ್ಲಿ ಇರುವುದಾದ್ರೆ ಕ್ರಿಸ್ತನು ಮಾಡಿದ ಕಾರ್ಯ ನಾವು ಮಾಡುತ್ತೇವೆ. ಕಲೆಗಾರನ ಆತ್ಮ ಇರೋದಾದ್ರೆ ಕಲೆಗಳನ್ನು ಬಿಡಿಸ್ತೀವಿ. ಹಲ್ಲೆಲೂಯಾ. ಆಮೆನ್. ಇಲ್ಲಿರುವ ಛಾಯಾಚಿತ್ರ ಏನಂದ್ರೆ ನನ್ನದಲ್ಲ, ನನ್ನ ಬಳಿ ಮಾಡುವುದಕ್ಕೆ ಏನೂ ಇಲ್ಲ. ಪ್ರವಾದಿ ಹೇಳ್ತಾರೆ ಅಗ್ನಿಸ್ತಂಭ ಮೇಘಸ್ತಂಭ ಏನಿದಾವಲ್ಲ ಅವೆಲ್ಲ ನನ್ನವಲ್ಲವು, ಅದು ದೇವರವು. ಆಮೆನ್. ಕ್ರಿಸ್ತನ ತನ್ನಷ್ಟೇ ತಾನೇ ಪ್ರಕಟಿಸಿಕೊಳ್ಳುವುದು. ಇದು ಜರ್ಮನಿಯಲ್ಲಿ ಅಥವಾ ವಿವಿಧ ಸ್ಥಳಗಳಲ್ಲಿ ಛಾಯೆಗೆ ಚಿತ್ರ ಫೋಟೋ ತೆಗೆಯಲ್ಪಟ್ಟಿದೆ ದೊಡ್ಡ ವ್ಯಕ್ತಿ ಮುಂದೆ. ಹಲ್ಲೆಲೂಯಾ. ಆಮೆನ್. ಕ್ರಿಸ್ತನ ಅಲ್ಲದಿದ್ದರೆ ಅದು ಅಂಥ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನಲ್ಲಿ ಇಲ್ಲ ಅಂದ್ರೆ ಅಂತ ಒಂದು ಅಗ್ನಿಸ್ತಂಭ ಮೇಘ ಸ್ತಂಭಗಳು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಹಲ್ಲೆಲೂಯಾ. ಆಮೆನ್. ಓ ಹಲ್ಲೆಲೂಯಾ. ಪರಿಶುದ್ಧ ಗ್ರಂಥದ ಒಂದು ಚಿತ್ರಣ ಇಲ್ಲಿದೆ. ಪರಿಶುದ್ಧಾತ್ಮ ಮೂಲಕ ಪರಿಶುದ್ಧ ಗ್ರಂಥವು ಬರೆಯಲ್ಪಟ್ಟಿದೆ. ಇದು ಮನುಷ್ಯರ ಮೂಲಕ ಬರೆಯಲ್ಪಟ್ಟ ಗ್ರಂಥ ಅಲ್ಲ. ಮನುಷ್ಯರೇ ಬರೆದದ್ದು, ಆದ್ರೆ ಬರ್ಸಿದ್ದು ದೇವರು. ಆಮೆನ್. ಬರೆದಿದ್ದು ಮನುಷ್ಯರು, ಬರೆಸಿದ್ದು ದೇವರು. ಆಮೆನ್. ಒಂದೊಂದು ಸ್ಥಳದಲ್ಲೆಲ್ಲ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಗ್ರಂಥಕರ್ತರು ವ್ಯಕ್ತಿಗಳು ಬೇರೆ ಬೇರೆ ಎಲ್ಲೆಲ್ಲೋ ಯಾವ ಸ್ಥಳದಲ್ಲಿ ಬರೆಯಲ್ಪಟ್ಟಂತ ಗ್ರಂಥ ಇದೆ. ಆಮೆನ್. ಎರೆಮೆಯಿಗೂ ಏಷ್ಯಾಯನಿಗೂ ಎರೆಮೆಯಿಗೂ ಅವರು ಎಲ್ಲೆಲ್ಲಿದ್ರು ಏನೋ, ಮೋಶೆಗೂ ಎರೆಮೆಯಿಗೂ ಮತ್ತೆ ಎಜ್ಕೇಲನಿಗೂ ದಾವಿದನಿಗೂ ದಾನಿಯೇಲನಿಗೂ ಎಲ್ಲೆಲ್ಲೆಲ್ಲ ವ್ಯತ್ಯಾಸಗಳು. ಹಲ್ಲೆಲೂಯಾ. ಆಮೆನ್. ಅವೆಲ್ಲವನ್ನು ಒಟ್ಟು ತಗೊಂಡ್ಬಂದು ದೇವರು ಏನ್ ಮಾಡಿದಾನೆ, ಒಂದು ಚಿತ್ರ ಒಂದು ಪುಸ್ತಕವನ್ನಾಗಿ ಮಾಡಿಸಿದ್ದು ದೇವರು. ಆಮೆನ್. ಆಮೆನ್. ಅರ್ಥವಾಗ್ತದೆಯಾ? ಯಾವುದೇ ಬದಲಾವಣೆ ಇಲ್ಲ. ಆತನ ಈಗ ತಿಳಿದಕ್ಕಿಂತಲೂ ಅಧಿಕವಾಗಿ ಆತನಿಗೆ ಈಗಿನದು ಹೊಸದಾಗಿ ಏನೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ದೇವರಿಗೆ ಏನಾದ್ರು ಹೊಸದೇನಿಲ್ಲ, ಎಲ್ಲವೂ ನೋಡಿದನು ದೇವರು. ಆತನು ಅನಂತನಾಗಿದ್ದ. ಆಮೆನ್. ನಿನ್ನೆ ಇಂದು ಏಕರೀತಿಯಲ್ಲಿರುವಂತ ದೇವರಾಗಿದ್ದ. ಆಮೆನ್. ಭೂತ ಭವಿಷ್ಯತ್ ಕಾಲಗಳನ್ನು ಬಲ್ಲಾತನಾಗಿದ್ದ. ಆಮೆನ್. ಆಮೆನ್. ನಮ್ಮ ಜೀವಿತಗಳು ಸ್ಪಷ್ಟ, ನಮ್ಮ ಡೇಟ್ ಆಫ್ ಬರ್ತ್ಗಳು ಸ್ಪಷ್ಟ. ಮುಂದೆ ಕೊನೆ ಉಸಿರು ಎಳೆಯುವಂತ ಆ ಡೇಟ್ ಕೂಡ ಆತನಿಗೆ ಗೊತ್ತು. ಗೊತ್ತಾಯ್ತಾ? ಆಮೆನ್. ಯಾವ ಡೇಟಿಗೆ ನಮ್ಮದು ಲೋಕ ಬಿಡಬೇಕಾಗಿತ್ತಂತ. 2024 ಬಂತೀಗ, ಇನ್ನೂ ಜೀವಂತವಾಗಿದ್ದೀವಿ. ಮುಂದೆ ಇನ್ನು ಯಾವ ಡೇಟ್ ನಮ್ಮದು 2040, 30, 40, 50, 50ಕ್ಕಂತೂ ಎಲ್ಲ ಸ್ವಚ್ಛ ಆಗ್ತೀವಿ ಅನ್ನೋ ಗೊತ್ತಿಲ್ಲ.
ಲೇಲುಯ್ಯ. ಆಮೇನ್. ಆಮೆನ್. 50 ಇಸ್ವಿ ನೋಡೋರು ಯಾರು? 2050. 2070 ಅಂತೂ ಸಂಪೂರ್ಣ ಎಲ್ಲ ಲೋಕದ ಎಲ್ಲ ಸಂಗತಿಗಳು ಡಿಲೀಟೇ ಇರ್ಬೇಕದು. ನೋಡ್ರಿ ಹಿಂಗ ಈ ರೀತಿ ಇರ್ಬೇಕಾದ್ರೆ ನಮ್ಮ ಜೀವಿತಗಳು ಡೇಟ್ ಆಫ್ ಬರ್ತ್ ಡೇಟ್ ಕೂಡ ಏನಾಗಿದೆ ದೇವರಿಗೆ ಗೊತ್ತಿದೆ. ಮತ್ತೆ ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳು ಬರ್ತಾವ ಅನ್ನೋದು ಗೊತ್ತಿದೆ ದೇವ್ರಿಗೆ. ಇವತ್ತಿಂದಲ್ಲ, ನಾಳೆ ಏನು ಬರ್ತದೆ, ಇನ್ನು ನೆಕ್ಸ್ಟ್ ಏನು ಬರ್ತದೆ, ಯಾವ ಸಮಸ್ಯೆಗಳಲ್ಲಿ ಹಾದು ಹೋಗ್ಬೇಕಾಗುತ್ತದೆ. ಅಲ್ಲೇಲುಯ್ಯ. ಆಮೇನ್. ಆಮೆನ್. ಇದರಲ್ಲಿ ಕ್ರಿಸ್ತನನ್ನು ಹಿಡ್ಕೊಳ್ಳೋರು ಎಷ್ಟು ಜನ, ದೇವರನ್ನು ಬಿಡೋರು ಎಷ್ಟು ಜನ, ಎಲ್ಲ ತನಗೆ ಚೆನ್ನಾಗಿ ಗೊತ್ತಿದೆ. ಆಮೆನ್. ಅದಕ್ಕೆ ಆತನಿಗೆ ಅನಂತನು ಅಂತ ಕರೀತಾರೆ. ಆಮೆನ್. ಅಲ್ಲೇಲುಯ್ಯ. ಆಮೇನ್. ಆಮೆನ್. ಯಾಕೆಂದ್ರೆ ಆತನು ಅನಂತನಾಗಿದ್ದಾನೆ. ಮಾಡಬೇಕಾದ ಕಾರ್ಯಗಳೇನಿಲ್ಲ, ತಿಳ್ಕೊಳ್ಬೇಕಾದ ವಿಷಯನೂ ಏನಿಲ್ಲ ದೇವರಿಗೆ. ಆಮೆನ್. ಎಲ್ಲವೂ ಗೊತ್ತಿದೆ. ಆಮೇನ್. ಆತನೇನಾಗಿದ್ದಾನೆ? ಅನಂತನ ಅಲ್ಲ, ಅನಂತನಾಗಿದ್ದಾನೆ. ಗೊತ್ತಿಲ್ಲ ಯಾವಾಗ ಏನಾಗುತ್ತಂತ, ಆದ್ರೆ ಎಲ್ಲವನ್ನೂ ಬಲ್ಲ ಆತ. ಆಮೆನ್. ಆತನಿಗೆ ತಿಳ್ಕೊಳ್ಬೇಕಾದದ್ದು ಏನಿಲ್ಲ, ತಿಳಿಸೋದು ಏನಿಲ್ಲ, ತಿಳ್ಕೊಳ್ಳೋಂಥದ್ದು ಏನಿಲ್ಲ, ಹಿಂದಿನ ವಿಷಯ ಅರ್ಥ ಮಾಡಿಸೋದು ಏನಿಲ್ಲ, ಮುಂದಿನ ವಿಷಯ ತಿಳ್ಕೊಳಕ್ಕೆ ಬೋಧಿಸೋದು ಏನಿಲ್ಲ, ಎಲ್ಲವೂ ಗೊತ್ತಿದ್ದಂತ ಅನಂತನಾಗಿದೆ. ಆಮೆನ್. ಅದಕ್ಕೆ ಕೆಲವರು ಹೆಸರು ಇಟ್ಕೊಂತ ಅನಂತನಾಗು, ಅನಂತಮೂರ್ತಿ, ಅನಂತಕುಮಾರ್, ಅನಂತಕುಮಾರ್. ಯಾತ ಗೊತ್ತಿಲ್ಲ, ಮುಂದಿಂದೆ ಗೊತ್ತಿಲ್ಲ, ಈಗ ನೆಕ್ಸ್ಟ್ ಏನು ನಡೀತತಿ ನನ್ನ ಗಂಟೆ ಬಿಟ್ಟ ಗೊತ್ತಿಲ್ಲ. ಅನಂತ ನಾಗ್, ಅನಂತಕುಮಾರ್ ಎಲ್ಲ ಗೊತ್ತಿದ್ರೆ ಅಂತ ಹೆಸರು ಇಟ್ಕೋಬೇಕು. ಗೊತ್ತಿಲ್ಲ, ಗುರಿಲ್ಲ, ಅನಂತನಾಗ್ ಅಂತ ಹೆಸರು ಇಟ್ಕೊಂಡ್ರೆ, ಅನಂತಕುಮಾರ್ ಅಂತ ಹೆಸರು ಇಟ್ಕೊಂಡ್ರೆ. ಅಲ್ಲೇಲುಯ್ಯ. ಆಮೇನ್. ಪರಿಶುದ್ಧ ಗ್ರಂಥ 2 ವಿಷಯ ಇದೆ ಅದರಲ್ಲಿ. ಒಂದು ಚರಿತ್ರೆನೂ ಇದೆ, ಒಂದು ಪ್ರವಾದಿ ಸಂಗತಿಗಳು ಇದಾವೆ. ಆಮೇನ್. ಆಮೆನ್. ಅದು ಒಂದು ಪ್ರೀತಿಯ ಕಥೆ, ಅದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿಯ ಪತ್ರ. ಅದು ಆಮೇನ್. ಸತ್ಯವತಿ ಅಂದ್ರೆ ಏನು? ಪ್ರೀತಿಯ ಪತ್ರ, ಲವ್ ಲೆಟರ್. ಅದು ನಮ್ಮನ್ನ ಪ್ರೀತಿಸಿ ನಮಗೆ ಕೊಟ್ಟಂತ ಒಂದು ಅದ್ಭುತವಂತ ಪ್ರೀತಿಯ ಪತ್ರ. ಆಮೆನ್. ಅದು ಪ್ರೀತಿಯ ಪತ್ರ ಅಂದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ಲವ್ ಲೆಟರ್ ಅಂದ್ಬಿಟ್ರೆ ಸೀದಾ ಅರ್ಥ ಆಗ್ಬಿಡುತ್ತೆ. ಇಂಗ್ಲಿಷ್ ಅಂದ್ರೆ ಪಕ್ಕ, ನಾವು ಕನ್ನಡದಾಗಲಿ 0 ಇದೀವಿ. ಇಂಗ್ಲಿಷ್ನ ಅಷ್ಟು ಅರ್ಥ ಕನ್ನಡ ಕೆಲವೊಂದು ಪದಗಳು ಅರ್ಥ ಆಗಲ್ಲ. ಪ್ರೀತಿಯ ಪತ್ರ ಏನು? ಪ್ರೀತಿಯ ಪತ್ರ, ಲವ್ ಲೆಟರ್. ಅವಾಗ ಫ್ಲಾಶ್ ಭಾಳ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲೇಲುಯ್ಯ. ಆಮೆನ್. ಆಮೇನ್. ಇದು ನಮಗಾಗಿ ಕ್ರಿಸ್ತನು ಕೊಟ್ಟಂತ ಲವ್ ಲೆಟರ್. ಪ್ರವಾದಿ ಹೇಳ್ತಾರೆ ಲವ್ ಲೆಟರ್. ನೋಡ್ರಿ, ಇದನ್ನ ಎಷ್ಟು ಚೆನ್ನಾಗಿ ಓದಬೇಕು. ಒಂದು ಹುಡುಗಿಗೆ ಒಂದು ಹುಡುಗಿನ ಲವ್ ಲೆಟರ್ ಬಂದ್ರೆ ಏನ್ ಮಾಡ್ತಾಳೆ ಆಕೆ? ಅಣ್ಣ ಕಣ್ಣಿಟ್ಟು ಓದಿ ಅದನ್ನ ಏನ್ ಮಾಡ್ತಾಳೆ ಆಕೆ? ಗುಪ್ತವಾಗಿ ಯಾರಿಗೆ ಕಾಣ್ದಂಗೆ ಸುರಕ್ಷಿತವಾಗಿ ಬಚ್ಚಿಟ್ಕಂತ. ಇದನ್ನ ನೀನು ಏನ್ ಮಾಡ್ತದಿ? ಮತ್ತೆ ಹೆಂಗಾರೆ ನಿನಗೆ ಕಳಿಸಿದಾನೆ ದೇವರು, ಇದು ನಿನ್ನ ಪ್ರೀತಿಯ ಪತ್ರ, ಲೆಟರ್. ಹಿಂದೆ ಪೋಸ್ಟ್ ಮ್ಯಾನ್ ತಂದು ಕೊಡ್ತಿದ್ನಲ್ಲ, ಈಗ ಲೆಟರ್ಗಳು ಪೋಸ್ಟ್ ಮ್ಯಾನ್ ತಂದು ಕೊಡೋದು ಆಗತ್ತಿಲ್ಲ. ಇಲ್ಲಿದ ನೋಡ್ರಿ ಪೋಸ್ಟ್ ಮ್ಯಾನ್, ಇವನೇ ಎಲ್ಲವೂ ಸೆಕೆಂಡಿಗೆನೆ ಕಳಿಸಿಬಿಡ್ತಾನೆ. ಅವಾಗ ಹಿಂದೆ ಅಡ್ರೆಸ್ಸಿಗೆ ಕಳಿಸಿದ್ರೆ ಪೋಸ್ಟ್ ಮ್ಯಾನ್ ಬಂದಾಗ ಹುಡುಗಿ ಕೈಗೆ ಸಿಕ್ತಿತ್ತೋ ಮನೆಯವರಿಗೆ ಯಾರ ಕೈಗೆ ಸಿಕ್ತಿತ್ತೋ ದೊಡ್ಡ ಡೌಟ್ ಇರ್ತಿತ್ತು. ಈಗ ಏನಿಲ್ಲ, ಅವ್ರವ್ರ ಕೈಗೆ. ಹುಡುಗಿ ಕೈಗೆ ಮೊಬೈಲ್ ಇಲ್ಲ ಅಂದ್ರೆ ಮೊಬೈಲೇ ಕೊಡ್ಸಂತ ಕಾಲ ಇದು. ಮತ್ತು ಫೋನ್ ಪೇ, ಗೂಗಲ್ ಪೇಗಳು ಮತ್ತೆ ಮಾಮೂಲು. ಕಳಿಸಿದ ಮೇಲೆ ಅದು ಕೊಟ್ಟ ಮೇಲೆ ಚಾರ್ಜ್ ಹಾಕ್ಬೇಕಲ್ಲಪ್ಪ, ಅದಕ್ಕೆ ಚಾರ್ಜ್ ಕಟ್ಬೇಕು, ಮತ್ತೆ ಕೇಳ್ದಂಗೆಲ್ಲ ದುಡ್ಡು ಕಟ್ಬೇಕು. ಭಾಳ ಸಲೀಸಾಗ್ಬಿಟ್ಟತ್ತೀಗೆಲ್ಲ ಕೆಟ್ಟೋಗಕ್ಕೆ. ಆಮೆನ್. ಫ್ರೀ ಊಟ, ಫ್ರೀ ಡ್ಯಾನ್ಸ್ ಫ್ರೀ ಆದಂಗೆ ಎಲ್ಲ ಫ್ರೀ ಆಗ್ಬಿಟ್ಟತ್ತೀಗ. ನೋಡ್ರಿ, ಆ ರೀತಿ ಪರಿಶುದ್ಧ ಗ್ರಂಥದ ಕರ್ತನೆ ಯಾರು ಅಂದ್ರೆ ಕ್ರಿಸ್ತನು. ಪರಿಶುದ್ಧ ಗ್ರಂಥ ಕರ್ತನೆ ಯಾರು?
ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್ ಆತ ಏನಾಗಿಲ್ಲ, ಸತ್ತು ಹೋಗ್ಲಿಲ್ಲ, ಜೀವದಿಂದಲೇ ಇದ್ದಾನೆ. ಆಮೇನ್ ಆತನು ಪರಿಶುದ್ಧ ಗ್ರಂಥದಲ್ಲಿ ಹೇಗೆ ಪ್ರಕಟಿಸಿಕೊಂಡಿದ್ದಾನೆ ನೋಡ್ರಿ. ಹಲ್ಲೆಲೂಯಾ. ಆಮೇನ್ ಆಮೆನ್. ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಅದರಲ್ಲಿ. ಹಲ್ಲೆಲೂಯಾ. ಆಮೇನ್ ಆಮೆನ್. ಇಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಪ್ರವಾದಿ ಹೇಳ್ತಾರೆ, ಒಂದು ಪ್ರೀತಿ ಹೊಂದಿದ ವ್ಯಕ್ತಿ ಇದ್ದಾನೆ. ಹಲ್ಲೆಲೂಯಾ. ಆಮೇನ್ ಸಮರ್ಯದ ಸ್ತ್ರೀ ಮತ್ತು ಯೇಸು ಕ್ರಿಸ್ತನ ಇದ್ದ ಹಾಗೆ. ಹಲ್ಲೆಲೂಯಾ. ಆಮೇನ್ ನಾನು ನನ್ನ ಜೀವಿತದಲ್ಲಿ ಯಾಕೆ ನೋಡಲಿಲ್ಲ, ಪ್ರವಾದಿ ಹೇಳ್ತಾರೆ. ನಾವು ಒಬ್ಬರಿಗೊಬ್ಬರು ಪರಿಪೂರ್ಣವಾಗಿ ಅಪರಿಚಿತರು ವ್ಯಕ್ತಿಗಳಾಗಿದ್ದೇವೆ. ಇಲ್ಲಿ ಪರಿಶುದ್ಧ ಗ್ರಂಥದ ದೃಶ್ಯದಲ್ಲಿ ಒಂದು ಚಿತ್ರ ಇದೆ. ಪ್ರವಾದಿ ಮೀಟಿಂಗ್ನಾಗ ಒಬ್ಬ ಹೆಣ್ಮಗಳು ಬಂದು, ಹಲ್ಲೆಲೂಯಾ. ಆಮೇನ್ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಜೀವಿತದಲ್ಲಿ ಒಬ್ಬ ಹೆಣ್ಮಗಳು ಬಂದು, ಆಮೇನ್ ಯಾರಕ್ಕೆ? ಸಮರ್ಯ ಸ್ತ್ರೀ. ಆಮೆನ್. ಯೋಹಾನ 4 ಆಮೇನ್ ಒಬ್ಬ ಸ್ತ್ರೀ ಮತ್ತೊಬ್ಬ ಪುರುಷ ಇದ್ದಂತೆ. ಯೇಸು ಆ ಬಾವಿ ಬಳಿಗೆ ಬಂದ. ಅಲ್ಲಿ ಸ್ತ್ರೀ ಒಬ್ಬಾಕೆ ಬಂದಳು. ಸ್ತ್ರೀಯೊಂದಿಗೆ ಆತನು ಮಾತಾಡಿದನು. ಆಮೇನ್ ಆತನು ಎರಿಕೋ ಮಾರ್ಗದಲ್ಲಿದ್ದಾನೆ. ಆದರೆ ಆತನು ಸಮರ್ಯಕ್ಕೆ ಹೋಗ್ಬೇಕಾಗಿತ್ತು. ಆಮೇನ್ ಆತನು ಅದಕ್ಕೆ ಪರಿಶುದ್ಧ ಗ್ರಂಥ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನಂದ್ರೆ ಏನಂತ ಹೇಳ್ತದೆ 5ನೇ ಅಧ್ಯಾಯದಲ್ಲಿ? ಮೊದಲು ನನ್ನ ತಂದೆ ನನಗೆ ತೋರಿಸದ ಹೊರತು ನನ್ನಷ್ಟಕ್ಕೆ ನಾನು ಏನೂ ಮಾಡಲಾರೆನೋ. ಆಮೆನ್. ನನ್ನ ತಂದೆ ಏನು ಮಾಡ್ಬೇಕಂತ ತೋರಿಸ್ತಾನೆ, ಅದನ್ನು ನಾನು ಮಾಡ್ತೇನೆ. ಆಮೇನ್ ತಂದೆ ತೋರಿಸೋದ ಹೊರತು ನಾನೇನು ಕೂಡ ಏನು ಮಾಡೋದಿಲ್ಲ. ನೋಡಿ, ದೇವ್ರು ತೋರಿಸ್ತಾನಂತ, ಇಂತಿಂತದ್ದು ಮಾಡು, ಇಂತಿಂಥ ಕಡೆ ಹೋಗು, ಇಂತಿಂಥ ಕಡೆ ಇದು ಮಾಡು. ಹಲ್ಲೆಲೂಯಾ. ಆಮೇನ್ ಎಲ್ಲ ಗೈಡೆನ್ಸ್. ನಾನು ನಿನಗೆ ನಡೆಯಬೇಕಾದ ದಾರಿಯನ್ನು ಬೋಧಿಸ್ತೀನಿ ಅಂತೇಳಿ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಡೆಯಬೇಕಾದ ದಾರಿಗೆ ಏನು ಮಾಡ್ತೀನಿ, ನಾನು ಬೋಧಿಸ್ತೇನೆ. ಈಗ ನಡೀರಿ. ಹಲ್ಲೆಲೂಯಾ. ಆಮೇನ್ ಕೀರ್ತನೆ 32:8ನೇ ವಚನ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. 32:8. 32ನೇ ಅಧ್ಯಾಯ 8ನೇ ವಚನ. 8ನೇ ವಚನ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಆಮೇನ್. ಆದ್ದರಿಂದ ನೀನೇನಾಗಿರು, ನೀನು ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಬೇಸರಕತ್ತೆಯಂತಾಗಲಿ ಇರಬೇಡ್ರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. ಆಮೆನ್. ಕುದುರೆಗೆ ಏನ್ ಬೇಕು? ಕಡಿವಾಣ ಬೇಕು. ಹೆಸರುಗತಿಗೆ ಏನ್ ಬೇಕು? ಬಾರ್ ಬೇಕು. ಬಾರ್ಕೋಲ್ ಚಳವಳಿ ಬೇಕು. ಆಮೆನ್. ಬಾರ್ಕೋಲ್ ಬೇಕಾ? ಈ ರೀತಿ ದೇವ್ರು ನಮ್ಗೆ ಏನ್ ಮಾಡ್ತಾನೆ? ಮಾರ್ಗದರ್ಶನ ಮಾಡ್ತಾನೆ. ಈ ಕಡೆ ಹೋಗು, ಈಗ ಮಾಡು. ಹಲ್ಲೆಲೂಯಾ. ಆಮೆನ್. ನಾನು ಎಂದೂ ನಿನ್ನನ್ನು ಏನ್ ಮಾಡಲಿಲ್ಲ, ನಡೆಯಬೇಕಾದ ಆಲೋಚನೆಗಳನ್ನ ಕ್ರಿಸ್ತನಿಗೆ ಹೇಳ್ತಿದ್ದಂತೆ. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ಕ್ರಿಸ್ತನ್ ಏನ್ ಹೇಳ್ತಾನೆ? ಮೊದಲು ನನ್ನ ತಂದೆ ನನಗೆ ತೋರಿಸದ ಹೊರತು ನನ್ನಷ್ಟಕ್ಕೆ ನಾನು ಏನೂ ಮಾಡಲ್ಲ. ಕ್ರಿಸ್ತನಿಗೆ ಕೂಡ ಒಬ್ಬರು ತೋರಿಸರಿದ್ರು. ಹಲ್ಲೆಲೂಯಾ. ಆಮೆನ್. ಅಂದ್ರೆ ದೇಹದರ್ಶಿ ಬಂದಿದ್ನಲ್ಲ, ದೇವರ ಆತ್ಮ ಆತನೊಳಗಿತ್ತು. ಆಮೆನ್. ಆತನ ಅದನ್ನೆಲ್ಲ ತೋರಿಸ್ತಾನೆ. ಈ ಕಡೆ ಹೋಗು, ಇಲ್ಲಿ ಹೋಗು, ಅಲ್ಲಿ ಒಬ್ಬ ಸ್ತ್ರೀ ನಿಂತಿದ್ದಾಳೆ, ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಹಲ್ಲೆಲೂಯಾ. ನೀವು ವಾಕ್ಯ ಭಾಗವನ್ನು ನಂಬುತ್ತೀರಾ? ನನ್ನಂತ ನಂತರ ತಂದೆ ಆತನಿಗೆ ಮುಂದೆ ತೋರಿಸದೆ ಆತನು ಒಂದು ಅದ್ಭುತ ಕೂಡ ಮಾಡಲಿಲ್ಲ. ಆಮೆನ್. ದೇವ್ರು ಏನು ಹೇಳಿದ ಅಷ್ಟೇ ಮಾಡಿದ್ದು. ಆಮೆನ್. ನೀವು ಕುರುಡನಿಗೆ ಸ್ವಸ್ಥತೆ ಮಾಡೋದು ಅಷ್ಟೇ ಮಾಡ್ದ. ಭಾರತ ಮನೆ ಕುರುಡು ಕಣ್ಣು ಕೊಡಂದ್ರೆ ಕಣ್ಣು ಕೊಟ್ಟ. 38 ವರ್ಷದ ರೋಗಿಗೆ ಅಲ್ಲಿ ಹೋಗಿ ಪಾರ್ಶ್ವ ರೋಗಿಯಿಂದ ಬಿಡುಗಡೆ ಮಾಡ್ದ. ಮತ್ತೆ ಅಲ್ಲಿ ಇನ್ನೊಬ್ಬರನ್ನ ಯಾರನ್ನು ಸ್ವಸ್ಥತೆ ಮಾಡಲಿಲ್ಲ. ಅಸತ್ವದಂತ ವ್ಯಕ್ತಿ ಹೊತ್ಕೊಂಡ್ ಬರ್ತಾ ಇದ್ರು ನಾಯಿ ನಂಬತಕ್ಕಂಥ ಊರಲ್ಲಿ. ಹಲ್ಲೆಲೂಯಾ. ಆಮೆನ್. ಆ ಊರಲ್ಲಿ ಹೋಗಿ ಆತನ ಸ್ವಸ್ಥತೆಯನ್ನ ಮಾಡಿ ಆ ಊರು ಹೊರಗೆ ಬರ್ತಾ ಇತ್ತು. ಹೆಣ ತಗೊಂಡ್ ಬರ್ತದ ಊತಾಕ. ಊರು ಬಾಗಿಲಿಗೆ ಬಂದಿದ್ರು. ಅಲ್ಲಿ ಚಟ್ಟ ಮುಟ್ಟಿದ ಕೂಡಲೇ ಚಟ್ಟ ಹೊತ್ಕೊಂಡವ್ರು ನಿಂತರು, ಕೆಳಗಿಟ್ರು. ಯವನಸ್ಥನಿಗೆ ಹೇಳ್ದೆ, ಯವನಸ್ಥನೇ ಎದ್ದೇಳು. ನಿದ್ದೆ ಹೋದವರಿಗೆ ಎಬ್ಬಿಸ್ತಾರಲ್ರಿ, ಹಂಗೆ ಎಬ್ಬಿಸ್ಬಿಟ್ಟು. ಹಲ್ಲೆಲೂಯಾ. ಆಮೆನ್. ಕರ್ತನ ಕಾರ್ಯ ಬಹಳ ಅದ್ಭುತವಾದದ್ದು. ಅದಕ್ಕೆ ಕ್ರಿಸ್ತನು ಏನ್ ಹೇಳ್ತದಂದ್ರೆ, ನಾನು ನನ್ನ ತಂದೆ ನನಗೇನು ತೋರಿಸೋದು ಹೊರತು ನಾನೇನು ಮಾಡಲ್ಲ. ಆಮೆನ್. ತಂದೆ ಏನೇನು ತೋರಿಸಿದ್ನ ಅದನ್ನು ಮಾಡಿದ್ದೀನಿ ಅಷ್ಟೇ. ಹಲ್ಲೆಲೂಯಾ. ಆಮೆನ್. ಮಗನು ತನ್ನಷ್ಟೇ ತಾನು ಏನು ಮಾಡಲ್ಲ. ತಂದೆ ಏನು ಮಾಡುವುದು ಮಗನಿಗೆ ತಂದೆ ಏನೇನು ಮಾಡ್ತಾನಂತ ಮಗನ್ ನೋಡ್ತಾನೋ ಅವುಗಳನ್ನೇ ಮಗ ಮಾಡ್ತಾನೆ. ಆಮೆನ್.
ಈ ರೀತಿ ಅದ್ಭುತವಾದದ್ದು. ಅಂದರೆ ಒಂದು ಗೈಡೆನ್ಸ್ ಮೇಲೆ, ಒಂದು ಮಾರ್ಗದರ್ಶನದ ಮೇಲೆ ಕ್ರಿಸ್ತನು ಈ ಲೋಕದಲ್ಲಿ ಕೆಲಸ ಮಾಡಿದನು. ಅಲ್ಲಿಯ ಆಮೇನ್. ಅದೇ ರೀತಿ ಅದಕ್ಕೆ ದೇವರು ಕೇಳಿದ್ರು, ನಾನು ನಿನ್ನ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ನೋಡ್ರಿ, ದೇವ್ರ ಕಟಾಕ್ಷ ನಮಗೆ ಸಿಕ್ತಂದ್ರೆ ಇಕ್ಕಟ್ಟುಗಳಿಂದ, ಪಾಪಗಳಿಂದ, ಕೆಟ್ಟತನದಿಂದ ಬಿಡುಗಡೆ ಯಾಕೆ ಅನುಕೂಲ ಆಗುತ್ತೆ, ಮೋಸಗಾರದಿಂದ ಬಿಡುಗಡೆ ಯಾಕೆ ಅನುಕೂಲ ಆಗುತ್ತೆ. ನಮ್ಗೆ ಆಲೋಚನೆ ಹೇಳೋದಿಲ್ಲ ಅಂದಾಗ ಏನಾಗುತ್ತೆ, ಅಧ್ವಾನ ಆಗ್ಬಿಡ್ತೀವಿ. ಅದಕ್ಕಾಗಿ ಆಲೋಚನೆ ಹೇಳುವಂಥ ದೇವರು ನಮ್ಮ ದೇವರು. ಆಮೆನ್. ನಾವು ನಡಿಬೇಕಾದ್ರೆ ಈ ಕಡೆ ಹೋಗು ಮಗನೇ, ಈ ಕಡೆ ಹೋಗ್ಬೇಡ ಅಂತ ಹೇಳಿ ಹೇಳಂತ ದೇವರು. ಅಲ್ಲೆಲ್ಲೂಯ್ಯ. ಆಮೆನ್. ಅನೇಕ ಸರ್ ನಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿ ನಡೆದವು. ಭಯಂಕರವಾದಂಥ ಆಪತ್ತು ವಿಪತ್ತುಗಳಿಂದ ದೇವರು ನಮ್ಮನ್ನು ಏನು ಮಾಡಿದಾನೆ, ಕಾಪಾಡಿದಾನೆ. ಪರಿಸ್ಥಿತಿಗಳು ದೇವರ ಆಲೋಚನೆ ಹೇಳ್ತಾನೆ ನಮ್ಮ ಜೊತೆಗೆ, ಯಾವ ರೀತಿ ಇರಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು. ಅಲ್ಲೆಲ್ಲೂಯ್ಯ. ಎಲ್ಲವನ್ನು ಆಲೋಚನೆ ಹೇಳುವಂಥ ದೇವರು ನಮ್ಮ ಜೊತೆಗೆ ಇರೋದ್ರಿಂದ ನೋಡಿ ನಮಗೆ ಉಪದೇಶಿಸ್ತಾನಂತೆ, ನಡೆಯಬೇಕಾದ ಮಾರ್ಗವನ್ನು ಏನು ಮಾಡ್ತಾನಂತೆ, ತಿಳಿಸ್ತಾನಂತೆ. ಮತ್ತೆ ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಕೂಡ ಹೇಳ್ತಾನಂತೆ, ಹಿಂಗಿರು, ಹಿಂಗಿರು, ಹಿಂಗೆ ಹೋಗು, ಬಿಡು, ಇಲ್ಲಿ ಹೋಗ್ಬೇಡ. ಅಲ್ಲೆಲ್ಲೂಯ್ಯ. ಆಮೆನ್. ಯಾಕಂದ್ರೆ ಆತನೇ ಆದಿ ಅಂತ್ಯವಾಗಿದ್ದ. ಆತನಿಗೆ ಗೊತ್ತಿರ್ತಕ್ಕಂಥದ್ದು ಗೊತ್ತಿಲ್ದಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆತನೇ ಅನಂತನಾಗಿದ್ದಾನೆ. ಆಮೆನ್. ಯಾಕಂದ್ರೆ ನಾನೇ ಅಲ್ಪನು. ಅಲ್ಲೆಲ್ಲೂಯ್ಯ. ಆಮೆನ್. ಒಂದು ವೇಳೆ ನೀವು ಅಂತರಿದ ಸಮಸ್ಯೆ ಹೊಂದಿರುವುದಾದರೆ ನಿನಗೆ ಸಂಬಂಧಿಸಿದ ಪ್ರೀತಿಯೊಂದಿಗೆ ಮಾತಾಡುವುದಕ್ಕೆ ನಾನು ಪ್ರಯತ್ನಿಸ್ತೇನೆ. ನಾನು ಮಾಡಬೇಕಾದ್ದನ್ನೆಲ್ಲವನ್ನೂ ಮಾಡುವೆನು. ಅಲ್ಲೆಲ್ಲೂಯ್ಯ. ಆಮೆನ್. ಸ್ವಸ್ಥತೆ ಸಂಬಂಧಪಟ್ಟಿದ್ದು ಈ ವಿಷಯ ನೋಡಿ ಕೇಳ್ರಿ. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಅದು ಸ್ವಸ್ಥತೆಯಾದರೆ, ನೀನು ಕ್ರಿಸ್ತನಿಂದ ಸ್ವಸ್ಥತೆ ಹೊಂದ ಬಯಸುವುದಾದರೆ ಮುಂಚೆನೇ ನಡೆದು ಹೋಗಿದೆ. ಅಲ್ಲೆಲ್ಲೂಯ್ಯ. ಸ್ವಸ್ಥತೆ ಏನಾಗಿದೆ, ಮುಂಚೆನೇ ನಡೆದು ಹೋಗಿದೆ. ಇವತ್ತು ಸ್ವಸ್ಥತೆ ಆಗ್ತಕ್ಕಂಥದ್ದಲ್ಲ, ಅದು ಹಿಂದೇನೆ ಸ್ವಸ್ಥತೆ ಮಾಡ್ರಂತ ಹೇಳ್ಬಿಟ್ಟಾನ ದೇವರು. ಏನಂತೆ, ನನ್ನಲ್ಲಿ ವಿಶ್ವಾಸ ಇಟ್ಟವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗ್ತವೆ. ಆಮೆನ್. ದೇವಗಳನ್ನು ಬಿಡಿಸ್ತಾರೆ, ಹೊಸ ಭಾಷೆ ಮಾತಾಡ್ತಾರೆ, ರೋಗಿಗಳ ಮೇಲೆ ಕೈ ಇಟ್ಟರೆ ಸಾಕು ಗುಣ ಆಗ್ತಾರೆ. ಅಲ್ಲೆಲ್ಲೂಯ್ಯ. ಆಮೆನ್. ಪ್ರಾರ್ಥನೆ ಮಾಡೋದಲ್ಲ, ಸುಮ್ಮನೆ ಕೈ ಇಟ್ಟರೆ ಸಾಕು ಗುಣ ಆಗ್ತಾರೆ. ಅಲ್ಲೆಲ್ಲೂಯ್ಯ. ಅವುಗಳನ್ನ ಎತ್ತಾರೆ. ಅಲ್ಲೆಲ್ಲೂಯ್ಯ. ಈ ರೀತಿ ಕಾರ್ಯಗಳು ಆಗ್ತಾವಂತೇಳಿ ಹೇಳ್ಬಿಟ್ಟಾನ ದೇವರು. ಅದು ಇವತ್ತು ಹೊಸದೇನಲ್ಲ, ಅದು ಹಿಂದೆ ದೇವರು ಹೇಳಿದಂಥ ಮಾತುಗಳು. ಅವುಗಳ ಮೇಲೆ ಯಾರು ನಂಬಿಕೆ ಇಡ್ತಾರೋ ಆ ಕಾರ್ಯಗಳನ್ನು ಅವರು ಮಾಡ್ತಾರೆ. ಯಾಕೆಂದರೆ ನಾನೇ ಅನಂತನಾಗಿದ್ದೇನೆ. ಆಮೆನ್. ಅಂತರಿದ ಸಮಸ್ಯೆಗಳು. ಅಲ್ಲೆಲ್ಲೂಯ್ಯ. ಸ್ವಸ್ಥತೆ ಸಂಬಂಧಪಟ್ಟ ಸಮಸ್ಯೆಗಳು. ಅಲ್ಲೆಲ್ಲೂಯ್ಯ. ಆಮೆನ್. ಇಲ್ಲಿ ಸ್ವಸ್ಥತೆ ಸಂಬಂಧಪಟ್ಟ ವಿಷಯಗಳಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯೇಸುವಮ್ಮನ ಮಾತು ಹೇಳ್ತಾನೆ, ಸೈತಾನ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೈತಾನ ಬಿಡುಗಡೆ ಮಾಡೋಕ್ಕೆ ಏನು ಅರ್ಥ ಇದು? ಸೈತಾನ ಬಿಡುಗಡೆ ಮಾಡೋಕ್ಕಾಗಲ್ಲ, ದೇವರೇ ಬರ್ಬೇಕು. ಅರ್ಥ ಏನಂಗಾರೆ? ಈಗ ಸೈತಾನ ಅದಾನೆ, ಹೌದಾ? ಎಲ್ಲ ರೋಗಗಳು ಯಾರಿಂದ ಬಂದವು? ಸೈತಾನಿಂದನೇ ಬಂದವು. ಅವನ ರೋಗ ಅವನು ವಾಸಿ ಮಾಡೋಕ್ಕಾಗಲ್ಲಂತೆ. ರೋಗ ತರ್ಬೋದು ಅವನು, ಅದು ರೋಗ ವಾಸಿ ಮಾಡೋಕೆ ಅವನ ಕೈಲಿ ಶಕ್ತಿ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ರೋಗ ವಾಸಿ ಹೆಂಗಾಗ್ತಾವಂತೆ? ನಾನು ಅಲ್ಲಿ ಹೋಗಿದ್ದಪ್ಪ ವಾಸಿ ಆಯಿತು, ಇಲ್ಲಿ ಹೋಗಿದ್ದಪ್ಪ ವಾಸಿ ಆಯಿತು. ದೇವರಿಂದ ಹಿಂದೆ ನಾವು ಅರ್ಶಿನ ಬಟ್ಟೆ ಮಾಡಿ ಒಂದು 5 ಪೈಸೆ 10 ಪೈಸೆ ಕಾಲ, ನಮ್ಮ ಕಾಲ 5 ಪೈಸೆನ ಕಟ್ಟಿದರೆ ಮುಡುಪು ಅಂತ ಕರೀತಾರೆ. ಅಮ್ಮ, ನಿನ್ನ ಹತ್ರ ನಾನು ಇಂಥ ಜಾತ್ರೆಗೆ ಬಂದು ಯಾರಿಕೆ ತೀರಿಸ್ತೀನಿ, ನನ್ನ ಮಗನಿಗೆ ಆರೋಗ್ಯ ಕೊಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಏನು ಮಾಡು, ಜ್ವರ ಬಿಟ್ಟು ಹೋದರೆ ನಾನೀಗ ನಿನ್ನ ಪಾದಕ್ಕೆ ಬರ್ತೀನಿ, ನಿನ್ನ ಸನ್ನಿಧಿಗೆ. ಪಾದಕ್ಕೆ ಕೂಡ ಐತಿ, ನಿನ್ನ ಪಾದ ಸನ್ನಿಧಿಗೆ ಬರ್ತೀನಿ, ಪಾದಕ್ಕೆ ಬಂದು ಬೀಳ್ತೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಜ್ವರ ಬಿಟ್ಟು ಹೋಗ್ಬಿಡವು. ಅಲ್ಲೆಲ್ಲೂಯ್ಯ. ಆಮೆನ್. ಹೆಂಗ್ ಬಿಟ್ಟು ಹೋದ್ವು? ಜ್ವರ ತಂದದ್ದು ಸೈತಾನೆ, ಆದರೆ ಸೈತಾನಿಗೆ ಜ್ವರ ತರದಷ್ಟೇ ಗೊತ್ತ ಹೊರತು ಅದನ್ನು ವಾಸಿ ಮಾಡೋದು ಗೊತ್ತಿಲ್ಲ ಅಂತ ಅವನಿಗೆ. ಆಮೆನ್. ವಾಸಿ ಮಾಡೋಕೆ ಪವರ್ ಇಲ್ಲ ಅಂತ ಅವನಿಗೆ. ಹೆಂಗ್ ಬಿಡುಗಡೆ ಆಯ್ತು ಮತ್ತೆ ಇದು ಅಂದ್ಕೊಂಡ್ ಕೂಡಲೇ? ನನಗೆ ಭಾಳ ದಿನದ ಈ ಕ್ವಶನ್ ಇತ್ತು, ಮೊನ್ನೆ ಕ್ವಶನ್ಗೆ ಉತ್ತರ ಸಿಕ್ತು ನನಗೆ. ಅಲ್ಲೆಲ್ಲೂಯ್ಯ. ಸೈತಾನ್ ಬಿಡ್ಸೋಕ್ಕಾಗಲ್ಲ ಅಂತ ಯೇಸು ಮೇಳನ್ನಲ್ಲ. ಮತ್ತು ಇವರೆಲ್ಲ ಹೋಗಿ ನನಗೆ ಅದ ಆರಾಮಾತು, ಇದು ಆರಾಮಾತು,
ನನಗೆ ಅಂಥ ಸಮಸ್ಯೆ ಇತ್ತು, ಹಿಂಗೆ ಹೋದೆ, ಬಿಡುಗಡೆ ಆಗ್ಬಿಡ್ತು ನನಗೆ. ನಮ್ಮಮ್ಮ ನಮ್ಮ ತಾಯಿ ಅಂತ ಅಂತಾರಲ್ಲ, ಹೆಂಗಂತ ಒಂದು ಕ್ವಶನ್ ಇತ್ತು ನನಗೆ. ಅಲ್ಲೆಲ್ಲಿಯ ಸೈತನ್ ಬಿಡುಗಡೆ ಮಾಡೋಕೆ ಆಗಲ್ಲ. ಸೈತನ್ ಬಿಡುಗಡೆ ಮಾಡಿದಪ್ಪ ಅವನೊಳಗೆ ಒಡಕುಂಟಾಗುತ್ತಂತೆ. ಈ ಕಳ್ಳಗೆ ಒಳಗೆ ಪಿತೂರಿ ಇದ್ರೆ ಕಳ್ಳನ ಕೂಟ ಅಂದರೆ ಗುಂಪು ಹೆಂಗಿರ್ತದ, ಗುಂಪಾಗಿರ್ಬೇಕಪ್ಪ ಅಂದರೆ ಒಳಗುಟ್ಟು ಯಾರು ಯಾವುದಕ್ಕೂ ಯಾವ ಕಾರಣಕ್ಕೂ ಬಿಟ್ಕೊಡಂಗಿಲ್ಲ, ಆಮೆನ್. ಒಗ್ಗಟ್ಟಾಗಿರ್ಬೇಕು. ಒಬ್ಬನು ಈ ಸೈತಾನು ಬಿಡುಗಡೆ ರೋಗ ತರನು ಇನ್ನೊಂದು ಸೈತಾನ ಹೋಗಿ ಬಿಡುಗಡೆ ಮಾಡೋಣ ಆದರೆ ಒಳಗೆ ಏನಾಗುತ್ತದು, ಫೈಟಿಂಗ್ ಆಗುತ್ತೆ, ಒಡಕಾಗುತ್ತದು, ಅವನ ರಾಜ್ಯ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೈತಾನು ಕಾಯಿಲೆ ತರಬಲ್ಲನ ಹೊರತು ಕಾಯಿಲೆ ಅದು ವಾಸಿ ಮಾಡಕ್ಕೆ ಅವನ ಕೆಲಸ ಸಾಧ್ಯ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಹೆಂಗ್ ವಾಸಿ ಆಗುತ್ತೆ ಮತ್ತೆ ಹಂಗಾರ? ದೇವರೇ ದೇವ್ರ ಮೇಲೆ ನಂಬಿಕೆ. ದೇವ್ರೇನು ಹೇಳಿದ್ರೆ ನೀನು ಯಾವ ರೀತಿ ನಂಬ್ತೀಯ ಆ ನಂಬಿಕೆ ನಿನ್ನ ಸ್ವಸ್ಥ ಮಾಡ್ತದೆ. ನಿನ್ನ ನಂಬಿಕೆ ನಿನ್ನ ಸ್ವಸ್ಥ. ಯಾವ್ದ್ರ ಮೇಲೆ ನಂಬಿಕೆ ಇಡಿ, ನೀನು ಒಂದು ಗುಂಡಿನ ಮೇಲೆ ನಂಬಿಕೆ ಇಡ್ತೀಯ, ಸ್ವಸ್ಥತೆ ಆಗ್ತದೆ. ಅದು ದೇವರಂತ ಮಾಡೋದು ಅದನ್ನು. ಆಮೆನ್. ಅಲ್ಲೆಲೂಯಾ. ಆಮೆನ್. ಅರ್ಥ ಆಗುತ್ತೆ ನಿಮಗೆ? ಸ್ವಸ್ಥತೆ ಮಾಡೋನು ದೇವರೇ. ದೇವರೇ. ಆಮೆನ್. ಸೈತಾನ ಓಡ್ಸಕ್ಕಾಗಲ್ಲ ಅಂತ ಯೇಸು ಮೇಲೇನೆ. ಸೈತಾನ ಹೆಂಗೆ ಓಡಿಸ್ತಾನೆ? ಸೈತಾನ ಬಂದ್ರೆ ಅದನ್ನು ಓಡಿಸೋನು ದೇವರು. ಆಮೆನ್. ಸೈತಾನ ಓಡ್ಸಕ್ಕಾಗಲ್ಲ. ಕಳ್ಳನ ಹೆಂಗೆ ಓಡಿಸ್ತಾನೆ? ಅವನು ಕಳ್ಳೆ. ಹೋಗಯ್ಯ ಫಸ್ಟ್ ನೀನು ಅಂತಾನ ಅವ್ನು ಓಡ್ಸಕ್ ಹೋದ್ರೆ. ನೀನೇ ಕಳ್ಳದಿ, ನನ್ನ ಹೆಂಗೆ ಓಡಿಸ್ತೀಯ? ಇಬ್ಬರಿಗೆ ಜಗಳ ಬೀಳ್ತತ್ತಲ್ಲಿ. ಅದಕ್ಕಾಗಿ ನೀನು ಯಾವುದ್ರ ಮೇಲೆ ನಂಬಿಕೆ ಇಟ್ಕ. ಒಂದು ವಿಗ್ರಹ ಆಯ್ತು, ಅದ್ರ ಮೇಲೆ ನಂಬಿಕೆ ಇಟ್ಕ, ಅದು ವಾಸಿ ಮಾಡಲ್ಲ. ಆ ನಂಬಿಕೆನ ದೇವ್ರು ನೋಡಿ ನಿನ್ನ ವಾಸಿ ಮಾಡ. ಪಾಪ ಮೂಡ್ದು ಎಷ್ಟೆಲ್ಲ ಅದಕ್ಕೆ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳುತ್ತೆ. ತಥಾಸ್ತು ಅಂದ್ಬಿಡ್ತಾನಂತ ದೇವ್ರು. ಆಮೆನ್. ನೀವೇನು ತಿಳ್ಕೊಂತಾರೆ, ನಾವು ಇದನ್ನ ಅಮ್ಮ ಕೊಟ್ಟಿದ್ರಿಂದ ನಮ್ಮೂರು ಶಾಂತಿ ಆಗೋಳಿ. ಏನಿಲ್ಲ, ಶಾಂತಿ ಮಾಡಕ್ಕೆ ಅವ್ರಿಗೆ ಸಾಧ್ಯನೇ, ಶಾಂತಿನೇ ಇಲ್ಲ ಅವರಲ್ಲಿ. ಆಮೆನ್. ಎಲ್ಲ ಬಡಿ ಕಡಿ. ಶಾಂತಿ ಎಲ್ಲಿ ಐತಿ? ಶಾಂತಿ ಕೊಡ್ಬೇಕಾದ್ರೆ ದೇವರೇ ಕೊಡ್ಬೇಕು. ಆಮೆನ್. ಪಾಪ ಶಾಂತಿ ಕೊಡ್ತಾವಂತೆ, ಅದ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಾರ ಇವ್ರು ಅಂತೇಳಿ ದೇವ್ರು ಕರಂಡಿಸಿ ಏನು ಮಾಡ್ತಾರಂತೆ, ತಥಾಸ್ತ ಅಂತ. ಹೋಗ್ಲತ್ತ, ನೀವು ನಂಬಿದಂತೆ ನಿಮಗೆ ಆಗುತ್ತೆ. ಏನನ್ನು ನಂಬ್ತೀರಾ ಹಂಗೆ ನೋಡ್ರಿ, ನೀವು ಏನನ್ನು ನಂಬ್ತೀರಾ ಹಂಗೆ. ಅಲ್ಲೆಲ್ಲೂಯಾ. ಆಮೆನ್. ದೇವ್ರ ಮಕ್ಕಳಾಗಿ ಕರೆಕ್ಟಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ದೇವ್ರ ಸ್ವಸ್ಥತೆ ಮಾಡ್ತಾನೆ. ದೇವ್ರ ಮಕ್ಕಳಾಗಿದ್ದು ಕೂಡ ತುತ್ತು ಮೇಲೆ ನಂಬಿಕೆ ಇಟ್ಟರಪ್ಪ ಅಂದ್ರೆ ಹಂಗೆ ಹಾಕತ್ತದ. ಅದಕ್ಕೆ ತಪ್ಪಾದ ನಂಬಿಕೆ ಅಂತಾರೆ ಅದಕ್ಕೆ. ಆಮೆನ್. ತಪ್ಪಾದ ನಂಬಿಕೆ ನಿನ್ನ ಹತ್ರ ಇದ್ರೂ ಕೂಡ ದೇವ್ರು ನಿನ್ನ ಆಶೀರ್ವದಿಸ್ತಾನೆ. ಆಮೆನ್. ಯಾಕಂದ್ರೆ ಈ ಲೋಕನೆಲ್ಲ ಅದು ಸೃಷ್ಟಿ ಮಾಡಿಬಿಟ್ಟಾನೀಗ. ಆಮೆನ್. ಈ ಲೋಕದಾಗ ಎಲ್ಲರೂ ಇರ್ಬೇಕಂತ ಹೇಳ್ಬಿಟ್ಟಾನೀಗ. ಆಮೆನ್. ಮತ್ತೆ ಅವ್ರಿಗೆ ಕಷ್ಟ ಕಾಲದಾಗ ದೇವ್ರ ಆಸರ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೆಂಗೆ? ಯಾವತ್ತು ಕಾಯಿನ ಸಂತಾನ ಬರಬಾರ್ದು ಅಂತೇಳಿ ದೇವ್ರು ತೀರ್ಮಾನ ಮಾಡಿದ್ರೆ ಈ ಲೋಕಕ್ಕೆ ಬರ್ತಿರ್ಲಿಲ್ಲ. ಬೀಜ ಹಾಕಿದ ತಕ್ಷಣ ಕೊಂದು ಬಿಟ್ಟಿದ್ರಿ ದೇವರು. ತಾಯಿ ಗರ್ಭದಲ್ಲಿ, ಅದು ಅವಳ ಗರ್ಭದಲ್ಲಿ ವಸಿಗೆ ಹಾಕಿಬಿಟ್ಟಿದ್ರೆ ಕಾಯಿನ ಬರ್ತಿರ್ಲಿಲ್ಲ ಅವತ್ತು. ಈಗ ಅವನು ಹೇಳ್ತಾನೆ, ನನಗೆ ದೇವರ ಆಶೀರ್ವಾದ ಮಾಡಿದ್ದು, ನಾನು ಹೊರಗೆ ಬರೋಕ್ಕೆ ಕಾರಣ ಆತನೇ ಅಂತ. ದೇವರ ಆಶೀರ್ವಾದ ಇದ್ದದಕ್ಕೆ ನಾನು ಬಂದಿದ್ದು ಅಂತ. ಆಮೆನ್. ಈ ಜನ ಕೇಳ್ರಿ, ದೇವರ ಆಶೀರ್ವಾದ ಇದರಿಂದಪ್ಪ ನಾವು ಇಲ್ಲೇ ತಂಗ ಬಂದಿದ್ದೀವಿ ಅಂತ ಅವ್ರು ಹೇಳ್ತಾರೆ. ದೊಡ್ಡ ದೇವರು ಪರಮಾತ್ಮ ಹೇಳ್ತಾರಿಲ್ಲ, ನೀವೊಬ್ಬರೆಲ್ಲ ದೇವ್ರ ಮಕ್ಕಳು, ನಿಮಗೆ ವಾದಿಸ್ತಾರೆ ಬೇಕಾರೆ ಅವರು. ಅವು ಕೂಡ ದೇವ್ರ ಮಕ್ಕಳು, ನಮ್ಮನ್ನ ಕಾಪಾಡ್ತಾ ಇಲ್ಲ, ನಮ್ಗೆ ಕೊಡ್ಲಿಲ್ಲ, ಎಲ್ಲ ಕೊಟ್ಟಾನ. ಯಾರೋ ಒಬ್ರು ವಾದ ಮಾಡ್ರಂತೆ, ನೋಡ್ರಿ ಆಮೇಲೆ ನಮ್ಮ ಕುಟುಂಬ ಹೆಂಗಾಯ್ತು ನೋಡ್ರಿ, ನಮ್ಮ ಕುಟುಂಬ ಹೆಂಗಾಯ್ತು ನೋಡ್ರಿ, ಮಾಡೋದು ತಪ್ಪು ನೀವು, ನಿಮ್ಮದು ಸರಿ ಇಲ್ಲ ನೋಡಿ. ನಾವೇನು ನಿಮ್ಮದು ಸರಿ ಐತಿ, ನಮ್ದು ಸರಿ ಇಲ್ಲ ಅಂತ ನೀವು ಅಂತೀರಿ ನೋಡಿ. ನಮ್ದು ಹೆಂಗ, ನನ್ನ ಮಗಳು ಇಂಜಿನಿಯರ್, ನನ್ನ ಮಗ ಇದು ಅದು, ನಮ್ಮ ಕುಟುಂಬ ಹೆಂಗೆ, ದುಡ್ಡಿನ ಕಾಸಿನ ನಮಗೇನೆ ಕೊತ್ತಲೆ ಹಂಗಾದ ನೋಡ್ರಿ. ಸೈತಾನ ಹಂಗೆ ಕೊಚ್ಚಿ ಅಂತದ್ ನೋಡ್ರಿ, ಕೊಚ್ಚಿ ಅಂತಿಲ್ರಿ. ಯಾಕೆ? ದೇವ್ರು ಹೇಳ್ಬಿಟ್ಟನೆ, ನೀವು ಅದ್ರ ಮೇಲೆ ನಂಬಿಕೆ ಇಟ್ಕೊಳ್ರಿ. ಸೈತನ ಮೇಲಾದ್ರೂ ನಂಬಿಕೆ ಇಟ್ಕೊಳ್ರಿ. ಸೈತನ ಮಕ್ಕಳಾದ್ರೂ ಆಗಿರಿ, ದೇವ್ರ ಮಕ್ಕಳಾದ್ರೂ ಆಗಿರಿ. ನಿಮ್ಮ ಕೃತ್ಯಕ್ಕೆ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ. ಆಮೆನ್. ಆಗ್ತಿದ್ಯಾ? ಸೈತನ್ನ ಓಡ್ಸಕ್ಕಾಗಲ್ಲ.
ಸೈತಾನ ಓಡಿಸ್ಬೇಕಪ್ಪ ಅಂದ್ರೆ ದೇವರೇ ದೇವರೇ ಬೇಕು. ಅವರು. ಆಮೇನ್. ಅವು ಕಾಯಿಲೆ ವಾಸಿ ಮಾಡ್ಬೇಕಂತ ದೇವರೇ ಬೇಕು. ನೀನೇನು ದೊಡ್ಡ ಪೂಜಾರಿನೇ ಆಗಿರಪ್ಪ ನೀನು, ಇದು ದೊಡ್ಡದು ಇದನ್ನ ಇಟ್ಕೊಂಡು ಪೂಜಾರಿನೇ ಆಗಿರು, ಮಂತ್ರವಾದಿನೇ ಆಗಿರು. ಅಲ್ಲೆಲೂಯಾ. ಆಮೇನ್. ಅವನೇನು ಮಂತ್ರ ಮಾಡಿಕೊಡ್ತಾನಲ್ಲ ಅದಕ್ಕೂ ದೇವರು ತಥಾಸ್ತು ಅಂತಾನೆ. ಯಾಕಂದ್ರೆ ಇಲ್ಲಿ ಹುಲ್ಲು ಬೀಜದ ಮೇಲೂ ಮಳೆ ಬರ್ತತೆ, ಗೋಧಿ ಮೇಲೂ ಮಳೆ ಬರ್ತದೆ. ಅದಕ್ಕೂ ಅದೇ ನೀರೇ, ಇದಕ್ಕೂ ಅದೇ ನೀರೇ. ಈ ಲೋಕದಲ್ಲಿ ಮಾತ್ರ ಆ ತತ್ವ, ಆದರೆ ಪರಲೋಕದಲ್ಲಿ ಡಿಬೇಡ್. ಆಮೇನ್. ಪರಲೋಕದಲ್ಲಿ ನಿಂತಾರೆ ಯಾರು ಕೂಡ ಅಲ್ಲಿಗೆ ನಡೆಯಲ್ಲ. ಇಲ್ಲಿ ಎಲ್ಲರನ್ನೂ ಆತನು ತಥಾಸ್ತು ಅಂದಿರೋದ್ರಿಂದ, ಎಲ್ಲರನ್ನೂ ಜೀವಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಈ ಎಲ್ಲರಿಗೂ ಆಶೀರ್ವಾದ ಮಾಡಲೇಬೇಕು. ಅವ್ರು ಏನೇ ಮಾಡ್ಕೊಳ್ಳಿ, ಯಾವುದನ್ನೇ ನಂಬಿಕೆ ಹೇಳಿ, ಅವ್ರು ಏನೇ ಆಗಿರಲಿ, ಅವ್ನು ಮಂತ್ರವಾದಿ ಆಗಿರಲಿ, ಕೊಲೆಗಾರ ಆಗಿರಲಿ. ಕೊಲೆಗಾರ ಅಂದ್ಕೊಂತಾನೆ ದೇವರೇ ಇವತ್ತು ನಾನು ಸಿಕ್ಕಾಕೊಬ್ಬ, ಇದು ಭಾಳ ಇಂಪಾರ್ಟೆಂಟ್ ನನಗೆ, ನನ್ನ ಒಂದು ಇದು ಪ್ರಿಸ್ಟೇಜಿಗೆ ಒಂದು ಬ್ಲಾಕ್ ಮಾರ್ಕ್, ಅದರಿಂದ ನಾನು ಇದನ್ನ ಕೊಲೆ ಮಾಡಲೇಬೇಕು, ನಾನು ನನಗೆ ಸಹಾಯ ಮಾಡಲೇಬೇಕಂತ ನಾನು ಆಯ್ತು ತಥಾಸ್ತು ಮಾಡ ಮಗನೇ. ಮತ್ತೆ ಎಬೆಲ್ ಕೊಲ್ಬೇಕಾರೆ ಮತ್ತೆ ದೇವ್ರು ಏನು ಮಾಡಿದ್, ಮತ್ತೆ ಅಡ್ಡು ಹೋಗ್ಬೇಕಾಯ್ತಲ್ಲ. ನೋಡಿ, ಕೊಲೆಗಾರನಿಗೆ ಅವಕಾಶ ಕೊಟ್ಟ ದೇವರು, ಮತ್ತೆ ಅವನು ಸಾಯೋನಿಗೂ ಅವಕಾಶ ಕೊಟ್ಟ. ನೀನು ಸತ್ತೋಗಪ್ಪ ಇವನು ಕೊಲೆ ಮಾಡಲಿ ಅಂತ. ಅಲ್ವಯ್ಯ. ಆಮೇನ್. ಲೋಕ ಹಂಗೆ ಐತೆ, ಎಲ್ಲರಿಗೂ ಅವಕಾಶ ಐತಿ ಇಲ್ಲಿ. ಒಟ್ಟು ಏನೇನು ಮಾಡ್ತೀರೋ ಈ ಲೋಕದಾಗ ಎಲ್ಲ ಲೆಕ್ಕ ಇರ್ತದೆ. ಆ ಲೆಕ್ಕದ ಪ್ರಕಾರ ಅಲ್ಲಿ ಮುಂದೆ ಗೇಟ್ ಐತೆ ಒಂದು, ಇಲ್ಲಂತ ಎಲ್ಲ ಒಂದೇ. ಇನ್ನು ಯಾರೇ ಆಗಿರು ಏನೇ ಆಗಿರು ಯಾವ ಗೇಟ್ ಇಲ್ಲ, ಎಲ್ಲ ಸಮ. ನಿನ್ನ ಮಳೆ ಮೇಲೆ ನಿನ್ನ ಕೊಲೆ ಗಡ್ಕನಾಗಿದ್ರು ಕೂಡ ನಿನ್ನ ಮನೆ ಮೇಲೆ ಮಳೆ ಬರ್ತತೆ, ನಿನ್ನ ಹೊಲಕ್ಕೂ ಮಳೆ ಬರ್ತತೆ. ಕಳ್ಳ ಆಗಿರು, ಮೋಸಗಾರ ಆಗಿರು, ಸುಳ್ಳು ಹೇಳೋವನಾಗಿರು, ಮಳೆ ಬರ್ತದೆ. ಹಂಗೇನಾಗಿದ್ರೆ ಇವತ್ತು ಎಲ್ಲ ಕುಟುಂಬಗಳು ಡಿವೈಡ್ ಆಗಿ ಹೋಗ್ಬಿಡ್ತದೆ. ಇವತ್ತು ನೋಡು, ಕಳ್ಳ ಇರೋದ್ರಿಂದ ಅವ್ನ ಮನೆ ಮೇಲೆ ಬಂದಿಲ್ಲ ಮಳೆ, ಅವ್ನ ಯಾರು ಮಾತಾಡ್ಸ್ಬೇಡ್ರಿ, ಅವನೇ ಕಳ್ಳ. ಮೋಸಗಾರ ನೋಡ್ರಿ, ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಾನೆ, 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಸಿನ ಕುಂತಾನ. ಅವ್ನ ಮನೆಗೆ ಒಂದು, ಅವನ ಹೊಲಕ್ಕೂ ಅವನ ಮನೆ ಹತ್ರ ಒಂದು ಹನಿ ಬಂದಿಲ್ಲ, ನೀರು ಮಳೆ ಬಂದಿಲ್ಲ. ಅವನು ಮಹಾ ಭಯಂಕರದನ. ಅವನ ಮನೆ ಮುಂದೆ ಯಾರು ಹೋಗ್ಬೇಡ್ರಂತ ಈ ರೀತಿ ಡಿವೈಡ್ ಆಗಿಬಿಡ್ತಿದ್ವು ಕುಟುಂಬಗಳು. ಇವತ್ತು ಡಿವೈಡ್ ಆಗದಂಗೆ ಎಲ್ಲರೂ ಸಮ ಅನ್ನಂಗೆ ದೇವ್ರು ಏನು ಮಾಡ್ತದೆ ತೋರಿಸ್ತದಾನೆ. ಇವತ್ತು ಏನು ಮಾಡಿಲ್ಲ ಅನ್ನಂಗೆ. ಕಳ್ಳಾಗಿದ್ರು ಕೂಡ ಏನು ಮಾಡಿಲ್ಲಪ್ಪ ಅವನು, ಮೋಸಗಾರ ಆಗಿದ್ರು ಕೂಡ ಏನು ಮಾಡಿಲ್ಲಪ್ಪ ಅವನು. ಆಸ್ತಿ ಅವನಕ್ಕಿಂತ ಚೆನ್ನಾಗಿ, ನಿನ್ನಕ್ಕಿಂತ ಚೆನ್ನಾಗಿ ಅವ್ನು ಬೆಳೆಯಂಗೆ ಮಾಡಿಬಿಡ್ತಾನೆ ದೇವರು. ಅವನು ಅದನ್ನ ಜನ ನೋಡಿ ಏನು ಮಾಡ್ತಾರೆ, ಮೋಸಗಾರ ಆಗಿ ಅನ್ಯಾಯ ಮಾಡಿ ಇಂಥ ಕೊಲೆಗಳು ಮಾಡಿ ಇಂಥ ಚೆನ್ನಾಗಿ ಬೆಳೆ ಅಂದರೆ ನಾನು ಕೂಡ ಅದೇ ಆಗಿ ಮಾಡೋದ್ರಿಂದ ಏನು ತಪ್ಪಿಲ್ಲ, ನನ್ನ ಹೊಲ ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಬೋದು ಅಂತ. ನೋಡ್ರಿ ಎಂಥ ತೀರ್ಮಾನಗಳಿದಾವೆ ದೇವರು. ನೋಡ್ರಿ, ತಪ್ಪ ತೀರ್ಮಾನ ಅಲ್ಲ, ಈ ಲೋಕಕ್ಕೆ ರೈಟ್ ಅದು. ಅಲ್ಲೆಲ್ಲೂಯ್ಯ. ಆಮೇನ್. ಆದರೆ ಹೇಳಿದ್ದಾನೆ ಲಾಸ್ಟ್ಗೆ ಏನಂದರೆ, ಅವ್ರವ್ರ ಕೊಡತಕ್ಕ ಪ್ರತಿಫಲನ ಕೈಯಲ್ಲಿ ಮೋಸಾರ ಮಾಡು, ಅನ್ಯಾಯ ಆದ್ರೆ ಮಾಡು, ಏನಾದರೂ ಮಾಡು, ನನ್ನನ್ನು ಅದು ನೆನೆಸು, ಇನ್ನು ಏನು ಬೇಕಾದ್ರೆ ಮುಂದಿಟ್ಕೊಂಡು ಏನಾದರೂ ನೆನೆಸು, ನಿನ್ನ ಕಾರ್ಯಗಳೆಲ್ಲ ಯಶಸ್ವಿನೇ ಸರ್ಟಿಫಿಕೇಟ್ ಕೊಟ್ಬಿಡ್ತಾನೆ ದೇವರು. ಹೋಗಾತ ಎಲ್ಲಾರು ಆಪರೇಷನ್ ಮಾಡಿ. ಅಲ್ಲೆಲ್ಲಿ ಅರ್ಥಾತ್ ಈ ಪಾಯಿಂಟ್ಗಳು ನಿಮಗೆ ದೇವ್ರ ಸೈತಾನ ವಾಸಿ ಮಾಡಲ್ಲ, ಮಾಡೋದು ವಾಸಿ ಮಾಡೋದು ದೇವರೇ. ಆಮೇನ್. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನೀನು ನಂಬಿದಂತೆ ನಿನಗೆ ಆಗಲಿ. ನೀ ಏನೇನು ನಂಬ್ತೀಯೋ ಅದ್ರ ಮೇಲೆ ನಂಬಿಕೆ ಐತಾ, ಹಂಗೆ ಆಗಲಿ. ಅದ್ರ ಮೇಲೆ ನಂಬಿಕೆ ಐತಾ ಆಗಲಿ, ಅದ್ರ ಮೇಲೆ ನಂಬಿಕೆ ಐತಾ ಆಗಲಿ. ಇಲ್ಲಿ ಅಂತ ಜನ ಏನು ತಿಳ್ಕೊಂಬಿಟ್ರೆ ನನಗೆ ಅದು ಅವರು ವಾಸಿ ಮಾಡಿದ್ದು, ಇವರು ವಾಸಿ ಮಾಡಿದ್ದು ಬಾರ. ನೋಡು ಹಂಗು ಹುಂಬು ಸತ್ಯೋಳ ದೇವರಂತೆ 4 ಕುರಿ ಕಡಿತಾನೆ. ಯಾರು ವಾಸಿ ಮಾಡಿದ್ರು, ಯಾರು ಅದೇ ಪರಿಜ್ಞಾನ ಇಲ್ಲ. ಆಮೇನ್. ಅದು ಪರಿಜ್ಞಾನ ಹಿಂಗೆ ಯಾಕೆ ಆಗ್ತದೆ ಜನ ಪಾಪ. ಅಲ್ಲೆಲ್ಲೂಯ್ಯ. ಆಮೇನ್. ಅವನಿಗೆ ಜೀವಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಅವನು ಏನು ಮಾಡಿದ್ರು ಕೂಡ ದೇವರು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವನು ಈ ಲೋಕದಲ್ಲಿ ಬಾಳು ಬದುಕನ್ನು ದೇವರು ಕಟ್ಟಿಕೊಡ್ತಾನೆ. ಅದ್ರ ಪರಲೋಕದಲ್ಲಿ ಮಾತ್ರ ಅವ್ನು ಬಾಳ ಬದುಕಿಲ್ಲ, ಕನಿಕರ ಇಲ್ಲ. ಅಲ್ಲಿ ಮಾತ್ರ, ಇಲ್ಲಿ ಮಾತ್ರ ಕನಿಕರ ಇದೆ ದೇವರಿಗೆ. ಈ ಲೋಕನ ಉಪಯೋಗಿಸಬಹುದು ಎಲ್ಲರೂ ಕೂಡ, ಎಂಥವರೇ ಆಗಿದ್ರು. ಅಲ್ಲೆಲ್ಲೂಯ್ಯ. ಆದರೆ ಆ ಲೋಕದಲ್ಲಿ ಮಾತ್ರ ಕನಿಕರನೇ ಇಲ್ದಂತೆ. ನೋ ಅಬ್ಜೆಕ್ಷನ್ ಅಲ್ರಿ.
ಯಾವುದೇ ರೀತಿ ಫ್ರೀ ಬಿಟ್ಟು ಪ್ರೀತಿ ಪ್ರೇಮಗಳ ಆಟನೇ ಇಲ್ಲ ಅಲ್ಲಿ. ಅಲ್ಲ, ಎರಡು ತುಕಡ ಕಟ್ಟ ಕಟ್ಟ. ಇಲ್ಲಿ ಮಾತ್ರ ಫ್ರೀ. ಹೆಂಗೆ ಇರಲಿ, ನೀವು ಯಾವುದೇ ನಂಬಿಕೆ ಹೇಳ್ರಿ, ಯಾವುದೇ ದಾರಿಯಾಗ ಹೋಗ್ರಿ, ಆಶೀರ್ವಾದಕ್ಕೇನು ಕೊರತೆ ಇಲ್ಲ. ಆಮೇನ್. ಅಲ್ಲಲ್ಲಿಯ ಅದಕ್ಕೆ ಮತ್ತೆ ಎಲ್ಲರೂ ಕೂಡ ಇವತ್ತು ಬೀಗ್ತದಾರೆ, ನನಗೂ ದೇವರದ ನಿನಗೂ ದೇವರದ. ಲೇ, ನಾನು ದೇವ್ರ ನಂಬಿದ್ದೆ ಕಣ, ನನ್ನದು ದೊಡ್ಡದು, ನನ್ನದು ಸಣ್ಣದು, ನಿನ್ನದು ಸಣ್ಣದು, ನನ್ನದು ದೊಡ್ಡದು, ಈ ಥರ ಹೇಳ್ಕೊಂಡು ಹೋಗ್ತದಾರ. ಅಲ್ಲಲ್ಲಿಯ ಆಮೇನ್. ಈ ರೀತಿ ಎಲ್ಲ ಹೇಳ್ಕೊಳ್ಳೋದು ಕೂಡ ನಾವೇನು ಮಾಡಬೇಕು, ಅವಕಾಶ ಕೊಡಬೇಕು. ದೇವರು ಕೊಟ್ಟಾಗ ನಾವೇ ಯಾಕೆ ಬೇಡ ಅನ್ಬೇಕು? ಅಲ್ಲಲ್ಲಿಯ ಆಮೇನ್. ಹೋಗ್ರಪ್ಪ ನಿಮ್ಮ ನಿಮ್ಮ ಮಾರ್ಗದಲ್ಲಿ. ಅದ್ರ ಕೊನೆಗೆ ತನ್ನ ನಂಬಿದವರು ಏನದಾರಲ್ಲ, ಪರಿಶುದ್ಧಾಗಿ ಆ ಕಡೆ ಹೋಗದಂತೆ ನಂಬಿದವರಿಗೆ ಸನ್ಮಾನ ಮಾಡ್ತಾನೆ. ಹಲ್ಲೆಲೂಯಾ. ಅದೊಂದು ದಾರಿ. ಲೋಕದಾಗ ಎಲ್ಲ ಫ್ರೀ ಬಿಟ್ಟಾನೆ, ಆದರೆ ಅದರಲ್ಲೇನು ಆತನ ನಂಬಿ ಆತನ ಹಿಡ್ಕೊಂಡವರು, ಆತನ ನಂಬಿದವರು ಪರಿಶುದ್ಧಾಗಿ ಜೀವಿಸಿದೆ, ಅವ್ರಿಗೊಂದು ಅವಕಾಶ ದೇವರು ಪರಲೋಕದ ಮಹಾಭಾಗ್ಯವನ್ನು ಅವರಿಗೆ ಕೊಟ್ಟಿದ್ದಾನೆ. ಆಮೇನ್. ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಗ್ತದೆ ಸೈತನ ವಿಚಾರಗಳು ಅಷ್ಟೇ. ಅದು ಆಶ್ಚರ್ಯ ಪಡ್ಬೇಡ್ರಿ. ದೇವ್ರ ತಥಸ್ಥ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ? ಆಮೇನ್. ಏನು ಮಾಡಕ್ಕೆ? ಆದರೆ ಅವುಗಳೇನದವಲ್ಲ, ಅವು ವಾಸಿ ಮಾಡಲ್ಲ ಅನ್ನೋದು ತಿಳ್ಕೊಳ್ಳಿ. ವಾಸಿ ಮಾಡೋದು ದೇವರೇ, ನಮ್ಮ ದೇವರೇ, ಯೇಸು ಸ್ವಾಮಿನೇ ವಾಸಿ ಮಾಡೋದು. ಆಮೇನ್. ಅದು ಅವ್ರು ತಿಳ್ಕೊಂಡ್ರೆ ನಾ ಅದು ವಾಸಿ ಮಾಡ್ತಿದ್ದ ಅಲ್ಲ. ಸೈತನ್ ಬಿಡ್ಸಕ್ಕಾಗಲ್ಲ. ಆಗಲ್ಲ. ಆಮೇನ್. ಸೈತನ್ ಬಿಡಿಸ್ಬೇಕಪ್ಪ ಅಂದ್ರೆ ದೇವ್ರು ದೇವರು ಬರು. ದೇವ ಬಿಡಿಸತ್ತ. ಒಬ್ರಿಗೆ ಯಾರಿಗೆ ದೇವ ಬಂತಪ್ಪ, ಇನ್ನೊಂದು ದೇವ ಬಂತಲ್ಲಿ, ಅವರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ನೀನು ಬಿಟ್ಟು ಅಂತ ಹೇಳಕ್ಕಾಗುತ್ತಾ ಅವರಿಗೆ? ಅವ್ರವ್ರು ಮಾತಾಡ್ಕೊಂಡು ಏನನ್ನು ಬಿಟ್ಟು ಹೋಗ್ತಾವ? ಇಲ್ಲ. ಆಮೇನ್. ನಿನ್ನ ಪಡಿ ನೀನು ಇರ್ತಂಗೆ, ನನ್ನ ಪಡಿ ನಾನು ಇರ್ತೀನಿ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು. ನೀನು ಬಿಟ್ಟು ಹೋಗ್ಬೇಡ, ನಾನು ಬಿಟ್ಟು ಹೋಗಲ್ಲ. ಆ ರೀತಿ ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ಮಾಡು. ನೀನು ಆಕೆನ್ ತಗೊಂಡೋಗ, ನಾನು ಈಕೆನ್ ತಗೊಂಡೋಗ. ಅಲ್ಲಿಯ ಆಮೇನ್. ಆದರೆ ದೇವ್ರ ವಾಕ್ಯದಲ್ಲಿ ಕ್ರಿಸ್ತನೇ ಬರ್ಬೇಕು. ಅವರಿಬ್ಬರಿಗೂ ಓಡ್ಸಕ್ಕೆ ಆಮೇನ್. ದೇವ್ರು ಬರ್ಬೇಕಾ? ಹೌದು, ದೇವರೇ ಬರ್ಬೇಕು. ಆಮೇನ್. ಅಕ್ಕ ತಂಗಿ ನಾವು ತಗೊಂಡಾಗ ನೀನು ಯಾಕೆ ತಗೊಂಡಾಗ ನಾನು ಈಕೆ ತಗೊಂಡು ಹೇಳಂತ ಈ ಬೂಟಾಟಿಕೆ ಮಾತುಗಳಿಗೆ ಬಡ್ಲಿ ಪಟ್ಟೆ ಯಾರು ಬೇಕು? ಕ್ರಿಸ್ತನೇ ಬೇಕು. ಆಮೇನ್. ಕಟಕ ತಗೊಂಡು ಬರ್ತಾನ, ಇಬ್ಬರನ್ನು ತೊಲಗಿಸ್ತಾನಲ್ಲಿ. ನೀನು ಬೇಡ, ನೀನು ಬೇಡ, ತೊಲಗ್ರಿ ನೀನು ಸೈತಾನಗಳ. ದೇವರು ಆತನ ವಾಕ್ಯದ ಪ್ರಕಾರ ಮಾತಾಡ್ತಾನೆ. ಒಬ್ಬರು ಸೇವಕರಾಗಿ ನಾವು ಮಾಡುವ ಏಕೈಕ ಕಾರ್ಯ ಏನಂದರೆ ವಾಕ್ಯದ ಮೂಲಕ ಅದನ್ನು ವಿವರಿಸಲಿಕ್ಕೆ ಸ್ವಲ್ಪ ಮಂದಿ ಜನರನ್ನ ಆತನು ಈ ಕಾರ್ಯಗಳನ್ನು ಮಾಡೋದಕ್ಕೆ ಸರಿಯಾದವರು. ಅದೇ ಪ್ರಾರಂಭದ ಮಾರ್ಗವಾಗಿದೆ, ಅದು ಮಾದರಿಯಾಗಿದೆ. ಅದು ನೀನಾದರೂ ಆಗಿರ್ಬೋದು ಅಥವಾ ನಾನಾದರೂ ಆಗಿರ್ಬೋದು. ಆದರೆ ದೇವರು ಎಷ್ಟೋ ಒಳ್ಳೆಯವನು. ಆತನು ಪ್ರತಿಯೊಂದು ಚಿಕ್ಕ ಕಲ್ಲನ್ನು ಕದಲಿಸ್ತಾನೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಆತನ ಜನರನ್ನು ಪ್ರೀತಿಸ್ತಾರೆ. ಆತನು ಅವರನ್ನು ತೆಗೆದುಕೊಂಡು ಬರೋದಕ್ಕೆ ಇನ್ನೂ ಏನೋ ಮಾಡ್ತಾನೆ. ಆತನಲ್ಲಿ ನಂಬಿಕೆ ಇಡುವುದಕ್ಕೆ ಮತ್ತು ಆ ನಂಬಿಕೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡುತ್ತಾ ಇರುತ್ತಾನೆ. ಆಮೇನ್. ಕರ್ತನಾದ ದೇವರು ನೀನು ಇಲ್ಲಿ ಯಾತಕ್ಕಾಗಿದ್ದಿ ಎಂದು ನನಗೆ ಪ್ರಕಟಿಸುವುದಾದರೆ ಅದು ಕೇವಲ ಆತನು ಅಲ್ಲಿ ಸಮರ್ಯ ಸ್ತ್ರೀ ಬಾವಿಯ ಬಳಿ ಮಾಡಿದಂತೆಯೇ ಆತನು ಆಕೆಯ ಸಮಸ್ಯೆಯನ್ನು ಕಂಡುಕೊಂಡನು. ಅಲ್ಲಲ್ಲಿಯ ಆಮೇನ್. ಆತನು ಯಾವಾಗ ಆಕೆಯ ಸಮಸ್ಯೆಯನ್ನು ಕಂಡುಕೊಂಡೋ ಆಕೆ ಹೇಳಿದ, ಅಯ್ಯ ಆಕೆಯ ಸಮಸ್ಯೆಯನ್ನು ಆಕೆಯೊಂದಿಗೆ ಹೇಳಿದನು. ಅಯ್ಯ ನಿನ್ನ ಪ್ರವಾದಿ ಎಂದು ನಾನು ಗ್ರಹಿಸ್ತೇನೆ ಅಂತ ಆಕೆ ಹೇಳಿದ್ಲು. ಆಕೆ ಸಮಸ್ಯೆ ಏನಂತ ಕ್ರಿಸ್ತನ ಹೇಳಿದಾಗ, ನೀನೊಬ್ಬ ಪ್ರವಾದಿ ಇದ್ದಂಗೆ ಕಾಣಿಸ್ತದೆ ನನಗೆ. ಅಲ್ಲಲ್ಲಿಯ ಆಮೇನ್. ಮೆಸ್ಸಿಯನು ಬರುತ್ತಾನೆಂದು ನಮಗೆ ಗೊತ್ತು. ಆತನು ಬಂದಾಗ ನಮಗೆ ಸಮಸ್ತವನ್ನು ತಿಳಿಯಪಡಿಸ್ತಾನೆ. ಮೆಸ್ಸೆ ಬರ್ತಾನೆ, ಬಂದಾಗ ಸಮಸ್ತವನ್ನು ತಿಳಿಯಪಡಿಸ್ತಾನೆ ಅಂತ ಆಕೆ ಹೇಳಿದ್ಲು. ಆಮೆನ್. ಅಂದ್ರೆ ಮೆಸ್ಸೆಗೋಸ್ಕರ ಆಕೆ ಕಾಯ್ತಾ ಇದ್ಲು. ಆಮೆನ್. ಜೀವಿತ ನೋಡಿದ್ರೆ ಕೆಟ್ಟ ಜೀವಿತ. ಆಕೆ ಗೊತ್ತಿಲ್ಲ ಪಾಪ, ಸೈತಾನ್ ತಗೊಂಡೋಗಿ ಅಂತ ಕೆಲಸಕ್ಕೆ ಇಟ್ಬಿಟ್ಟಾನ. ದೇವ್ರ ಮಕ್ಕಳನ್ನ ಸೈತಾನು ಭಾಳ ಉಪಯೋಗಿಸ್ಕೊಂತಾನೆ ದೇವ್ರು ಬರೋ ತನಕ. ಆಮೇನ್. ದೇವ್ರ ಮಕ್ಕಳನ್ನ ಸೈತಾನ್ ಏನು ಮಾಡ್ತಾನೆ? ಭಾಳ ಉಪಯೋಗಿಸ್ಕೊಂತ. ಕೆಟ್ಟ ಕಾರ್ಯ. ಈಗ ನನ್ನನ್ನು ಉಪಯೋಗಿಸಬೇಕಾಯ್ತು ಸೈತಾನ್. ಈಗ ದೇವ್ರು ಬರಲಿಲ್ಲ ಅಂದ್ರೆ ನಾನು ಕೂಡ ಒಬ್ಬ ಪೂಜಾರಿನೇ ಆಗಿರ್ತೀನಿ. ಆಮೇನ್. ಅಲ್ಲಲ್ಲಿಯ ಆಮೇನ್. ನಮ್ಮದೊಂದು ಸಣ್ಣ ಗುಡಿ ಇತ್ತು. ಅಲ್ಲಲ್ಲಿಯ ಆಮೇನ್. ನಾವಪ್ಪ ಪೂಜಾರಿ ಆಗಿತ್ತು. ನಾನು ದೊಡ್ಡ ಮಗ ಆದ್ರಿಂದ ಅದನ್ನು ನನ್ನನ್ನು
ಹಿಡ್ಕಂತಿತ್ತು, ದೊಡ್ಡ ಮಕ್ಕಳು ಹಿಡ್ಕಂತ. ಆ ರೀತಿ ನಾನು ಕೂಡ ಇವತ್ತು 666 ಹಾಕಿಂದ ಓಡಾಡಬೇಕಾಯ್ತು. ಆಮೆನ್. ದೇವ್ರು ತಪ್ಪಿಸಿದ. ಆಮೆನ್. ಅಲ್ಲೆಲೂಯಾ. ಏನಾದರೂ ಮಾಡ್ಬೇಕಂದ್ರೆ ದೇವ್ರು ಮಾಡ್ಬೇಕಷ್ಟೇ ಕೆಲಸ. ಆಮೆನ್. ಮೆಸ್ಸೆ ಅಂತ ಗ್ರಹಿಸಿದ್ನು. ಆಕೆ ಗ್ರಹಿಸಿದ್ಲು ನಿನ್ನ ಮೆಸ್ಸೆ ಅಂತ. ಅಲ್ಲೆಲೂಯಾ. ಆಮೆನ್. ಆಕೆ ಪ್ರವಾದಿ, ನೀನು ಪ್ರವಾದಿ ಆಗಿದ್ದಿ ನೀನು, ಯಾಕಂದ್ರೆ ನನ್ನ ಸಂಗತಿಗಳೆಲ್ಲ ಹೇಳಿದ್ದಿ, ನೀನು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ನೀನು ಪ್ರವಾದಿ ಮೆಸ್ಸೆಯ ನೀನು. ಅಲ್ಲೆಲೂಯಾ. ಆಮೆನ್. ಗ್ರಹಿಸಿದ್ಲಾಕೆ. ನಾವು ಕೂಡ ಕ್ರಿಸ್ತನನ್ನು ಗ್ರಹಿಸಿದ್ದಕ್ಕಾಗಿ ಇವತ್ತು ನಾವು ಬಿಡುಗಡೆ ಆಗಿದ್ದೀವಿ. ಆಮೆನ್. ಸಮರಶ್ರೀ ಹಂಗೆ ಜೀವಿತ ನಮ್ಗೆ ಆ ರೀತಿ ಸೈತಾನ್ ನಮ್ಮನ್ನ ಏನ್ ಮಾಡ್ತಾನೆ, ಭಾಳ ಉಪಯೋಗಿಸಿ ಅಂತಾನೆ. ದೇವ್ರು ಬರೋದಕ್ಕಿಂತ ಮುಂಚೆ ದೇವ್ರು ಬಂದ್ಮೇಲೆ ಹೆಂಗೆ ದೇವ್ರ ಕಡೆ ಹೋಗ್ತಾರೆ ಇವ್ರು ಅಂತೇಳಿ ನಮ್ಮನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅದ್ರ ಭಯಂಕರ ಸೈತಾನ್ ಕೈ ಸಿಕ್ಕಾಕ್ಯಂತಿದ್ವಿ ನಾವೆಲ್ಲ. ಧೂಳು ಎಬ್ಬಿಸಿಬಿಡ್ತದ ನಮ್ಮನ್ನೆಲ್ಲ. ದೇವ್ರು ಬಂದ ಆ ಸಮರಶ್ರೀಗೆ ವಿಚಾರದಲ್ಲಿ ನೂಕಿಬಿಟ್ಟಿದ್ದ. ಅಲ್ಲಿ ವಿಚಾರ ಮಾಡಿ ಆಕೆಗೆ ಏನೋ ಒಂದು ಅನಿವಾರ್ಯತೆ, ಮತ್ತೆ ಕೆಲಸ ನಾಟಿ ಮಾಡೋದು ಗೊತ್ತಿಲ್ಲ, ಈತ ಕಳೆ ತೆಗೆದು ಗೊತ್ತಿಲ್ಲ ಅಂದಾಗ ಮತ್ತೆ ಇನ್ನೂ ಏನೋ ಒಂದು ಬದುಕಬೇಕಲ್ಲ ಒಟ್ಟಿಗೆ, ಏನೋ ಒಂದು ಮಾಡ್ಕೊಂಡು ಅಸಹ್ಯ ಕೆಲಸಕ್ಕೆ ಸೈತಾನ ದೂಡ್ಬಿಟ್ಟಿದ್ದೆ. ಯೇಸುವಂಬ ಬರತಕ್ಕಲ್ಲ ಗೊತ್ತಿದ್ದು ಸೈತಾನಿಗೆ. ಯೇಸುವಂಬ ಬಂದ್ಮೇಲೆ ಈಕೆ ಬಿಡುಗಡೆ ಹಾಕಳೆ. ಅಷ್ಟೊತ್ತಿಗೆ ಈಕೆನ ಕೆಡಿಸಿಬಿಡೋಣ, ಎಲ್ಲ ಅಧ್ವಾನ ಮಾಡಿಬಿಡೋಣ ಅಂತೇಳಿ ಸೈತಾನ್ ಪ್ಲಾನ್ ಹಾಕಿ. ಇವ್ರಿಗಂತೂ ಆವೇ ಬೆನ್ನತ್ತಿರೋದು. ಎಲ್ಲಿ ನೋಡಿದ್ರೆ ಇವತ್ತಿನ ಹತ್ರ ಹಾವು. ಯಾರು ಹೋಗ್ಬೇಕಾಯ್ತಪ್ಪ, ಬುಸ್ ಇದು ಅಲ್ಲಿ ಎದೇನಪ್ಪ ಅಂದ್ರೆ ಇಲ್ಲಾಗಲಿ ಅದು ಬಾಲ್ದಿಂದ ಬಸ್ಸು ಅಂತಾರಲ್ಲ, ಅದಿರ್ತಿತ್ತು. ಅಲ್ಲೆಲ್ಲಿಯ ಸೈತಾನ್ ನೋಡ್ರಿ, ಆ ದೇವ್ರ ಮಕ್ಕಳ ಹೆಂಗಿದ್ರು ದೇವ್ರು ಉಪಯೋಗಿಸಿ ಅಂತಾರಂತ ಗೊತ್ತಿದ್ದು ಅವ್ರನ್ನೇ ಬೆನ್ನತ್ತಿ ಒಂದು ರೀತಿಯಲ್ಲಿ ಅವ್ರ ಜೀವಿತಗಳನ್ನ ಭಯಂಕರವಾದ ರೀತಿಯಲ್ಲಿ ರೂಪಿಸಿಬಿಟ್ಟಿದ್ದ. ಅಲ್ಲಿಯ ಆದ್ರೆ ದೇವ್ರು ಬಂದ, ಸಮರದಲ್ಲಿ ದೇವ್ರು ಬಂದಂಗೆ ನಮಗೂ ದೇವ್ರು ಬಂದ. ಆಕೆ ಬಿಡುಗಡೆ ಆದ ಅಂತ ನಾವು ಕೂಡ ಬಿಡುಗಡೆ ಆದ್ವಿ. ಆಕೆ ಆತನ ಪ್ರವಾದಿ ಅಂತ ವಿಶ್ವಾಸಿಸಿದಳು. ಯೇಸು ಹೇಳಿದ್ನು, ನಿನ್ನೊಂದಿಗೆ ಮಾತಾಡ್ತಿರೋ ನಾನೇ ಆ ಪ್ರವಾದಿ, ನಾನೇ ಆ ಮೆಸ್ಸೇಜ್. ಆಮೆನ್. ನಮಗೂ ಕೂಡ ದೇವ್ರು ಸ್ಪಷ್ಟವಾಗಿ ತಿಳಿಸಿದ, ನಾನೇ ನಾನೇ ನಾನೇ, ಆಮೆನ್. ನಾನಲ್ಲದೆ ಬೇರೆ ಇಲ್ಲ, ಆಮೆನ್. ನನ್ನ ನಂಬರಿ ಅಂತ ದೇವ್ರು ನಮಗೆ ಹೇಳಿದ್ದೆ ಅಂತ ಇವತ್ತು ನಾವು ನಂಬಿದ್ದೀವಿ. ಅಲ್ಲೆಲೂಯಾ. ಆಮೆನ್. ಈಕೆ ಪಟ್ಟಣದೊಳಗೆ ಓಡಿ ಹೋಗಿ, ಅಲ್ಲೆಲೂಯಾ, ನಾನು ಮಾಡಿದವುಗಳನ್ನೆಲ್ಲ ಆತ ಆ ಮನುಷ್ಯ ಹೇಳಿದ, ಬಂದು ನೋಡ್ರಿ, ಆತನು ಮೆಸ್ಸೇಯನಲ್ಲವೇ? ಮೆಸ್ಸೇಯನ ಸೂಚನೆ ಆಗಿರುವುದಾದ್ರೆ ಆತನು ನಿನ್ನೆ ಹಿಂದೆ ಎಂದೆಂದು ಏಕರೀತಿಯಾಗಿರುವನಾಗಿದ್ದಾನೆ. ಆಮೆನ್. ಇದೇನಾ ಮೆಸ್ಸೇಯನ ಸೂಚನೆ? ಆಮೆನ್. ನಿನ್ನೆ ಹಿಂದು ಅಂದ್ರೆ ಅದೇ ಕಾರಣದಾಗ ಏನ್ ಮಾಡಿದ್ನೋ, ಅದು ಮೋಶೆಯೊಂದಿಗೆ ಏನ್ ಮಾಡಿದ್ನೋ, ದಾವೀದನೊಂದಿಗೆ ಏನ್ ಮಾಡಿದ್ನೋ, ಇವತ್ತು ಕೂಡ ಅದನ್ನೇ ಮಾಡುವನಾಗಿಲ್ಲ. ಆಮೆನ್. ದಾವೀದನಾಗಲಿ ಏನು ಬುದ್ಧಿ ಇಲ್ದವನಾಗ ಮಾಡಿಬಿಟ್ಟ, ದಡ್ಡನಾಗಿ ಅಬ್ಬಟ್ಟನ್ನ ಮಾಡಿಬಿಟ್ಟಿದ್ದ. ಅವನು ದಾವೀದನ್ನ ಕುರಿಕಾಯಿ ಹಚ್ಚಿಬಿಟ್ಟಿದ್ದ. ಅವ್ರ ಅಣ್ಣಂದ್ರೆಲ್ಲ ಮಿಲ್ಟ್ರಿ ಆಗಿದ್ರು. ಇವನು ದಡ್ಡ, ಯೋಗ್ಯನಿಲ್ಲ, ಅಯೋಗ್ಯವನು, ಎಲ್ಲ ಎಬ್ಬಟ್ಟಂದು ಎಲ್ಲ ಮಿದುಳನ್ನೆಲ್ಲ ಒಂಥರ ಓದಿ ವಿದ್ಯೆ ಹತ್ತದಂಗೆ ಮಾಡಿ ಕುರಿಕಾಯಕ್ಕೆ ಯಾರು ಹೋಗ್ತಾ ಹೇಳ್ರಿ? ದಡ್ರು, ಏನು ಬರ್ಲಿ, ಬುದ್ಧಿ ಇಲ್ದವ್ರು, ವಿದ್ಯೆ ಹತ್ಲಿಲ್ದವ್ರು ಹತ್ಬೇಕದು. ಮೈ ಮೇಲಲ್ಲ, ತಲೆ ಮೇಗಲೆ, ತಲೆ ಒಳಗೆ ಹತ್ಬೇಕದು. ಅಬ್ಬಟ್ಟುಗಳು ಎಷ್ಟು ಹೇಳಿದ್ರು ಅಷ್ಟೇ. ಗೋರ್ಕೆಲ್ಲ ಮೇಲೆ ಮಳೆ ಸುರಿದಂತೆ, ದೊಡ್ಡ ಬಂಡೆ ಮೇಲೆ ಮಳೆ ಬಂದಂಗೆ. ಎಷ್ಟು ಹೇಳಿದ್ರು ವಿದ್ಯೆ ಹತ್ಲಿಲ್ಲವರು. ಭಯಂಕರ ಅಂತವ್ರಿಗೆ ಕುರಿ ಕಾಯಕ ಹಚ್ಚಿಬಿಡ್ತಾರೆ. ಅಲ್ಲಿ ಆಡು ಕುರಿನೂ ಸಿಗ್ತವೆ, ಕಮಳನೂ ಸಿಗ್ತತೆ, ಎಲ್ಲ ಅನುಕೂಲ ಐತಿ, ದಡ್ಡನಿ ಕರೆಕ್ಟ್ ಐತೆ ಅಂತೇಳಿ. ಆ ರೀತಿ ಹಚ್ಚಿದಂತ ದಾವೀದನನ್ನು ಕೂಡ ದೇವ್ರು ಏನ್ ಮಾಡ್ದ? ಆಶೀರ್ವದಿಸಿ ಬುದ್ಧಿವಂತರಿಗೆ ಬುದ್ಧಿ ಹೇಳುವನಾಗಿ ಕೀರ್ತನೆ ಗ್ರಂಥವನ್ನ ಬರೆದ, ರಾಜನಾಗಿ ಮಾಡಿದ. ಆಶ್ಚರ್ಯಕರವಾಗಿ ಸೈತಾನನಿಗೆ ಉಲ್ಟಾ ಹೊಡೆದ. ಸೈತಾನ ಏನ್ ಮಾಡ್ಬೇಕಂತ ಆಲೋಚನೆ ಮಾಡಿದ, ಅದಕ್ಕೆ ವಿರುದ್ಧವಾಗಿ ಬೆಳೆದ ದೇವರ ಆಶೀರ್ವಾದದಿಂದ. ಒಂದ್ ದಿವಸ ದೇವರ ಆಶೀರ್ವಾದದಿಂದ ಸಮ್ಮೇಳನ ಬಂದ, ಅವನ ಅಭಿಷೇಕ ಕೂಡ ಮಾಡಿದ. ಆಶ್ಚರ್ಯಕರವಾಗಿ ಬೆಳೆದ. ನಾವು ಕೂಡ ಇವತ್ತು ನಾವು ಕೂಡ ಕ್ರಿಸ್ತನಲ್ಲಿ ಆಶ್ಚರ್ಯಕರವಾಗಿ ಬೆಳೆದಿದ್ದೀವಿ. ಯಾರಿಗೂ ಗೊತ್ತಿಲ್ದಿರ್ತಕ್ಕಂಥ ಅನೇಕ ರಹಸ್ಯಗಳು, ಸಾವಿರಾರು ರಹಸ್ಯಗಳನ್ನು ದೇವರು ನಮಗೆ ತಿಳಿಸಿದ. ಈ ಲೋಕದ ಬಗ್ಗೆ ತಿಳಿಸಿದ, ನಿಮ್ಮ ಮನುಷ್ಯರ ಬಗ್ಗೆ ತಿಳಿಸಿದಾನೆ. ಯಾರ್ಯಾರು ಎಲ್ಲೆಲ್ಲಿ ಯಾವ ಗುಂಡ್ಯಾಗ ಇದಾರೆ, ಯಾವ ಇದರಲ್ಲಿ ಇದಾರೆ, ಎಂತ ಬುದ್ಧಿವಂತ, ಎಂತ ಚರಂಡಿ ಆಗದಾನ ಅನ್ನೋದು ಎಲ್ಲ ನಮಗೆ ಏನ್ ಮಾಡ್ದ?
ತಿಳಿಸಿ. ಜ್ಞಾನಿಗಳು ಬುದ್ಧಿವಂತರು ಏನೇನು ಆಗ್ಯದಾರೆ ಇವತ್ತು, ನಾನು ಬುದ್ಧಿವಂತ ಅಂತ ಹೇಳ್ಕೊಳ್ಳೋಣ, ನಾನು ಅದು ಇದು ಅಂತ ಹೇಳ್ಕೊಳ್ಳೋಣ, ಅಂದಷ್ಟು ಡಿಗ್ರಿ ಮಾಡಿದ ಅಂತ ಹೇಳ್ಕೊಳ್ಳೋನು ಎಲ್ಲಿಲ್ಲದನಂತ ನಮಗೆಲ್ಲ ಸ್ಪಷ್ಟವಾಗಿ ದೇವರು ಆಮೇನ್. ತಿಳಿಸಿದ್ದಾನೆ. ತೋರಿಸಿ. ದಾವಿದನಂತ ದಡ್ರಿದ್ರು ಕೂಡ ನಾವು, ಆದರೆ ಆತ್ಮಿಕ ವಿಷಯಗಳಲ್ಲಿ ಅವರಿಗಿಂತ ಬಹುಪಟ್ಟು ಹೆಚ್ಚಾಗಿ ನಮಗೆ ದೇವರು ಜ್ಞಾನವನ್ನು. ತಿಳಿಸಿದ್ದಾರೆ. ಆಮೇನ್. ಆಮೇನ್. ಆತ್ಮಿಕ ಜ್ಞಾನ ಕೊಟ್ಟು, ಲೌಕಿಕ ಜ್ಞಾನ ನಮಗಿಲ್ಲ, ಆತ್ಮಿಕ ಆತ್ಮಿಕ ಜ್ಞಾನ. ಜ್ಞಾನ. ಆಮೇನ್. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಅವ್ರ ಆದಿಗಳು ಎಂಥದ್ದು, ಇವ್ರು ಮಾಡ್ತಿರೋದಲ್ಲ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಇನ್ನು ಇದುವರೆಗೂ. ಅಂಥವೆಲ್ಲ ವಿಷಯಗಳು ನಮಗೆ ರಾಷ್ಟ್ರ ಏನು ಮಾಡಿದೆ ತಿಳಿಸಿದ್ರಿಂದ ನಾವು ಅವರಿಂದೆಲ್ಲ ಹೊರಗಡೆ ಬಂದ್ವಿ. ಆಮೇನ್. ಅಲ್ವಿಯಾ? ಆಮೇನ್. ಆಮೇನ್. ಆ ತ್ರೈಯಕತ್ವದಿಂದನೂ ಹೊರಗಡೆ ಬಂದ್ವಿ, ಆ ಸಂಪ್ರದಾಯ ಸಭೆಗಳಿಂದನೂ ಹೊರಗಡೆ ಬಂದ್ವಿ. ತ್ರೈಯಕತ್ವ ಅಂದರೆ ಮೂರು ದೇವರು, ಮೂರು. ಮೂರು ದೇವರಲ್ಲಿ ಆಶೀರ್ವಾದಗಳು. ತಂದೆ ಮಗ ಪರಿಶುದ್ಧಾತ್ಮನಾದ ತ್ರೈಯೇಕ ದೇವರಲ್ಲಿ ಇವರನ್ನು ಆಶೀರ್ವದಿಸ್ತಾ ಇದ್ದೇನೆ. ಅದೇ ಸೈತಾನ. ಏನೋ ಗೊತ್ತಿಲ್ಲ ಅವರಿಗೆ. ತ್ರೈಯೇಕ ಅಂದ್ರೆ ಖುಷಿ ಆಗ್ಬಿಟ್ಟತ್ತ ಅವ್ರಿಗೆ, ಖುಷಿನೇ ಖುಷಿ. ತ್ರೈಯೇಕ ಅಂದ್ರೆ ಉಚ್ಚಾರ ಮಾಡಕ್ಕೆ ಅವ್ರಿಗೊಂಥರ ಎಲ್ಲಿ ಬೇಕಾರಲ್ಲಿ ಮೈಯಾಗೆ ನೀರು ಕಿತ್ಕೊಂತವ್ರು ಶೆಗ್ಗಲ್ದಾಗ, ಹಂಗೆ ಅವರಿಗೆ ಎಲ್ಲಿ ಬೇಕಾರಲ್ಲಿ ಉತ್ಸಾಹ ಕಿತ್ಕೊಂತ. ಅದೇನಂತಾನೆ ಗೊತ್ತಿಲ್ಲ ಅವರಿಗೆ. ನಿಮಗೆ ಗೊತ್ತೈತಿ ತ್ರೈಯೇಕ ಅಂದ್ರೆ ಏನಂದ್ರೆ? ಆಮೇನ್. ತ್ರೈಯೇಕ ಅಂದ್ರೆ ಮೂರು ದೇವರಂತ, ಒಬ್ಬ ದೇವರಲ್ಲ. ಯೇಸು ಕ್ರಿಸ್ತ ಒಬ್ಬನೇ ದೇವರು ನಾವು ನಂಬಿರೋದು. ಆದರೆ ತ್ರೈಯೇಕದವ್ರು ನಂಬಿರೋ ಮೂರು ದೇವರು, ಮೂರು ದೇವ್ರ ಮೇಲೆ ಆಶೀರ್ವಾದ ಭಯಂಕರ ಅವರಿಗೆ. ಅದು ಖುಷಿನೇ ಖುಷಿ ಅವರಿಗೆ. ಆ ಖುಷಿ ಎಲ್ಲಿಗೆ ತಗೊಂಡು ಹೋಗ್ತಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನಮಗೆ ಗೊತ್ತೈತಿ. ಆತ್ಮಿಕ ಜ್ಞಾನಿಗಳಂತ ಕರೀತಾರೆ. ಆತ್ಮಿಕ ಜ್ಞಾನನೇ ಇಂಪಾರ್ಟೆಂಟ್, ಲೌಕಿಕ ಜ್ಞಾನ ಏನು ಉಪಯೋಗ ಇಲ್ಲ. ಅವರು ಲೌಕಿಕ ಜ್ಞಾನ ಐತೆ ಅವರಿಗೆ, ಅವ್ರು ತ್ರೈಯೇಕದವ್ರು, ತ್ರೈಯೇಕತ್ವ ಅನ್ನೋರಿಗೆ. ಆದ್ರೆ ಆತ್ಮಿಕ ಜ್ಞಾನ ಇಲ್ಲ ಅವ್ರಿಗೆ. ಏನು ಆಗೈತೆ ಆತ್ಮಿಕ ವಿಷಯದಲ್ಲಿ, ಅದು ತಿಳ್ಕೊಳಕ್ಕೆ ಹೋದ್ರೆ ತಿಳ್ಕೊಳಕ್ಕೂ ಇಲ್ಲ ಅವ್ರಿಗೆ, ಅರ್ಥನೇ ಆಗಲ್ಲ ಅವ್ರಿಗೆ, ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಮತ್ತೆ ತ್ರೈಯೇಕ ಅಂತಾರ. ಒಂಥರ ಮಾನಸಿಕ ಆದವರು ಇದ್ದಂಗೆ ಅವರು. ಅಲ್ಲಿಯ ಆಮೇನ್. ಕ್ರಿಸ್ತನಲ್ಲಿ ಬೆಳಿಬೇಕಂತ ಬಂದ್ರು, ಮಾನಸಿಕ ಆಗ್ಬಿಟ್ರು. ಅಷ್ಟೇ. ಹುಚ್ಚರಾಗ್ಬಿಟ್ರು. ಮಾನಸಿಕರಾಗಿ ಏನಾಗಿದ್ದಾರೆ, ಹುಚ್ಚರಾಗಿ ಅಂಗಿ ಹಾಕ್ಯಂದು ಅಡ್ಡಾಡ್ತಾ ಸುಮ್ಮನೆ. ಯಾರ ಕೊಟ್ಬಿಟ್ರು ಅಂಗಿನ, ದುಡಿಗೊಂದು ಹಗ್ಗ ಕಟ್ಕೊಂಡು ವೈಟ್ ಅಂಗಿ ಉದ್ದಕ್ಕೆ ಹಾಕ್ಯಂದು ಹುಚ್ಚರಾಗ್ಬಿಟ್ರು. ತಿರುಗಾಡಿದ್ದೆ ಹೇಳಿಕೆನತ್ತೆ ಭಾನುವಾರ ಹಾಕಿ ನೈಟೇ ಅದು ಹೆಣ್ಮಕ್ಳ ಡ್ರೆಸ್ ಹಾಕ್ಬೇಡ ಅಂತೇಳಿ ದೇವರು ಅದನ್ನೇ ಹಾಕ್ಯಂದು ಅದಕ್ಕೊಂದು ನಡುಕೊಂದು ಹಗ್ಗ ಕಟ್ಕೊಂಡು ಕರೆಯೋದು. ಪವಿತ್ರಾತ್ಮನಾದ ದೇವರೇ, ತಂದೆಯಾದ ದೇವರೇ, ಮಗನಾದ ದೇವರೇ, ಶುದ್ಧಾತ್ಮನಾದ ದೇವರೇ, ತ್ರೈಯೇಕ ದೇವರೇ, ಏನಿದೆಲ್ಲ ಹುಚ್ಚರಾಟ. ಅಲ್ಲಿಯಾ? ಆಮೇನ್. ಆದ್ರೆ ಆಕೆ ಕಂಡ್ಕೊಂಡ್ಲು, ನಿಜವಾದ ದೇವರನ್ನ ಏನ್ ಮಾಡ್ಲಕ್ಕೆ ಕಂಡ್ಕೊಂಡ್ಲು. ನಾವು ಕೂಡ ಕಂಡ್ಕೊಳ್ಳೋಂಥ ದೇವ್ರು ನಮಗೂ ಸಹಾಯ ಮಾಡ. ನಮ್ಮ ಕಣ್ಣುಗಳು ತೆರೆದಾನೆ. ಇನ್ನು ಇಲ್ಲಿ ಇದ್ದರ ಕಣ್ಣುಗಳು ಯಾರ ಕಣ್ಣು ತೆರೆದಿಲ್ಲ ಗೊತ್ತಿಲ್ಲ ನನಗೆ. ನಿಮ್ ಕಣ್ಣು ತೆರೆದಿದ್ರೆ ಒಳ್ಳೇದು, ಆಶೀರ್ವಾದ. ಆಮೇನ್. ಕಣ್ಣು ತೆರಿಲಿಲ್ಲಪ್ಪ ಅಂದ್ರೆ ಯಾರು ಏನ್ ಮಾಡಕ್ಕ. ಲಲಿಯಾ? ಆಮೇನ್. ಮತ್ತೆ ಆಮೇಲೆ ಅಲ್ಲಿ ಹೋಗಿ ಬೈಬೇಡ್ರಿ ನನ್ನ. ಎಲ್ಲ ದಶಭಾಗತಿಂದ ಎಲ್ಲ ಕಾಣಿಕೆ ನಿಸ್ಕಂತಿಂದ ನನಗೆ ಇಲ್ಲಿ ಕಳಿಸಿದ, ನಾನು ಕಳ್ಸೋನಲ್ಲ ಹೇಳ್ತಾ ಇದ್ದೀನಿ, ನಾನು ಕಳ್ಸೋನಲ್ಲ. ನೀವು ಕರೆಕ್ಟಾಗಿ ದೇವ್ರು ನಿಮಗೆ ತಿಳುವಳಿಕೆ ಕೊಟ್ರೆ, ನಾನು ಹೇಳಿದ್ರೆ ಹೇಳ್ಬಿಟ್ಟಿನಿ. ಈಗ ನಿಮ್ಮ ಕಿವಿಗಳು ಮಂದಾದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಿಮ್ಮ ಕಿವಿ ಒಳಗೆ ಹೋಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಫೇಲ್ ಆದ ವ್ಯಕ್ತಿ ಮೇಷ್ಟ್ರ ಜಗಳ ಮಾಡ್ದಂಗೆ, ನನ್ನ ಮಗನ ಯಾಕೆ ಫೇಲ್ ಮಾಡಿದೆ ಅಂತ. ಏನು ಆ ಮಗನಿಗೆ ಕುಂದ್ರಿ ಸಪ್ರೇಟ್ ಏನು ಬೋಧನೆ ಮಾಡಿರ್ತಾರ, ದಡ್ಡಾಗ ಅಂತ. ಎಲ್ಲರ ಜೊತೆಗೆ ಪಾಠ ಮಾಡಿರ್ತೀವಿ, ಆಮೇನ್. ಎಲ್ಲರಿಗೂ ಪಾಠ ಮಾಡಿದ್ದೀವಿ. ಈಗ ಇಲ್ಲಿ ಕೆಲವರು ಸ್ವರ್ಗಕ್ಕೆ ಬಂದು ಕೆಲವರು ನರಕಕ್ಕೆ ಹೋಗ್ಬಿಟ್ರಪ್ಪ ಅಂದ್ರೆ ಅದು ನಾನು ಕಾರಣ ಅಲ್ಲ. ಆಮೇನ್. ಅದಕ್ಕೆ ನನಗೇನು ಮಾಡ್ಬೇಡ್ರಿ, ನೀವು ಏನು ಮಾಡ್ಬೇಡ್ರಿ, ಬೈಬಾರ್ದು. ಅಲ್ಲೆಲ್ಲೂಯಾ? ಆಮೇನ್. ಎಲ್ಲ ಇಸ್ಕೊಂಡ್ ತಿಂದ ಕಾಣಿಕೆನೂ ಕೊಟ್ಟನಪ್ಪ ನನ್ನ ಹತ್ರ, ಆಳ್ಮನೇನು ತಿಂದು ಎಷ್ಟು ಮೋಸ ಮಾಡ್ಬೇಕಂತ ನಮಗೆ ಇದೆಲ್ಲ ಮಾಡಿದ್ದ. ಇಲ್ಲ, ನಮ್ಮ ಬಗ್ಗೆ ಏನೋ ಕೆಟ್ಟದ್ದು ಇಟ್ಕೊಂಡೇ ಇಲ್ಲಿ ಕಳಿಸಿರೋದು ಅಂತೇಳಿ ನರಕದಾಗ ಬೆಂಕಿ ಉರಿತೈತೆ, ಹುಳ ಕಡಿತಾ ಇರ್ತಾವ, ಏನೆಲ್ಲ ಆಲೋಚನೆ ಬರ್ತಾವಲ್ಲಿ. ಮತ್ತೆ ನಮ್ಮ ಬಗ್ಗೆನೇ ಆಲೋಚನೆ ಬರೋದು. ನರಕ ಐತೆ ಅಂತ ಹೇಳಿ, ಈ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ, ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ನಮಗೆಲ್ಲ ಮೋಸ ಮಾಡಿ ನಮ್ಮ ಹತ್ರ ಕಾಣಿಕೆ ಇಸ್ಕೊಂಡು ತಿಂದು, ದಶಿಂಭಾಗನ ಇಸ್ಕೊಂಡು ತಿಂದು ಇಲ್ಲಿಗೆ ನರಕಕ್ಕೆ ಬರೋಕ್ಕೆ ಪಾಸ್ಟ್ನೇ ಕಾರಣ. ಅವನು ನನ್ನ ಬಗ್ಗೆ ಕೆಟ್ಟದ್ದಾಗಿ ದೇವ್ರ ಮುಂದೆ ಹೇಳ್ಬಿಟ್ಟಾನೆ. ಹೇಳಿ 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 ನನ್ನ ಹೆಸರು ತಗೊಂಡು ದಿನ ಪ್ರಾರ್ಥನೆ ಮಾಡ್ತದ ನಂಗೆ. ಏನೇನೋ ಊಹೆ ಮಾಡ್ಕೊಂಡು ಮಾತಾಡಬೇಡ್ರಿ.
ಅಲ್ಲಿಯ ಆಮೇನ್ ಸ್ವರ್ಗಕ್ಕೆ ಕಳಿಸೋದು ಪರಲೋಕಕ್ಕೆ ಕಳಿಸೋದು ನನ್ನ ಹತ್ರ ಇಲ್ಲ, ದೇವ್ರ ಹತ್ರ ಮಾತ್ರ ಇದೆ. ನೀವೇ ದೇವರನ್ನ ಪ್ರಾರ್ಥನೆ ಮಾಡಿ. ದೇವ್ರಿಗೆ ಯಾರು ಕೆಟ್ಟದ್ದು ಹೇಳಕ್ ಬರಲ್ಲ. ಯಾರ ಬಗ್ಗೆನೂ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಳ್ಳೇದನ್ನೇ ಮಾಡ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ಪರಿಸಯ ಪ್ರಾರ್ಥನೆ ಕೇಳಿದ್ನ, ಸುಂಕದವನ್ ಕೇಳಿದ್ನ, ಪರಿಸಯನ್ ತೀಟಿ ಮಾಡೋದು ದೇವ್ರಿಗೆ. ಅವನು ಸರಿ ಇಲ್ಲ, ಅವನಂತೆ ನಾನಲ್ಲ, ಅವನ ಅಧ್ವಾನ, ಅವನ ಪ್ರಾರ್ಥನೆ ಕೇಳಬೇಡ ಅಂತೆಲ್ಲ ಪ್ರಾರ್ಥನೆ ಮಾಡಿ ಕೇಳಿದ್ನ. ಯಾರು ಕೇಳಬೇಡ, ಯಾರು ಪ್ರಾರ್ಥನೆ ಕೇಳಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ನಲ್ಲ, ದೇವ್ರು ಅವನನ್ನೇ ತಿರಸ್ಕಾರ ಮಾಡಿ ಅಯ್ಯೋ ದೇವ್ರೇ ಅಂತ ಎದೆ ಬಡ್ಕೊಂಡು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಕೇಳಿದ. ಹಂಗೆ ನೀವು ಪರಲೋಕಕ್ಕೆ ಬರ್ಬೇಕಂದ್ರೆ ಎದೆ ಬಡ್ಕೊಳ್ಳೋದು ಬಿಟ್ಟು ಆ ಪರ್ಸೆಂಟ್ ಪ್ರಾರ್ಥನೆ ಮಾಡೋಂಗೆ ಮಾಡಬೇಡ್ರಿ. ಯಾರಿಗ್ಯಾರ ಅವ್ನು ನನ್ನ ಮುಂದೆ ಹಾಳಾಗ್ಬೇಕು ದೇವ್ರೆ, ಈಗಲೇ ತೋರಿಸು ದೇವ್ರೆ ಅಂತ ಯಾರಿಗ್ಯಾರು ಪ್ರಾರ್ಥನೆ ಮಾಡಿರಿ. ಮತ್ತೆ ಅಂತ ಪ್ರಾರ್ಥನೆ ನಿಮಗೆ ರಿವರ್ಸ್ ಆಗಿಬಿಡ್ತದೆ. ಅವನಿಗೆ ರಿವರ್ಸ್ ಆತಲ್ಲ, ಯಾರಿಗೆ ಪರ್ಸೆಂಟ್ ರಿವರ್ಸ್ ಆತಲ್ಲ, ಹಂಗೆ ನಿಮಗೂ ರಿವರ್ಸ್ ಆಗ್ಬಿಡ್ತದೆ. ಇಂಥ ಪ್ರಾರ್ಥನೆ ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದೇನೈತಲ್ಲ ಸ್ವರ್ಗಕ್ಕೆ ಹೋಗ್ತೀರಾ, ಅದೊಂದು ಭಾರ ಐತಾ, ಅದು ಬೇಕಾ ನಿಮಗೆ? ಎದೆ ಬಡ್ಕೊಂಡು ಏನು ಮಾಡ್ರಿ ಪ್ರಾರ್ಥನೆ. ಆಮೇನ್ ವಾಕ್ಯಗಳನ್ನು ದೇವ್ರ ಆಶೀರ್ವದಿಸ್ಲಿ, ನಿಮ್ಮನ್ನೆಲ್ಲ ಆಶೀರ್ವದಿಸ್ಲಿ. ಆಮೇಲೆ ನೋಡಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋ. ಪರಲೋಕದಲ್ಲಿರುವ ದೇವರೇ ನಿನಗೆ ವಂದನೆ. ನಮ್ಮನ್ನೆಲ್ಲ ಕಲ್ಪಿಸ್ಕೊಡ್ತೀನಿ. ಚಿತ್ತಾಂತರ ಆಶೀರ್ವದಿಸು. ಎಲ್ಲದರ ಜೊತೆಗೆ ಇದು ಅದ್ಭುತಗಳನ್ನು ಮಾಡು. ನಿನ್ನ ಮೈ ಮುಂದೆ ಎಲ್ಲದರಲ್ಲಿ ಕರ್ತ ನೀನು ಕಾರ್ಯ ಮಾಡು. ಉನ್ನತವಾದ ರೀತಿಯಲ್ಲಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ನಮ್ಮ ಜೀವಿತಕ್ಕೆ ನಾವೇ ಜವಾಬ್ದಾರರಾಗಿದ್ದೇವೆ. ನಿನ್ನ ಹತ್ರ ನಾವು ಎದೆ ಬಡ್ಕೊಂಡು ನಾವು ನಿನ್ನ ಹತ್ರ ಗೊಳಾಡಿ ಹತ್ತು ಕರೆದು ನಿನ್ನ ಸಾನ್ನಿಧ್ಯಕ್ಕೆ ಬರುವಂಥದ್ದು ಒಂದು ಒಳ್ಳೆ ಅವಕಾಶಕ್ಕೆ ನಮ್ಮನ್ನು ಕರೆದಿದ್ದೀನಿ. ನಿನಗೆ ಸ್ತೋತ್ರ. ಆ ಕಾರ್ಯ ನಾವು ಮಾಡಬೇಕು ದೇವ. ಇಲ್ಲಿ ಯಾರಿಗೂ ಜವಾಬ್ದಾರಲ್ಲ, ನೀನೇ ಎಲ್ಲರಿಗೂ ಜವಾಬ್ದಾರಿಯಾಗಿ ಅವರ ಆತ್ಮಗಳನ್ನು ನೀನು ಲೋಕದಲ್ಲಿ ನಡೆಸುವಂಥದ್ದು ನಿನ್ನ ಕೆಲಸ ದೇವರೇ. ನಾವು ಕೇವಲ ನಿನ್ನ ವಾಕ್ಯದಲ್ಲಿ ಏನಿದೆ ಹೇಳುವರಷ್ಟೇ, ಅದರ ಒಂದು ನಡೆಸುವರು ನಾವಲ್ಲ, ನೀನಾಗಿದ್ದಿ. ವಾಕ್ಯಗಳನ್ನು ಕೇಳಿ ಅವರು ನನ್ನ ಸ್ವರವನ್ನು ಕೇಳಿ ನಾವು ಕಳಿಸಿಕೊಟ್ಟ ಆತನ ನಂಬುವನು ನಿತ್ಯ ಜೀವ ಹೊಂದಿದ್ದಾನೆ ಎಂಬುದನ್ನು ನಿನ್ನ ವಾಕ್ಯ. ಆಮೇನ್ ಈ ಸ್ವರವನ್ನು ನನ್ನಿಂದ ಬಂದಂಥ ದೇವರ ವಾಕ್ಯದ ಸ್ವರವನ್ನು ಕೇಳಿ ಕಳಿಸಿಕೊಟ್ಟ ಆತನನ್ನ, ವಾಕ್ಯ ಕಳಿಸಿಕೊಟ್ಟ ಆತನನ್ನ ನಂಬುವನು ನಿತ್ಯ ಜೀವ ಹೊಂದಿದ್ದಾನೆ ಎಂಬುದನ್ನು ನಿನ್ನ ವಾಕ್ಯ. ಆಮೇನ್ ಸ್ತೋತ್ರ. ನಮ್ಮನ್ನೆಲ್ಲ ಕೈಲಿ ಒಪ್ಪಿಸ್ಕೊಡ್ತೀವಿ. ಚಿತ್ತಾಂತರ ಆಶೀರ್ವಸು, ಮೈಮಿಂದ ಮೈಮಿ ನಡೆಸು, ಉನ್ನತವಾದ ಆಶೀರ್ವಸು. ಬೇಗನೆ ಬಾ ಸ್ವಾಮಿ. ಭಯಂಕರ ಈಟು, ಭಯಂಕರ ಸಮಸ್ಯೆ, ಭಯಂಕರ ಬಿಸಿಲನ್ನು ತಣ್ಣಗೆ ಮಾಡು. ಎಲ್ಲವನ್ನು ಅಂಧಕಾರ ಕ್ರಿಯೆಗಳು ಲಯ ಆಗಲಿಸು ದೇವರೇ. ಬಿಸಿಲನ್ನು ಉಪಯೋಗಿಸಿಕೊಂಡು ಸೈತನ್ನು ಕೊಡುವಂಥ ಎಲ್ಲ ತೊಂದರೆಗಳನ್ನು ಹೆಸರು ನಾಶಪಡಿಸ್ತಾನೆ. ನೀನು ಮೈಮದ ಅದ್ಭುತವಾದ ಆಶೀರ್ವದಿಸಿ ಮೈಮ್ ಪಡಿಸ್ಬೇಕಾಗಿ ಒಬ್ಬೊಬ್ಬರನ್ನ ಕೈಲಿ ಒಪ್ಪಿಸ್ಕೊಡ್ತೀನಿ. ಚಿತ್ತಾಂತರ ಆಶೀರ್ವದಿಸ್ಬೇಕಾಗಿ ಮನೆಲ್ಲ ಕೈಲಿ ಒಪ್ಪಿಸ್ಕೊಡ್ತಾನೆ. ಅದರಲ್ಲಿ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ನೀನು ಮೈ ಮುಂದಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್ ಆಮೇನ್.